ಇವರ ದಿವ್ಯ ಸಾನ್ನಿಧ್ಯದಲ್ಲಿ ನೆರವೇರ್ತಾ ಇದೆ. ಕಾರ್ಯಕ್ರಮವು ಸಾಂಗವಾಗಿ ನೆರವೇರಲಿ ಎಂದು ದೇವರನ್ನು ಮೊರೆಯಿಡಲು ಕುಮಾರಿ ದೇವಿಕಾರವರನ್ನು ಆಹ್ವಾನಿಸುತ್ತಿದ್ದೇನೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय गीतसाराय गीततत्त्वाय गीतगोत्राय धीमहि गौडगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಧನ್ಯವಾದಗಳು. ವಿನಂತಿ. ಶುಭ ಮುಂಜಾನೆ. ಮೊಟ್ಟ ಮೊದಲನೆಯದಾಗಿ ನಂದಿವೇರಿ ಮಠ, ಕಪ್ಪತ್ತಗುಡ್ಡ, ಗದಗ ಜಿಲ್ಲೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ನಮಿಸುತ್ತಾ, ಇಂದಿನ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ 3ನೆಯ ದಿವಸದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರಲು ಇಲ್ಲಿ ನಿಂತಿದ್ದೇನೆ. ಮೊಟ್ಟ ಮೊದಲನೇದಾಗಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಚೇತನ ಮತ್ತು ಹಿಡಿದ ಕಾರ್ಯವನ್ನು ಬಿಡದೆ ಸಾಧಿಸತಕ್ಕಂತಹ ಛಲವುಳ್ಳ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ RC ಜಗದೀಶ್ರವರು ಈ ಒಂದು ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷರಾಗಿರುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಎಲ್ಲರ ಸಭಿಕರ ಪರವಾಗಿಯೂ ಕೂಡ ನಾನು ಈ ವೇದಿಕೆಯ ಮುಖ್ಯಸ್ಥರಿಗೆ ಅಥವಾ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೋರುತ್ತೇನೆ. ಕೃಷಿ ಮೇಳದ ಇಂದಿನ ಉದ್ಘಾಟನೆಗೆ ಹಾಗೂ ತದನಂತರದಲ್ಲಿ ಆಶೀರ್ವಚನ ನುಡಿಯಲು ನಮ್ಮ ನಂದಿವೇರಿ ಮಠದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ಉಪಸ್ಥಿತಿ ಇದೆ. ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾನಿಲಯದ ಪರವಾಗಿ ಅತ್ಯಂತ ಆತ್ಮೀಯವಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು 3ನೇ ದಿನದ ಮುಖ್ಯ ವೇದಿಕೆಯ ಕಾರ್ಯಕ್ರಮಕ್ಕೆ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ಡಾಕ್ಟರ್ PL ಪಾಟೀಲ್ ರವರ ಉಪಸ್ಥಿತಿ ಇದೆ. ನಮ್ಮೆಲ್ಲರ ಪರವಾಗಿ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಿಂದಿನ ನಿಕಟಪೂರ್ವ ಗೌರವಾನ್ವಿತ ಉಪಕುಲಪತಿಗಳು ಹಾಗೂ ಈಗ ವಿಸ್ತರಣಾ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೃಷಿ ವಿಶ್ವವಿದ್ಯಾನಿಲಯ ರಾಯಚೂರಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಡಾಕ್ಟರ್ MK ನಾಯಕ್ರವರಿಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಗೌರವಾನ್ವಿತ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಲ್ಲಿ
ಡಾಕ್ಟರ್ ಶ್ರೀ ಕೆ ನಾಗರಾಜ್ ಸಾಹೇಬರು, ಪ್ರಗತಿಪರ ರೈತರು, ಚನ್ನಗಿರಿ, ಇವರ ಉಪಸ್ಥಿತಿ ಇದೆ. ಇವರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜೋಡೆತ್ತುಗಳು ಸಂಶೋಧನಾ ನಿರ್ದೇಶಕರಾದ ಮೃತ್ಯುಂಜಯ ಸಿವಾಲಿ, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಬಿ ಹೇಮ್ಲಾ ನಾಯಕ್, ಜೊತೆಗೆ ಡೀನ್ ವಿದ್ಯಾರ್ಥಿ ಕಲ್ಯಾಣ ಡಾಕ್ಟರ್ ಎನ್ ಶಿವಶಂಕರ್, ಆಡಳಿತಾಧಿಕಾರಿ ಡಾಕ್ಟರ್ ಜಿ ಕೆ ಗಿರಿಜೇಶ್, ಹಾಗೂ 3 ಕಾಲೇಜಿನ ಡೀನ್ಸ್ರವರಾದ ಮಾವರ್ಕರ್, ಡಾಕ್ಟರ್ ಕೆ ಮಂಜಪ್ಪ ಹಾಗೂ ದುಷ್ಯಂತ್ ಕುಮಾರ್ ಸಾಹೇಬರು, ಶ್ರೀಮತಿ ಬಿ ಸರೋಜಾಬಾಯಿ ಮೇಡಮ್ ಮತ್ತು ಮಹಮ್ಮದ್ ಆರಿಫ್ ಖಾನ್ ಹಾಗೂ ಗೌರವಾನ್ವಿತ ಡಾಕ್ಟರ್ ಆರ್ ಲೋಕೇಶ್ ಕುಲಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ನಾನು ಆದರಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡದ ರವಿ ಅವರ ಉಪಸ್ಥಿತಿ ಇದೆ. ಅವರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸ್ಪೆಷಲ್ ಆಫೀಸರ್ ಸೀಟ್ಸ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅವರು ಧಾರವಾಡದಲ್ಲಿ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿ ಇನ್ನೂ ಹಲವರ ಉಪಸ್ಥಿತಿ ಇದೆ. ಅವರೆಲ್ಲರಿಗೂ ಕೂಡ ನಾನು ತೀರ್ಥೇಶ್ ನಿರ್ದೇಶಕರು, ಇವರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ, ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನುಳಿದ ಎಲ್ಲ ಉಳಿದ ವೇದಿಕೆ ಮೇಲಿರ್ತಕ್ಕಂತಹ ಗಣ್ಯರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಹುಮುಖ್ಯವಾಗಿ ಯಾರ್ಯಾರ ಉಪಸ್ಥಿತಿ ಇದೆ, ನಮ್ಮಲ್ಲಿ ಹಿಂದೆ ಕೆಲಸ ಮಾಡಿರ್ತಕ್ಕಂತಹವರು ಹಾಗೂ ಇಲ್ಲಿ ನಮ್ಮಲ್ಲಿ ಸಭಿಕರಾಗಿ ಇವತ್ತಿನ ದಿವಸ ಕುಳಿತಿರ್ತಕ್ಕಂಥವರು ಹಾಗೂ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ವೃಂದದವರು, ರೈತ ಮಿತ್ರರು, ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೇನೆ. ಈ ಅವಕಾಶವನ್ನು ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಡೀನ್ ಸ್ನಾತಕೋತ್ತರರಾದ ಡಾಕ್ಟರ್ ಎಂ ದಿನೇಶ್ ಕುಮಾರ್ ಸರ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ TH ಗೌಡರ್ ಸರ್ ಅವರಿಗೂ ಸ್ವಾಗತ ಹಾಗೂ ಗಣೇಶ್ ಸರ್ ಅವರಿಗೂ ಸಹ ಸ್ವಾಗತ. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆಯನ್ನು ಕಪ್ಪತಗುಡ್ಡದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ದೀಪ ಬೆಳಗಿಸುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿ.
ಶಿವಕುಮಾರ ಮಹಾಸ್ವಾಮೀಜಿಗಳಿಗೂ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಧನ್ಯವಾದಗಳು. ಈಗ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಮಹಾಸ್ವಾಮಿಗಳು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಬೇಕಾಗಿ ವಿನಂತಿ. सह वीर्यं करवावहै तेजस्विनावधीतमस्तु मा विद्वेषावहै ओम शांति शांति शांति. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ 2023ನೇ ಸಾಲಿನ ಕೃಷಿ ಮತ್ತು ತೋಟಗಾರಿಕೆ ಮೇಳದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಮಾರಂಭದ ಅಧ್ಯಕ್ಷರು ಪ್ರಸ್ತುತ ಈ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳೂ ಆದ ಡಾಕ್ಟರ್ RC ಜಗದೀಶ್ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿರುವಂಥ ಕರ್ನಾಟಕದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರಾದ ಶ್ರೀ ವೀರಭದ್ರಪ್ಪ ಪೂಜಾರಿ, ಶ್ರೀ K. ನಾಗರಾಜ್, ಶ್ರೀ ತೀರ್ಥೇಶ್ HR ಅವರೇ,
ಗೌರವ ಉಪಸ್ಥಿತಿ ಇರುವಂಥ ಡಾಕ್ಟರ್ ಮೃತ್ಯುಂಜಯ್ ಶಿ ವಾಲಿ ಅವರೇ, ಡಾಕ್ಟರ್ ಬಿ ಹೇಮಲಾ ನಾಯಕ್ ಅವರೇ, ಡಾಕ್ಟರ್ ಎಸ್ ಶಿವಶಂಕರ್ ಅವರೇ, ಡಾಕ್ಟರ್ ಜಿ ಕೆ ಗಿರಿಜೇಶ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿರುವಂಥ ಎಲ್ಲ ಗೌರವಾನ್ವಿತ ಕೃಷಿ ವಿಜ್ಞಾನಿಗಳೇ, ಆಸಕ್ತರೇ, ಇದು ಕೃಷಿ ಮತ್ತು ತೋಟಗಾರಿಕೆಯ ಮೇಳ ಮತ್ತು ಕೃಷಿ ವಸ್ತು ಪ್ರದರ್ಶನ. ಕೃಷಿ ದೇಶದಲ್ಲಿ ಉಳಿಯುವಂಥ ತುರ್ತಿದೆ, ಅಗತ್ಯ ಇದೆ. ಕೃಷಿ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ನೌಕರಿ ಕೊನೆಯ ಸ್ಥಾನದಲ್ಲಿ ಜ್ಞಾನಿಗಳು ಹೇಳ್ತಾರೆ. ಇದು ನಾನು ಹೇಳ್ತಕ್ಕಂಥ ಮಾತಲ್ಲ, ಘನ್ಮಠ ಶಿವಗಳವರು ಹೇಳ್ತಕ್ಕಂಥ ಮಾತು. ಒಕ್ಕಲ್ತನ ಶ್ರೇಷ್ಠ, ವ್ಯಾಪಾರ ಮಧ್ಯಮ ಅಂತ ಅವ್ರು ಹೇಳ್ತಾರೆ. ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂದರೆ ಒಕ್ಕಲ್ತನದಲ್ಲಿ ವಂಚನೆ ಇಲ್ಲ, ಒಕ್ಕಲ್ತನದಲ್ಲಿ ಮೋಸ ಇಲ್ಲ. ಪಂಚಭೂತಗಳನ್ನು ಸರಿಯಾಗಿ ಬಳಸಿಕೊಂಡು ಪರಿಸರಕ್ಕನುಗುಣವಾಗಿ, ಪ್ರಕೃತಿಗನುಗುಣವಾಗಿ ಮಣ್ಣನ್ನು ಜೀವಂತ ಮಾಡಿಕೊಂಡು ಒಕ್ಕಲ್ತನ ಮಾಡತಕ್ಕಂಥ ರೀತಿ ಅದು ಭಾರತೀಯ ಪರಂಪರೆಗೆ ಅನುಗುಣವಾಗಿರುವಂಥದ್ದು, ಭಾರತೀಯ ಸಂಸ್ಕೃತಿಗೆ ಅನುಗುಣವಾಗಿರುವಂಥದ್ದು. ಹಾಗಾಗಿ ಒಕ್ಕಲ್ತನ ತುಂಬ ಮೇಲ್ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿತ್ತು. ಈಗೂ ಕೂಡ ಒಕ್ಕಲ್ತನ ಉಳಿಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೇವೆ. ನಮ್ಮ ಮಠಗಳಲ್ಲಿಯೂ ಕೂಡ ಒಂದು ಕಾಲಕ್ಕೆ ಒಕ್ಕಲ್ತನ ಭಾಳ ಗಂಭೀರವಾಗಿ ನಡೀತಾ ಇತ್ತು. ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಒಕ್ಕಲ್ತನ ನಡೀತಾ ಇತ್ತು. ಇವತ್ತು ಪರ್ಯಾಯವಾದಂಥ ಮತ್ತು ಬದಲಾದ ಪರಿಸ್ಥಿತಿಯಲ್ಲಿ ಒಕ್ಕಲ್ತನ ತುಂಬ ಗಂಭೀರವಾದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಹಾಗಾಗಿ ಇಲ್ಲಿರುವಂಥ ಎಲ್ಲ ಕೃಷಿ ವಿಜ್ಞಾನಿಗಳು ಏನಾದರೂ ಮಾಡಿ ಈ ದೇಶದ ಕೃಷಿಯನ್ನು ಉಳಿಸಬೇಕು ಅನ್ನುವಂಥ ಕಟಿಬದ್ಧತೆಯಿಂದ, ಕಂಕಣಬದ್ಧತೆಯಿಂದ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಭಗವಂತ ಅವ್ರ ಪ್ರಯತ್ನಕ್ಕೆ ಯಶಸ್ಸನ್ನು ಕೊಡಲಿ, ಈ ದೇಶದ ಕೃಷಿ ಉಳಿಲಿ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಜೊತೆಗೆ ನಾನು ಕೂಡ, ನಮ್ಮ ಮಠನೂ ಕೂಡ ಕೃಷಿ ಆಧಾರಿತ ಮಠವೇ. ನಮ್ಮ ಮಠಕ್ಕೆ 100 ಎಕರೆ ಜಮೀನಿದೆ. ಒಕ್ಕಲ್ತನ ಮಾಡಬೇಕನ್ನುವಂಥದ್ದು ನಂದು ಅಪೇಕ್ಷೆ ಇದೆ. ಅಷ್ಟೇ ಅಲ್ಲ, ಒಕ್ಕಲ್ತನ ಮಾಡಬೇಕಂತಲೇ ನಾನು ಮಠಾಧೀಶನಾಗಿರುವಂಥದ್ದು. ಒಕ್ಕಲ್ತನ ಮಾಡಲಿಕ್ಕೆ ಮೂಲ ಅಗತ್ಯ ಏನು ಅಂದ್ರೆ ಪಶುಸಂಗೋಪನೆ. ಆಕಳ ಇದ್ದರೆ ಒಕ್ಕಲ್ತನ ಮಾಡಲಿಕ್ಕೆ ಆಗ್ತದೆ, ಪಶುಸಂಗೋಪನೆ ಇದ್ದರೆ ಒಕ್ಕಲ್ತನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ವಾಸ್ತವ ಏನು ಅಂದರೆ ನಮ್ಮ ಮಠದ ಹೆಸರೇ ನಂದಿವೇರಿ ಮಠ ಅಂತಿದೆ. ನಂದಿ, ಆ ನಂದಿವೇರಿ ಮಠ ಕಪ್ಪತ್ ಗುಡ್ಡಕ್ಕೆ ನಂದಿ ಕೈಲಾಸದಿಂದ ಶಿವಪಾರ್ವತಿಯರು ನಂದಿಯನ್ನು ಏರಿಕೊಂಡು ಬಂದ್ರಂತ. ಬಂದು ಕಪ್ಪತ್ ಗುಡ್ಡದಲ್ಲಿ ನಂದಿ ಇಳಿದದ್ದಕ್ಕಾಗಿ ನಮ್ಮ ಮಠದ ಹೆಸರು ನಂದಿವೇರಿ ಮಠ ಆದ. ನಂದಿವೇರಿ ಮಠದಲ್ಲಿ ನಂದಿಗಳು ಇರಬೇಕನ್ನುವಂಥ ಕಾರಣಕ್ಕಾಗಿ ನಾನು 25 ಆಕಳುಗಳನ್ನು ಸಾಕ್ಕೊಂಡು 8-10 ವರ್ಷಗಳವರೆಗೆ ಏಕಾಂಗಿಯಾಗಿ ಆಕಳುಗಳನ್ನು ಉಳಿಸುವಂಥ, ಆಕಳುಗಳನ್ನು ಸಾಕುವಂಥ ಪ್ರಯತ್ನದಲ್ಲಿ ನಾನು ತುಂಬ ಸಂತೋಷವನ್ನು ಕಂಡಿದ್ದೆ. ಆದರೆ ಬರ್ಬರ್ತಾ ಅದರ ನಿರ್ವಹಣೆ ವೆಚ್ಚ ಜಾಸ್ತಿಯಾಗಿ ಬರಗಾಲ ನಮ್ಮಲ್ಲಿ, ನಾವು ಗದಗ ಜಿಲ್ಲೆಯವರು 3 ವರ್ಷ ಬರ, 1 ವರ್ಷ ವರ, ನೀರಿಲ್ಲ ನಮಗೆ. ನೀರು ಕೊಂಡುಕೊಂಡು ಆಕಳುಗಳು ಕುಡಿಸುವಂಥ ದಯನೀಯ ಸ್ಥಿತಿ ಬಂತು. ಆನಂತರ ನಾನು ಹಿಂಗೆ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಮಠ ಪೂರ್ತಿ ಅಡವಿಯಲ್ಲಿ ಇರೋದ್ರಿಂದ ಅವಕ್ಕೆ ಯಾರೂ ಮೇವು ಹಾಕಲಾರ್ದಂಗೆ ಆಗ್ತು, ಅವಕ್ಕೆ ಯಾರೂ ಈ ನಿರ್ವಹಣೆ ಮಾಡಲಿಕ್ಕೆ ಯಾರೂ ಸಿಗಲಾರ್ದಂಗೆ ಆಯಿತು. ಇಂಥ ಪರಿಸ್ಥಿತಿಯೊಳಗೆ ಅನಿವಾರ್ಯವಾಗಿ ನಾನು ಆಕಳವನ್ನು ತೆಗಿತಕ್ಕಂಥ ನೋವಿನ ಸಂಗತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ. ಆದರೆ ಇವತ್ತು ಒಕ್ಕಲ್ತನ ಉಳಿಬೇಕಂದ್ರೆ ಪಶುಸಂಗೋಪನೆ ತುಂಬ ಅಗತ್ಯವಾಗಿರುವಂಥದ್ದು. ನಾನು ಮೊನ್ನೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ. ಅಲ್ಲಿ ನೈಸರ್ಗಿಕ ಕೃಷಿಯನ್ನು ನಮ್ಮ ಡಾಕ್ಟರ್ PL ಪಾಟೀಲ್ ಸಾಹೇಬರು ತೋರಿಸಿದರು. ಇವತ್ತು ಇಲ್ಲಿ ನೈಸರ್ಗಿಕ ಕೃಷಿ ಬಗ್ಗೆ ನಾವು ನೋಡಿದೇವೆ. ಇದೆಲ್ಲ ಉಳಿಬೇಕಂದ್ರೆ ಆಕಳುಗಳು ಬೇಕು, ದನಕರುಗಳನ್ನು ಸಾಕಬೇಕು, ಪಶುಸಂಗೋಪನೆ ಇರಬೇಕು, ಅಂದ್ರೆ ಮಾತ್ರ ನಮ್ಮ ಒಕ್ಕಲ್ತನಕ್ಕೆ ಜೀವಂತಿಕೆ ಬರ್ತದೆ. ಅದಕ್ಕಾಗಿ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಆಮೂಲಾಗ್ರವಾಗಿ ಬದಲಾವಣೆಯಾಗಿ ಆಕಳ ಸಾಕ್ತಕ್ಕಂಥದ್ದು, ಎತ್ತು ಆಕಳುಗಳನ್ನು ಸಾಕ್ತಕ್ಕಂಥದ್ದು, ಕೃಷಿ ಮಾಡ್ತಕ್ಕಂಥದ್ದು ನಮ್ಮ ಕಟಿಬದ್ಧತೆ, ನಮ್ಮ ಆದ್ಯತೆ, ನಮ್ಮ ಪ್ರಥಮ ಪ್ರಾಶಸ್ತ್ಯ ಅನ್ನುವಂಥ ಮನೋಭಾವನೆಯನ್ನು ನಮ್ಮ ಯುವಕರಲ್ಲಿ ಬೆಳೆಸಬೇಕಾಗ್ಯದ. ಹಾಗಾಗಿ ಯುವಕರು ನಾವು ದಂಧಕ್ಕಿಗೆ ಹೋಗಬೇಕಾಗ್ಯದ, ನಮ್ಮ ಯುವಕರು ಪಶುಸಂಗೋಪನೆಯನ್ನು ಮಾಡಬೇಕಾಗ್ಯದ, ನಮ್ಮ ಯುವಕರು ಈ ತಿಪ್ಪಿಗೊಬ್ಬರ ಈ ಮೂಲಕವಾಗಿ ಮಣ್ಣನ್ನು ಜೀವಂತ ಮಾಡುವಂಥ ಕೆಲಸ ಮಾಡಬೇಕಾಗ್ಯದ. ಇವತ್ತು ಮಣ್ಣು ಸಾಯ್ತಾ ಇದೆ.
ಮನುಷ್ಯ ಸತ್ರ ಮಣ್ಣಾಗಿಡ್ತಾರೆ, ಮಣ್ಣು ಸತ್ತಂದ್ರೆ ಮಣ್ಣು ಸಾಯ್ತಾ ಇದೆ. ಅಂಥ ಮಣ್ಣನ್ನು ಜೀವಂತ ಮಾಡಬೇಕಾಗಿತ್ತು ಅಂದ್ರೆ ನಾವು ಪಶುಸಂಗೋಪನೆ ಮಾಡಿ ಆ ತಿಪ್ಪಿ ಗೊಬ್ಬರದಿಂದ ಮಣ್ಣನ್ನು ಜೀವಂತ ಮಾಡುವುದರ ಮೂಲಕವಾಗಿ ಒಕ್ಕಲ್ತನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಕ್ಕಲ್ತನ ಇವತ್ತು ಪಶುಸಂಗೋಪನೆಯಿಂದ ಬೆಳೀತದೆ. ಏನಾಗ್ಯದ ವಾಸ್ತವಿಕತೆ ಎಲ್ಲರಿಗೂ ಗೊತ್ತಿದೆ. ಏನಾಗ್ಯದ ಅಂದ್ರೆ ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಕಳಿಸ್ತೇವೆ ನಾವು. ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹೋಗಿ ಇಂಗ್ಲೀಷ್ ಚೆನ್ನಾಗಿ ಕಲಿತಾರೆ. ಆದರೆ ಅವ್ರಿಗೆ ದಂಧಕ್ಕೆ ಅಂದ್ರೆ ಗೊತ್ತಾಗೋದಿಲ್ಲ. ಮುಂದೆ ಸಗಣಿ ಕೆಲಸ ಮಾಡೋದಂದ್ರೆ ಒಂಥರ ಅನ್ನಿಸ್ತದೆ. ಆನಂತರ ಹೊಲಕ್ಕೆ ಹೋಗೋದಂದ್ರೆ ಒಲ್ಲೆ ಅನ್ನಿಸ್ತದೆ. ಒಕ್ಕಲ್ತನ ಮಾಡೋದಂದ್ರೆ ಒಂಥರ ಅನ್ನಿಸ್ತದೆ. ವಾಸ್ತವಿಕತೆಯೂ ಏನದಂದ್ರೆ ಹೆಣ್ಮಕ್ಕಳು ತಮ್ಮ ಮಕ್ಕಳನ್ನು ಒಕ್ಕಲ್ತನ ಮಾಡೋರಿಗೆ ಕೊಡೋದಿಲ್ಲ ಅಂತಾರೆ. ಈ ಪರಿಸ್ಥಿತಿ ಈ ಮಟ್ಟಕ್ಕೆ ಬಂದು ನಿಂತದೆ. ಹಿಂಗಾದ್ರೆ ಸಮಾಜದ ಸ್ಥಿತಿ, ದೇಶದ ಸ್ಥಿತಿ, ನಾವೆಲ್ಲ ಕನಸು ಕಾಣ್ತಾ ಇದ್ದೇವೆ. ಸುಜಲಾಂ ಸುಫಲಾಂ ಆಗಬೇಕು ನಮ್ಮ ದೇಶ, ಸಮೃದ್ಧಿಯ ಕಡೆಗೆ ನಮ್ಮ ದೇಶ ಹೋಗ್ಬೇಕಾಗ್ಯದ, ನಮ್ಮ ವ್ಯವಸ್ಥೆ ಸುಧಾರಣೆ ಆಗಬೇಕಾಗ್ಯದ. ಈ ದಾರಿ ತಪ್ಪಿರುವಂಥ ಜೆ.ಎಸ್. ಸಿರುದ್ರಪ್ಪನವರು ತಮ್ಮದೊಂದು ಕವನದಲ್ಲಿ ಹೇಳ್ತಾರೆ, ಎಲ್ಲೋ ಯಾವುದೋ ಕೀಲು ತಪ್ಪಿದೆ ಒಳಗೆ, ಎಲ್ಲೋ ಯಾವುದೋ ಕೀಲು ತಪ್ಪಿದೆ ಒಳಗೆ. ಆ ಕೀಲ ತಪ್ಪಿರುವಂಥ ಕೀಲವನ್ನು ಸರಿ ಮಾಡಿ ನಮ್ಮ ಯುವಕರು, ವಿಶೇಷವಾಗಿ ಯುವಕರು ಒಕ್ಕಲ್ತನಕ್ಕೆ ಬರುವಂತಹ ಅಗತ್ಯ ಇದೆ. ಇವತ್ತು ಈ ದೇಶವನ್ನು ಕಟ್ತಕ್ಕಂಥವ್ರು ಯುವಕರು, ಯುವಶಕ್ತಿ, ಅದು ಶಿವಶಕ್ತಿಯಾಗಿ ಇವತ್ತು ಒಕ್ಕಲ್ತನಕ್ಕೆ ಬಂದರೆ ಖಂಡಿತ ನಮ್ಮ ಕೃಷಿಗೆ ಸುಭಿಕ್ಷತೆ ಅದ, ಖಂಡಿತ ನಮ್ಮ ಒಕ್ಕಲ್ತನ ಉಳಿತದ. ನಮ್ಮ ಎಲ್ಲ ಕೃಷಿ ವಿಜ್ಞಾನಿಗಳು ಆ ಥರ ಕನಸು ಕಾಣ್ತಾ ಇದ್ದಾರೆ. ಒಕ್ಕಲ್ತನ ಉಳಿಬೇಕು, ಒಕ್ಕಲ್ತನ ಬೆಳಿಬೇಕು, ಒಕ್ಕಲ್ತನದ ಮೂಲಕವಾಗಿ ದೇಶ ಸಮೃದ್ಧಿ ಆಗಬೇಕು ಅಂಥೇಳಿ ಇಲ್ಲಿರುವಂಥ ಯುವಕರಿಗೆ ನಾನು ಕರೆ ಕೊಡ್ತೇನೆ. ಮುನ್ನುಗ್ಗಲಿ ಯುವಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು, ಸಾಕ್ಷರರ ಸಾತ್ವಿಕರ ನವನಾಡನು. ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ, ಸ್ಥೈರ್ಯ ಸಂಯಮ ನಮ್ಮ ಉಸಿರಾಗಲಿ. ಹೊಸನಾಡು ಹೊಸನಾಡು ಗುರಿಯಾಗಲಿ, ಹೊಸ ಹಾಡು ಹೊಸನಾಡು ಗುರಿಯಾಗಲಿ, ಹೊಸನಾಡು ಹೊಸನಾಡು ಗುರಿಯಾಗಲಿ. ಮುನ್ನುಗ್ಗಲಿ ಯುವಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು. ಯುವಕರು ಹೆಚ್ಚಿನ ರೀತಿಯೊಳಗೆ, ಹೆಚ್ಚಿನ ಸಂಖ್ಯೆಯೊಳಗೆ ಒಕ್ಕಲ್ತನಕ್ಕೆ ಬಂದ್ರೆ ದೇಶ ಇವತ್ತು ಅಭಿವೃದ್ಧಿ ಆಗ್ತದೆ. ವಾತಾವರಣ ಏನದಂದ್ರೆ ಸರ್ಕಾರಿ ನೌಕರಿ ಮಾಡೋರ ಭಾಳ ಚಲೋ, ಒಕ್ಕಲ್ತನ ಮಾಡೋರಿಗೆ ಕನ್ಯೆ ಕೊಟ್ಟರೆ ನಮ್ಮ ಮಕ್ಕಳು ಬದುಕುವುದಿಲ್ಲ ಅನ್ನುವಂಥ ಒಂದು ಭ್ರಮ ನಮ್ಮ ಪಾಲಕರಲ್ಲದ. ಬಹಳ ಮಂದಿ ಪಾಲಕರು ಹಂಗೆ ಭಾವಿಸ್ತಾರೆ. ಒಂದು ಕಾಲ ಇತ್ತು, 50 ಎಕರೆ ಜಮೀನು ಐತಂದ್ರೆ ಕೊಟ್ಟು ಬಿಡ್ರಿ ಮಗಳನ್ನ ಅಂತಿದ್ರು. ಇವತ್ತು ಅವಾಗ 100 ಎಕರೆ ಜಮೀನು ಐತಂದ್ರೂ ಕೂಡ ಮಕ್ಕಳನ್ನ ಕೊಡೋಕೆ ತಯಾರಿಲ್ಲ. ಕನ್ಯೆ ಸಿಗೋದಿಲ್ಲ ಒಕ್ಕಲಿಗರಿಗೆ. ಕೃಷಿಕರಿಗೆ ಕೃಷಿ ಮಾಡ್ತಕ್ಕಂಥದ್ದು ತುಂಬ ದುರ್ಭರವಾಗ್ತಾ ಇದೆ. ಅದಕ್ಕೆ ನಮ್ಮ ಯುವಕರು ತಯಾರಾಗಬೇಕಾಗಿದೆ. ಮುನ್ನುಗ್ಗಲಿ ಯುವಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು, ಸಾಕ್ಷರರ ಸಾತ್ವಿಕರ ನವನಾಡನು. ನಮ್ಮ ದೇಶ ಸಾಕ್ಷರ ನಾಡಾಗಬೇಕು, ನಮ್ಮ ದೇಶ ಸಾತ್ವಿಕರ ನಾಡಾಗಬೇಕು, ನಮ್ಮ ದೇಶ ಅದು ಸುಜಲಾಂ ಸುಫಲಾಂ ಆಗಬೇಕು. ಹಾಗಾಗಲಿಕ್ಕೆ ನಮ್ಮ ಯುವಕರು ಧೈರ್ಯ ಛಲ ಸಾಹಸದಿಂದ ಮುನ್ನುಗ್ಗಬೇಕು. ಒಕ್ಕಲ್ತನ ಮಾಡ್ತೇವೆ, ಒಕ್ಕಲ್ತನ ಮಾಡೇ ನಾವು ಬದುಕ್ತೀವಿ ಅನ್ನುವಂಥ ಕಂಕಣವನ್ನು ಕಟ್ಟುವಂಥ ತುರ್ತು ಇವತ್ತಿನ ಕಾಲದಲ್ಲಿದೆ. ಎತ್ತ ನೋಡಿದಡತ್ತ ಬೆಳೆದೆಹುದು ಜಡ ಹುತ್ತ, ಮೈಕೊಡವಿ ಎದ್ದಾಚೆ ತಳ್ಳು, ಹೂಡಿಗಲೆ ಹೊಸ ಎತ್ತು, ಶಿಸ್ತು ಶ್ರಮವನ ಬಿತ್ತು, ಸ್ವರ್ಗವನೇ ಧರೆಗೆಳೆದು ತರಲು. ಮುನ್ನುಗ್ಗಲಿ ಯುವಶಕ್ತಿ, ಬಲಗೊಳ್ಳಲಿ ಧೀಶಕ್ತಿ, ಕಟ್ಟೋಣ ಬಾ ಬಂಧು ಹೊಸನಾಡನು. ಯಾವ ಕಡೆ ನೋಡಿದ್ರು ಕೂಡ ನಿರಾಶೆ 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 ಅನ್ನಿಸ್ತದೆ. ಕಾರಣ ಏನಂದ್ರೆ ಹಿರಿತನವಿಲ್ಲದ ಹಿರಿಯರು, ನೈತಿಕತೆ ಇಲ್ಲದ ನಾಯಕರು, ಜೈಲಿಗೆ ಹೋಗಿ ಜಾಮೀನಿಂದ ಹೊರಗೆ ಬಂದು ಜನಪ್ರತಿನಿಧಿ ಆಗಿರುವಂಥ ನಮ್ಮ ಜನನಾಯಕರ ಈ ವಾತಾವರಣದೊಳಗೆ ಸಜ್ಜನರು, ಸಾತ್ವಿಕರು, ಕೃಷಿಕರು ಬದುಕಬೇಕಾಗ್ಯದ. ಕೃಷಿಯಿಂದ ನಮ್ಮ ದೇಶ ಸುಭಿಕ್ಷ ಆಗಬೇಕಾಗ್ಯದ. ಹಾಗಾಗಿ ದ್ವೇಷ ಅಸೂಯೆಯ ಸುಟ್ಟು, ಪ್ರೇಮ ದೀಕ್ಷೆಯ ತೊಟ್ಟು, ದಿಗ್ದಿಗಂತಕ್ಕೆಲ್ಲ ಬೆಳೆದು ನಿಂತು ಏರಿದೆತ್ತರದಿಂದ ಜಯಘೋಷ ಮಾಡೋಣ. ಒಂದೇ ನಾವು ಒಂದೇ ಎಂದು. ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲ ಈ ದೇಶದಲ್ಲಿ ಹುಟ್ಟಿರುವಂಥವರು. ನಾವು ಹೆಮ್ಮೆ ಪಡೋಣ. ಈ ದೇಶವನ್ನು ಕಟ್ಟಲಿಕ್ಕೆ ನಾವು ಸುಜಲಾಂ ಸುಫಲಾಂ ದೀಕ್ಷೆಯನ್ನು ತೊಡೋಣ. ಅದಕ್ಕೆ ಕೃಷಿ ಆದ್ಯತೆಯಾಗಲಿ, ಕೃಷಿ ಪ್ರಾಶಸ್ತ್ಯ ಪಡಲಿ, ಕೃಷಿ ಜೀವಂತವಾಗಲಿ, ಕೃಷಿಯ ಮೂಲಕ ನಾವು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಈ ಸಮಾರಂಭದ ಉದ್ಘಾಟನೆಗೆ ನನ್ನ ಕರೆಸಿ, ನಾನು ಕೂಡ ಕೃಷಿ ಬಗ್ಗೆ ತುಂಬ ಆಸಕ್ತನಾಗಿದ್ದೇನೆ. ಇಲ್ಲಿ ಬಹಳ ಜನ ಕೃಷಿ ವಿಜ್ಞಾನಿಗಳಿದ್ದಾರೆ. ಅವರು ಕನಸು ಕಾಣ್ತಾ ಇದ್ದಾರೆ ನಮ್ಮ ದೇಶದ ಕೃಷಿ ಉಳಿಲಿ ಅಂಥೇಳಿ. ಅವ್ರ ಕನಸೆಲ್ಲ ನನಸಾಗಲಿ, ನಮ್ಮ ದೇಶದ ಕೃಷಿ ಉಳಿಲಿ.
ನಮ್ಮ ಯುವಕರು ಹೆಚ್ಚಿನ ಕೃಷಿ ಬಗ್ಗೆ ಮನಸ್ಸು ಮಾಡಲಂತ ಹಾರೈಸ್ತಾ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಣ್ಣು ನಮ್ಮ ಜೀವ. ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಜೀವಜಂತುಗಳ ಆರೋಗ್ಯ ಚೆನ್ನಾಗಿರುತ್ತದೆ. ಒಕ್ಕಲುತನ ಎಂದು ಉಳಿದು ಬೆಳೆಯಬೇಕಾದಂಥ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ಹಿತವಚನಗಳನ್ನು ನುಡಿದು ಆಶೀರ್ವಚನ ನೀಡಿರುವ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ವಿಶ್ವವಿದ್ಯಾಲಯದ ಬೀಜ ಘಟಕದ ವಿಶೇಷಾಧಿಕಾರಿಯೂ ಹಾಗೂ ಕೃಷಿ ಮಹಾವಿದ್ಯಾಲಯದ ಶಿವಮೊಗ್ಗದ ಡೀನ್ರವರು ಆಗಿರ್ತಕ್ಕಂಥ ಡಾಕ್ಟರ್ ದುಷ್ಯಂತ್ ಕುಮಾರ್ ಅವರು ಬರೆದಂತಹ ಬೀಜೋತ್ಪಾದನೆಗಳ ತಾಂತ್ರಿಕತೆಗಳ ಕೈಪಿಡಿಯನ್ನು ಶ್ರೀಗಳು ಬಿಡುಗಡೆಗೊಳಿಸಿ ರೈತರ ಅನುಕೂಲಕ್ಕಾಗಿ ತೆರವು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಗಳಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಗೌರವ ಸಮರ್ಪಣೆ. ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಆಸಿ ಜಗದೀಶ್ ಸರ್ ಅವರಿಗೆ ಶ್ರೀಗಳನ್ನು ಗೌರವಿಸಲು ನಾನು ಕೇಳಿಕೊಳ್ಳುತ್ತೇನೆ. ನಾನು ನಮ್ಮ ಒಂದು ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದು ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದ ಕೃಷಿ ಸೂಕ್ಷ್ಮ ಜೀವಾಣುಶಾಸ್ತ್ರದ ಸಹಾಯದೊಂದಿಗೆ SAS ಭೂಮಿ ನವೋದ್ಯಮವು ಉತ್ಪಾದಿಸಲಾದ ಸಾವಯವ ಉತ್ಪನ್ನಗಳಾದ ಸಾರಜನಕ ಸ್ಥಿರೀಕರಿಸುವ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು, ಜೈವಿಕ ನಿಯಂತ್ರಕಗಳು ಮತ್ತು ಕ್ರಾಪ್ ಸ್ಪೆಷಲ್ಗಳ ಉತ್ಪನ್ನಗಳನ್ನು ಬಿಡುಗಡೆ ಮಾಡಬೇಕೆಂದು ಡಾಕ್ಟರ್ PL ಪಾಟೀಲ್ ಸರ್ ಅವರಿಗೆ ನಾನು ಕೇಳಿಕೊಳ್ಳುತ್ತೇನೆ. ಇದು SAS ಭೂಮಿ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಪಡೆದಿರತಕ್ಕಂಥ ನವೋದ್ಯಮವಾಗಿದೆ. ಇದು ರೈತರ ಅನುಕೂಲಕ್ಕೆಂದು ಸಾವಯವ ಉತ್ಪನ್ನಗಳನ್ನು ಬಿಡುಗಡೆ ಮಾಡ್ತಾ ಇರೋದು ಸಂತಸದ ವಿಷಯ. ಇದೀಗ SAS ಭೂಮಿ ಬ್ಯಾನರ್ ರೆಡಿ. ಜಿಂಜರ್ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್, ಫ್ರೂಟ್ ಸ್ಪೆಷಲ್, ಪೊಟ್ಯಾಶ್ ರಿಚ್ ಗೊಬ್ಬರಗಳು, ಜಿಂಕ್ ರಿಚ್ ಗೊಬ್ಬರಗಳು, ಫೋರ್ಟಿಫೈಡ್ ಗೊಬ್ಬರಗಳು, ವಿಶೇಷ ಗೊಬ್ಬರಗಳು ಲಭ್ಯವಿವೆ.
ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ PL ಪಾಟೀಲ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಯಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಕೃಷಿ ಮೇಳದ 3ನೆಯ ದಿನದ ಮುಖ್ಯ ಅತಿಥಿಗಳು, ಈಗ ತಾನೇ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ನಂದಿವೇರಿ ಮಠ, ಕಪ್ಪತಗುಡ್ಡ, ದೋಣಿ, ಗದಗ ಜಿಲ್ಲೆ ಇವರ ಪಾದಾರವಿಂದಗಳಲ್ಲಿ ವಂದಿಸಿ, ಈ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಮತ್ತು ಸ್ನೇಹಿತರಾದಂಥ ಡಾಕ್ಟರ್ RC ಜಗದೀಶ್ ಅವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಈ ವಿಶ್ವವಿದ್ಯಾಲಯದ ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ವಿಶ್ವವಿದ್ಯಾಲಯದ ಎಲ್ಲ ಗೌರವಾನ್ವಿತ ಅಧಿಕಾರಿ ವೃಂದವೇ, ಅತಿಥಿಗಳೇ, ಹಾಗೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂಥ ಸುತ್ತಮುತ್ತಲಿನ ರೈತರೇ, ರೈತ ಮಹಿಳೆಯರೇ ಹಾಗೂ ಆಹ್ವಾನಿತರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಆಹ್ವಾನಿತರೇ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ನೀಡಿ ಇಲ್ಲಿ ತಮ್ಮೊಂದಿಗೆ 2 ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿದಂಥ ಸನ್ಮಾನ್ಯ ಕುಲಪತಿಗಳಿಗೆ ಮತ್ತು ತಮ್ಮೆಲ್ಲರಿಗೆ ವಂದಿಸಿ ನಾನು ನನ್ನ 2 ನುಡಿಗಳನ್ನು ಇಲ್ಲಿ ಪ್ರಸ್ತುತಪಡಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಅವರು ಇಲ್ಲಿ ಕಾರ್ಯಕ್ರಮ ನಡೆಸುವವರು ಹೇಳಿದಂತೆ ಇವತ್ತಿನ ಮುಖ್ಯ ಗೋಷ್ಠಿಯಲ್ಲಿ ಸೆಕೆಂಡರಿ ಕೃಷಿ ಅಥವಾ ದ್ವಿತೀಯ ಕೃಷಿ ಇದರ ಬಗ್ಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದರು. ಈ ಒಂದು ಸೆಕೆಂಡರಿ ಕೃಷಿ ಅನ್ನೋದು ಇತ್ತೀಚೆಗಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಒಂದು ಸೆಕೆಂಡರಿ ನಿರ್ದೇಶನಾಲಯವನ್ನು ಪ್ರಾರಂಭಿಸಿದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಹಳೆಯ ವಿದ್ಯಾರ್ಥಿಗಳು ಮತ್ತು ಭಾರತ ಸರ್ಕಾರದ ರೇನ್ಫೆಡ್ ಏರಿಯಾ ಅಥಾರಿಟಿಯ CEO ಆದಂಥ ಸನ್ಮಾನ್ಯ ಡಾಕ್ಟರ್ ಅಶೋಕ್ ದಳವಾಯಿ ಅವರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರ ಕನಸನ್ನು ನನಸು ಮಾಡುವುದು ಏನಪ್ಪ ಅಂತಂದ್ರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಅವರು ಹಲವಾರು ಯೋಜನೆಗಳನ್ನು ನಿರೂಪಿಸಿದ್ದಾರೆ. ಆ ಒಂದು ಯೋಜನೆಯನ್ನು ಕಾರ್ಯಗತ ಮಾಡಿಸಲಿಕ್ಕೆ ಈ ಒಂದು ಸೆಕೆಂಡರಿ ನಿರ್ದೇಶನಾಲಯವನ್ನು ನಮ್ಮ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿದೆ. ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕದಲ್ಲಿ ಹಾಕಿಕೊಳ್ತಾ ಇದ್ದಾರೆ. ಮೊದಲು ಕೃಷಿಯ ಬಗ್ಗೆ ನಮ್ಮ ಸ್ವಾಮೀಜಿಯವರು ಹೇಳಿದರು, ಕೃಷಿಯನ್ನು ಯುವಕರು ನಡೆಸಿಕೊಂಡು ಹೋಗಬೇಕು, ಮಣ್ಣನ್ನು ಜೀವಂತವಾಗಿ ಇಡಬೇಕು ಅಂತ ಸ್ವಾಮೀಜಿಯವರು ತಮ್ಮೆಲ್ಲರಲ್ಲಿ ಕರೆ ನೀಡಿದರು. ಸೊ ಅದಕ್ಕಿಂತ ಮುಂಚೆ ಸ್ವಾಮೀಜಿಯವರು ಹೇಳಿದರು ತಮ್ಮ ಭಾಷಣದಲ್ಲಿ, ನಾವು ಸತ್ತರೆ ಮಣ್ಣಿಗೆ ಅಂತ ಹೇಳಿ. ಇತ್ತೀಚೆಗಾಗಿ ಭೂಮಿಯ ಮೇಲೆ ಮಣ್ಣೇ ಇರ್ತಾ ಇಲ್ಲ, ಭೂಮಿಯ ಮೇಲೆ ಮಣ್ಣು ನಿಲ್ಲದೇ ಹೋಗ್ತಾ ಇದೆ. ಸೊ ಅದಕ್ಕಾಗಿ ಮಣ್ಣೇ ಇಲ್ಲದಿದ್ದರೆ ನಾವು ಸತ್ತರೆ ಎಲ್ಲಿಗೆ, ಈ ಒಂದು ದೊಡ್ಡ ಪ್ರಶ್ನೆ ಬರ್ತಾ ಇದೆ. ಸೊ ಆದ್ದರಿಂದ ಎಲ್ಲ ರೈತ ಬಾಂಧವರು, ಯುವಕರು ಮೊಟ್ಟ ಮೊದಲು ಈ ನೈಸರ್ಗಿಕ ಸಂಪನ್ಮೂಲವಾದ ಮಣ್ಣನ್ನು ಭೂಮಿಯ ಮೇಲೆ ಉಳಿಸಿಕೊಳ್ಳುವಂಥ ಒಂದು ಅತಿ ದೊಡ್ಡ ಚಾಲನೆಯನ್ನು ಅಥವಾ ಅಭಿಯಾನವನ್ನು ನಾವು ಮಾಡಬೇಕಾಗಿದೆ. ಭೂಮಿಯ ಮೇಲೆ ಮಣ್ಣೇ ಇಲ್ಲದಿದ್ದರೆ ನಾವು ಕೃಷಿ ಮಾಡುವುದು ಹೇಗೆ? ಸೊ ಆದ್ದರಿಂದ ಈ ಒಂದು ನೈಸರ್ಗಿಕ ಸಂಪನ್ಮೂಲವಾದ ಮಣ್ಣು ಮತ್ತು ನೀರು ಇವು 2 ಕೃಷಿಗೆ ಭಾಳಷ್ಟು ಮುಖ್ಯ. ಮಣ್ಣು, ನೀರು ಮತ್ತು ಅತ್ಯುತ್ತಮ ತಳಿಗಳ ಬೀಜಗಳು ಇದ್ದರೆ ರೈತರು ಅತ್ಯಂತ ಉನ್ನತ ಮಟ್ಟದ ಕೃಷಿಯನ್ನು ಮಾಡಿ ಹೆಚ್ಚು ಹೆಚ್ಚು ಲಾಭವನ್ನು ಗಳಿಸ್ಬೋದು.
ಸೊ ಆದ್ದರಿಂದ ನಾನು ಈ ವೇದಿಕೆಯ ಮೇಲೆ ತಮ್ಮೆಲ್ಲರಿಗೂ ಕರೆ ನೀಡುವುದೇನಪ್ಪ ಅಂತಂದರೆ, ಈ 2 ನೈಸರ್ಗಿಕ ಸಂಪನ್ಮೂಲಗಳನ್ನು ಮೊಟ್ಟ ಮೊದಲು ಕಾಯ್ದುಕೊಳ್ಳಿ, ಆಮೇಲೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಿರಿ ಅಂತ ನಾನು ತಮ್ಮೆಲ್ಲರಿಗೂ ಕರೆ ನೀಡಬಯಸ್ತೇನೆ. ಸೊ ಯಾಕಂದರೆ ಈ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಪ್ರದೇಶ ಮಲೆನಾಡು ಪ್ರದೇಶ, ಹೆಚ್ಚು ಮಳೆ ಬೀಳುವಂಥ ಪ್ರದೇಶ. ಅತಿ ರಭಸದಿಂದ ಬಂದ ಮಳೆಗೆ ಮೇಲ್ಮೈಲಿರುವಂಥ ಮಣ್ಣು, ಭೂಮಿಯ ಮೇಲಿರುವಂಥ ಮಣ್ಣು ಅತಿ ರಭಸದಿಂದ ಕೊಚ್ಚಿಕೊಂಡು ಹೋಗ್ತದೆ. ಆ ಮಣ್ಣು ಅಷ್ಟೇ ಕೊಚ್ಚಿಕೊಂಡು ಹೋಗೋದಿಲ್ಲ, ಮಣ್ಣಿನ ಜೊತೆ ಮಣ್ಣಿನಲ್ಲಿರುವಂಥ ಸಾವಯವ ಪದಾರ್ಥ, ತಾವು ಹಾಕಿದಂಥ ರಾಸಾಯನಿಕ ಗೊಬ್ಬರ ಎಲ್ಲವೂ ಕೊಚ್ಚಿಕೊಂಡು ನೀರಿನಲ್ಲಿ ಸಾಗಿ ಹಳ್ಳ ಮತ್ತು ನದಿ, ಆಮೇಲೆ ಆಣೆಕಟ್ಟು ಪ್ರದೇಶವನ್ನು ಸೇರಿಕೊಂಡು ಬಿಡ್ತದೆ. ಭೂಮಿಯ ಮೇಲೆ ಮಣ್ಣೇ ಇಲ್ದಂಗೆ ಆಗುತ್ತದೆ. ಅದಕ್ಕಾಗಿ ತಾವೆಲ್ಲರೂ ಮೊಟ್ಟ ಮೊದಲು ಮಾಡುವಂಥ ಆದ್ಯ ಕರ್ತವ್ಯ ಏನಪ್ಪ ಅಂತಂದ್ರೆ, ಇಳಕಲಿಗೆ ಅಡ್ಡವಾಗಿ ಬದುಗಳ ನಿರ್ಮಾಣ ಮಾಡಬೇಕು. ಓಡಿ ಹೋಗುವಂಥ ನೀರನ್ನು ನಡೆದು ಹೋಗುವ ಹಾಗೆ ಮಾಡಬೇಕು. ನಡೆದು ಹೋಗುವಂಥ ನೀರನ್ನು ಇಂಗುವಂಥ ಮಾಡಿದರೆ ಭೂಮಿಯ ಮೇಲೆ ಮಣ್ಣು ನಿಲ್ತದೆ, ಅಂತರ್ಜಲ ಮಟ್ಟ ಜಾಸ್ತಿ ಆಗ್ತದೆ, ನೀರು ಇಂಗ್ತಾ ಹೋಗಿ. ಆದ್ದರಿಂದ ತಾವು ಸಂಪದ್ಭರಿತ ಕೃಷಿಯನ್ನು ಮಾಡ್ಬೋದು. ಒಮ್ಮೆ ತಾವು ಸಂಪದ್ಭರಿತ ಕೃಷಿಯನ್ನು ಮಾಡಿ ತಮ್ಮ ಉತ್ಪಾದನೆಯನ್ನು ಹೆಚ್ಚುತ್ತಾ ಹೋದ ಹಾಗೆ ತಮ್ಮ ಒಂದು ಕುಟುಂಬದ ಆದಾಯ ಹೆಚ್ಚು ಹೋಗ್ತಾ ಇದೆ. ಮೊಟ್ಟ ಮೊದಲು ತಾವು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು. ಆರ್ಥಿಕವಾಗಿ ಸಬಲೀಕರಣರಾಗಬೇಕಾತಂದ್ರೆ ಬರೀ ಕೃಷಿ ಮಾಡಿದರೆ ಸಾಲದು, ತಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಬೇಕಾಗ್ತದೆ. ಬರೀ ಬೆಳೆಗಳನ್ನು ಬೆಳೆದರೆ ಸಾಲದು, ಬೆಳೆಗಳ ಜೊತೆಗೆ ತಾವು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾಗ್ತದೆ. ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು, ಆಮೇಲೆ ಔಷಧಿ ಸಸ್ಯಗಳನ್ನು ಕೂಡ ಬೆಳಿಬೇಕಾಗ್ತದೆ. ಇದರೊಂದಿಗೆ ಹೈನುಗಾರಿಕೆಯು ಭಾಳ ಮುಖ್ಯ. ಯಾಕಂತಂದರೆ ತಮ್ಮ ಒಂದು ಭೂಮಿಯಲ್ಲಿ ಸಾವಯವ ಪದಾರ್ಥ ಹೆಚ್ಚಿಸಬೇಕಪ್ಪ ಅಂತಂದರೆ ತಮ್ಮ ಒಂದು ಮನೆಯ ಹಿತ್ತಲಿನಲ್ಲಿ ತಿಪ್ಪೆಗುಂಡಿ ಇರಬೇಕಾಗ್ತದೆ. ಅಲ್ಲಿ ಹೆಚ್ಚು ಹೆಚ್ಚು ಸಾವಯವ ಪದಾರ್ಥವನ್ನು ಹಾಕಿ ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡಿ ಭೂಮಿಗೆ ಮರಳಿ ಹಾಕಬೇಕಾಗ್ತದೆ. ಇದರಿಂದ ತಮ್ಮ ಭೂಮಿಯ ಫಲವತ್ತತೆ ಕೂಡ ಕಾಯ್ಕೊಂಡು ಬರಬೇಕಾಗ್ತದೆ. ಸೊ ಆದ್ದರಿಂದ ತಾವು ಸಮಗ್ರ ಕೃಷಿ ಪದ್ಧತಿ ಹೈನುಗಾರಿಕೆ ಜೊತೆಗೆ ತಾವು ಜೇನು ಸಾಕಾಣಿಕೆ, ಮೊಲ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಮೇಲೆ ರೇಷ್ಮೆ ಸಾಕಾಣಿಕೆ, ಹೀಗೆ ಹಲವಾರು ಕೃಷಿಯೇತರ ಚಟುವಟಿಕೆಗಳನ್ನು ಮಾಡ್ತಾ ಹೋದಲ್ಲಿ ತಮ್ಮ ಒಂದು ಆರ್ಥಿಕ ಸಬಲೀಕರಣ ಆಗ್ತದೆ. ತಾವು ಆರ್ಥಿಕ ಸಬಲೀಕರಣ ಆದಾಗ ತಮ್ಮ ಒಂದು ಬೆಳೆದಂಥ ಬೆಳೆಯ ಎಲ್ಲ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಿದಾಗ ಈಗ ತಾವು ಯಾವುದೇ ಒಂದು ಬೆಳೆ ತೆಗೆದುಕೊಳ್ಳ್ರಿ, ಆ ಬೆಳೆಯಿಂದ ಬಂದಂಥ ಪದಾರ್ಥಗಳಿಗೆ ಮೌಲ್ಯವರ್ಧನೆ ಮಾಡಿ. ಈಗ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ನಾವು ಆಚರಿಸ್ತಾ ಇದ್ದೇವೆ. ಯಾವುದೇ ಒಂದು ಸಿರಿಧಾನ್ಯವನ್ನು ತೆಗೆದುಕೊಳ್ಳಿ, ಆ ಸಿರಿಧಾನ್ಯದ ಕಾಳುಗಳನ್ನು ತಾವು ಮಾರಾಟ ಮಾಡಿದರೆ ಭಾಳಷ್ಟು ಕಡಿಮೆ ಬೆಲೆ ತಮಗೆ ಸಿಗ್ತದೆ. ಅದನ್ನೇ ಆ ಸಿರಿಧಾನ್ಯದ ಒಂದು ಬೆಳೆದಂಥ ಕಾಳುಗಳನ್ನು ನೀವು ಅಕ್ಕಿಯಾಗಿ ಮಾರ್ಪಾಟ ಮಾಡಿ ರೈತರು ಮಾರಾಟ ಮಾಡಿದರೆ ಸಾಕಷ್ಟು ಬೆಲೆ ಸಿಗ್ತದೆ. ಅದು ಅಲ್ಲದೇ ಸಿರಿಧಾನ್ಯದ ಮೌಲ್ಯವರ್ಧನೆ, ಇನ್ನೂ ಮೌಲ್ಯವರ್ಧನೆ ಮಾಡಿ ಸಿರಿಧಾನ್ಯಗಳ ಒಂದು ಉಪ್ಪಿಟ್ಟಿನ ಮಿಶ್ರಣ, ಒಂದು ದೋಸಾ ಮಿಕ್ಸು ಅಥವಾ ಇಡ್ಲಿ ಮಿಕ್ಸು ಅಥವಾ ಒಂದು ಏನು ಬಿಸಿಬೇಳೆ ಬಾತು ಮಿಕ್ಸು, ಹೀಗೆ ಹಲವಾರು ಮೌಲ್ಯವರ್ಧಿತ ಆಹಾರಗಳನ್ನು ತಾವು ತಯಾರು ಮಾಡಿ ಒಂದು ಅತ್ಯಾಕರ್ಷಕ ಬ್ರ್ಯಾಂಡ್ ಮಾಡಿ ನೀವು ಮಾರಾಟ ಮಾಡಿದರೆ ರೈತರ ಆದಾಯ ದ್ವಿಗುಣ ಅಲ್ಲ, ಇನ್ನೂ ಹಲವಾರು ಪಟ್ಟು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಸೆಕೆಂಡ್ರಿ ಕೃಷಿ ನಿರ್ದೇಶನಾಲಯ ಪ್ರಾರಂಭವಾಗಿರೋದು. ಈ ಎಲ್ಲ ಬೆಳೆಗಳಲ್ಲಿ ಈ ಒಂದು ಶಿವಮೊಗ್ಗ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹಲವಾರು ಪ್ಲ್ಯಾಂಟೇಷನ್ ಬೆಳೆಗಳು ಮತ್ತು ಹಣ್ಣಿನ ಬೆಳೆಗಳಿವೆ. ಪ್ರತಿಯೊಂದು ಪ್ಲ್ಯಾಂಟೇಷನ್ ಬೆಳೆಯಲ್ಲಿ ಅಥವಾ ಹಣ್ಣಿನ ಬೆಳೆಗಳಲ್ಲಿ ನೀವು ಹಲವಾರು ಪ್ರೊಸೆಸಿಂಗ್ ಮಾಡಿ ಹಲವಾರು ಉತ್ಪನ್ನಗಳನ್ನು ತಾವು ತಯಾರು ಮಾಡಿ ಆಕರ್ಷಕ ಪ್ಯಾಕಿಂಗ್ ಮಾಡಿ ತಾವು ಹೊರಗಡೆ ಮಾರುಕಟ್ಟೆ ಮಾಡಿದಾಗ ಮಾತ್ರ ತಮ್ಮ ಆದಾಯ ಹೆಚ್ಚಿಗೆ ಆಗ್ತದೆ. ಅಷ್ಟೇ ಅಲ್ಲ, ನೀವು ಬೆಳೆದಂಥ ಯಾವುದೇ ಬೆಳೆಯ ಉತ್ಪನ್ನದ ಒಂದು ಬೆಲೆಯನ್ನು ನೀವೇ ನಿಗದಿ ಮಾಡುವಂತಾಗಬೇಕು. ತಾವು ಮಾರುಕಟ್ಟೆಗೆ ಹೋದರೆ ಏನೇ ಒಂದು ಸಾಮಾನು ತಾವು ಖರೀದಿ ಮಾಡಬೇಕಾದ್ರೆ ನೀವು MRP ನೋಡ್ತೀರಿ. ಆದರೆ ನೀವು ಬೆಳೆದಂಥ ಬೆಳೆಯ ಉತ್ಪನ್ನವನ್ನು ನೀವು ಈ ಮಧ್ಯವರ್ತಿಗಳು ಅಥವಾ ಮಾರುಕಟ್ಟೆಯಲ್ಲಿ ಅವರು ಕೇಳಿದ ಬೆಲೆಗೆ ನೀವು ಮಾರಿ ಬರ್ತೀರಿ. ಅದು ಹಾಗಾಗಬಾರ್ದು.
ನೀವೇ ನಿಮ್ಮ ಬೆಳೆಯ ಬೆಲೆಯನ್ನು ನಿರ್ಧಾರ ಮಾಡುವಂತ ಆಗಬೇಕು. ಆ ಒಂದು ನಿರ್ಧಾರ ತಮ್ಮಲ್ಲಿ ಬಂದರೆ ಮಾತ್ರ ತಮ್ಮ ಆದಾಯ ಜಾಸ್ತಿ ಆಗ್ತದೆ. ಸೊ ಆದ್ದರಿಂದ ಮೊಟ್ಟ ಮೊದಲು ತಾವು ಆರ್ಥಿಕವಾಗಿ ಸಬಲೀಕರಣರಾಗಬೇಕು. ತಮ್ಮ ಯಾವುದೇ ಒಂದು ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ತಾವು ಬೆಳೆದಂಥ ಬೆಳೆಗೆ ತಾವೇ MRP ಫಿಕ್ಸ್ ಮಾಡಿ ತಮ್ಮ ಆದಾಯ ಜಾಸ್ತಿ ಆಗ್ತದೆ. ತಮ್ಮ ಒಂದು ಕುಟುಂಬದ ಆದಾಯ ಕೂಡ ಹೆಚ್ಚಿಯಾಗಿ ತಾವು ಸ್ಥಿತಿವಂತರಾಗಿ ಯಾವ ಒಂದು ಉದ್ಯಮಿಗೆ ತಾವು ಕಡಿಮೆ ಇಲ್ಲದ ರೀತಿ ತಾವು ಬಾಳ್ವೆಯನ್ನು ನಡೆಸಬೇಕಾಗ್ತದೆ. ಸೊ ಈ ರೀತಿ ತಾವು ತಮ್ಮ ಕೃಷಿಯನ್ನು ಮುಂದುವರಿಸಿಕೊಂಡು ಹೋದರೆ ಬಹಳಷ್ಟು ತಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನನಗೆ ಇಲ್ಲಿ 2 ಮಾತುಗಳನ್ನು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ಸಂಘಟಕರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕಿಸಾನ್. ನೈಸರ್ಗಿಕ ಸಂಪನ್ಮೂಲಗಳನ್ನು ಸದುಪಯೋಗಗೊಳಿಸಿಕೊಳ್ಳುವುದು, ಮಣ್ಣಿನ ಸವಕಳಿ ತಡೆಯುವುದು ಇಂದಿನ ಕೃಷಿಯಲ್ಲಿ ಮುಖ್ಯವಾಗಿದೆ. ಸಿರಿಧಾನ್ಯಗಳ ಮೌಲ್ಯವರ್ಧನೆಗೆ ಹೆಚ್ಚನ್ನು ಒತ್ತು ಕೊಟ್ಟು ಬೇಕಾಗಿದೆ ಎಂದು ಹಲವಾರು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿರುವ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಸರ್ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ವಿಶ್ವವಿದ್ಯಾಲಯದ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವ ಸಮರ್ಪಿಸಬೇಕಾಗಿ ಮಾನ್ಯ ಕುಲಪತಿಗಳಲ್ಲಿ ಕೋರಿಕೊಳ್ಳುತ್ತೇನೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನೊಳಗೊಂಡ CD ಬಿಡುಗಡೆಯನ್ನು ಈಗ ಡಾಕ್ಟರ್ MK ನಾಯಕ್ ಸರ್ ಅವರಲ್ಲಿ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ CDಯು ಶಿವಮೊಗ್ಗ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ 20 ಶ್ರೇಷ್ಠ ಕೃಷಿಕರ ವಿಡಿಯೋ ಚಿತ್ರೀಕರಣವನ್ನು ಒಳಗೊಂಡಿದೆ. ಇದರಲ್ಲಿಯ ಪ್ರಮುಖ ವಿಷಯಗಳು ಸಮಗ್ರ ಕೃಷಿ ಪದ್ಧತಿ, ಸಾವಯವ ಕೃಷಿ, ನೈಸರ್ಗಿಕ ಕೃಷಿ, ಜೇನು ಕೃಷಿ, ಹಸು ಸಾಕಾಣೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಎಲ್ಲ ಅಂಶಗಳನ್ನು ಈ CDಯಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಈ ವಿಡಿಯೋ ಚಿತ್ರೀಕರಣ ತಂಡದವಾದಂಥ ಡಾಕ್ಟರ್ ಅರುಣ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ವಿಸ್ತರಣೆ ಇರುವಕ್ಕಿ, ಡಾಕ್ಟರ್ BC ಹನುಮಂತಸ್ವಾಮಿ, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ, ಮತ್ತು ಡಾಕ್ಟರ್ ಮಂಜೇಶ್, TA, ವಿಸ್ತರಣಾ ನಿರ್ದೇಶನಾಲಯ ಕಚೇರಿ. CD ಬಿಡುಗಡೆಯನ್ನು ನೆರವೇರಿಸಿಕೊಟ್ಟ ಗಣ್ಯರೆಲ್ಲರಿಗೂ ಮತ್ತು ಡಾಕ್ಟರ್ MK ನಾಯಕ್ ಸರ್ ಅವರಿಗೂ ಧನ್ಯವಾದಗಳು. ಹಾಗೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಡಾಕ್ಟರ್ MK ನಾಯಕ್ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಚರಣ ಕಮನಗಳಿಗೆ ವಂದಿಸುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಜಗದೀಶ್ ಅವರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ
ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರೇ, ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಆಡಳಿತ ಮಂಡಳಿಯ ಸದಸ್ಯರಾದ ನಾಗರಾಜ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿ ವರ್ಗವೇ, ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಉಪಸ್ಥಿತರಿರುವಂಥ ನಲ್ಮೆಯ ರೈತ ಬಾಂಧವರೇ ಹಾಗೂ ಎಲ್ಲ ನಮ್ಮ ವಿಜ್ಞಾನಿಗಳೇ, ಪ್ರಾಧ್ಯಾಪಕರೇ, ವಿದ್ಯಾರ್ಥಿಗಳೇ, ಬಹುಶಃ ಮೊದಲನೇದಾಗಿ ಇಂಥದ್ದೊಂದು ಮಹತ್ತರವಾದಂಥ ಕೃಷಿ ಮೇಳವನ್ನು, ಕೃಷಿ ಮತ್ತು ತೋಟಗಾರಿಕೆ ಮೇಳವನ್ನು ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸಿ ರೈತರಿಗೆ ಅನುಕೂಲ ಆಗುವಂಥ ಇಂಥದ್ದೊಂದು ಕೃಷಿ ಮೇಳಕ್ಕೆ ಹೊಸ ರೂಪವನ್ನು ಕೊಟ್ಟಿರುವ ಗೌರವಾನ್ವಿತ ಕುಲಪತಿಗಳಿಗೆ, ಜೋಡೆತ್ತುಗಳಾದಂಥ ಡಾಕ್ಟರ್ ಹೇಮಲಾ ನಾಯಕ್ ವಿಸ್ತರಣಾ ನಿರ್ದೇಶಕರು ಮತ್ತು ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಮೃತ್ಯುಂಜಯ ವಾಲಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಕಳೆದ 75 ವರ್ಷಗಳ ನಮ್ಮ ಸುದೀರ್ಘ ಕೃಷಿ ಯಾತ್ರೆಯಲ್ಲಿ ಅನೇಕ ಸಾಧನೆಗಳು, ಅನೇಕ ಕೃಷಿ ಬದುಕಿನ ಸಂಕಷ್ಟಗಳು, ಸವಾಲುಗಳು ಮತ್ತು ಅವಕಾಶಗಳನ್ನು ವಿಶ್ಲೇಷಿಸಿದರೆ ಹೆಮ್ಮೆ ಪಡುವಂಥ ಅನೇಕ ವಿಷಯಗಳು ಕೂಡ ಇದ್ದಾವೆ. ಅದರಲ್ಲಿ ಇಡೀ ಪ್ರಪಂಚದಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂದರೆ ಆಹಾರ ಭದ್ರತೆಯ ಕಾಯ್ದೆಯನ್ನು ನಮ್ಮ ಪಾರ್ಲಿಮೆಂಟ್ನಲ್ಲಿ 2013ರಲ್ಲಿ ಅದನ್ನು ಮಂಡಿಸಿ 80 ಕೋಟಿ ಜನಗಳಿಗೆ ಆಹಾರವನ್ನು, ಊಟವನ್ನು ಕೊಡ್ತೇವೆ ಎಂಬ ವಾಗ್ದಾನವನ್ನು ನೀಡಿದ ಏಕೈಕ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಭಾರತ ಒಂದೇ. ಇದರಲ್ಲಿ ಸ್ಪಷ್ಟವಾದಂಥ ಒಂದು ಸಾಧನೆ ನಮ್ಮ ದೇಶದಲ್ಲಿ ಆಗಿದೆ. ಕೋವಿಡ್ ಅಂತ ಮಹಾಮಾರಿ, ಶತಮಾನದ ಭೀಕರ ಸಾಂಕ್ರಾಮಿಕ ರೋಗ ಬಂದರೂ ಕೂಡ ಅಂಥ ಸಂದರ್ಭದಲ್ಲಿ ಏಕೈಕ ರಂಗ ಸಾಧನೆಯನ್ನು ಮಾಡಿ 80 ಕೋಟಿ ಜನಗಳಿಗೆ ಮತ್ತೆ ಆಹಾರವನ್ನು ಪುಕ್ಕಟೆಯಾಗಿ ಕೊಟ್ಟಂಥ ಏಕೈಕ ರಾಷ್ಟ್ರ ಭಾರತ ದೇಶ. ಅದನ್ನು ನಾವು ಹೆಮ್ಮೆ ಪಡಬೇಕಾದಂಥದ್ದು. ಅದಲ್ಲದೆ ಸ್ವಾತಂತ್ರ್ಯದ ಮೊದಲು ಏನು ನಾವು ಭಿಕ್ಷೆ ಯಾಚನೆ ಮಾಡಿ ಆಹಾರ ಧಾನ್ಯಗಳನ್ನು, ಗೋಧಿಯನ್ನು, ಕಳಪೆ ಗೋಧಿಯನ್ನು, ಕಳಪೆಯಾದ ಅಕ್ಕಿಯನ್ನು ರಾಷ್ಟ್ರಗಳಿಗೆ ಇಂಪೋರ್ಟ್ ಮಾಡಿಕೊಂಡು ಇವತ್ತು ಅದೇ ದೇಶಗಳಿಗೆ ಆಹಾರ ಧಾನ್ಯವನ್ನು ಕೊಡಬಲ್ಲಂಥ ಸಾಮರ್ಥ್ಯ ಕೂಡ ಬಂದಿರೋದು ಏಕೈಕ ರಂಗ ಅದು ಕೃಷಿ ರಂಗದಲ್ಲಿ. ಅದನ್ನು ನಾವು ಇವತ್ತಿನ ದಿವಸ ಅನ್ನದಾತನಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಅರ್ಪಿಸಬೇಕಾಗ್ತದೆ. ಇಷ್ಟು ಸಾಧನೆಗಳ ಜೊತೆಗೆ ಅಂದರೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಿದ್ರೂ ಕೂಡ ಆಹಾರ ಭದ್ರತೆಯನ್ನು ಒದಗಿಸಿದ ರೈತನಿಗೆ, ಅನ್ನದಾತನಿಗೆ ಅವನ ಜೇಬಿನ ಭದ್ರತೆ ಒದಗಲಿಲ್ಲ, ಅವನ ಜೇಬು ತುಂಬಿಲ್ಲ ಅನ್ನೋದು ಮಾತ್ರ ಸತ್ಯ ಸಂಗತಿ. ಹಾಗಾಗಿ ಇವತ್ತಿನ ಕೃಷಿ ಮೇಳದಲ್ಲಿ ತಾವೇನು ಸೆಕೆಂಡರಿ ಅಗ್ರಿಕಲ್ಚರ್, ಅದು ಸಂಸ್ಕರಣೆ ಇರ್ಬೋದು, ಮೌಲ್ಯವರ್ಧನೆ ಇರ್ಬೋದು, ಮಾರಾಟ ಇರ್ಬೋದು, ಅದನ್ನು ಮಾರ್ಕೆಟ್ಗೆ ಮುಟ್ಟಿಸುವಂಥ ಒಂದು ವ್ಯವಸ್ಥೆಗೆ ಹೆಚ್ಚಿನ ಒಂದು ಒತ್ತಾಸೆಯನ್ನು ಕೊಡುವ ಮೂಲಕ ಆ ಒಂದು ದಿಸೆಯಲ್ಲಿ ರೈತರಿಗೆ ಆದಾಯ ಭದ್ರತೆಯನ್ನು ಒದಗಿಸುವ ಒಂದು ಪ್ರಯತ್ನ ನಡೆದಿದೆ. ನಮ್ಮ ದೇಶದ ಅಜೆಂಡಾದಲ್ಲಿ 3 ಅಜೆಂಡಾ ಭಾಳ ಕ್ಲಿಯರ್ ಇದೆ. ಮೊದಲನೇದು, ಕಳೆದುಕೊಂಡಿರುವಂಥ 26 ಮಿಲಿಯನ್ ಹೆಕ್ಟೇರ್, 26 ದಶಲಕ್ಷ ಹೆಕ್ಟೇರ್ನಷ್ಟು ಬೆಳೆಯುವಂಥ ಭೂಮಿಯನ್ನು ಕಳ್ಕೊಂಡಿದ್ದೇವೆ. ಅದನ್ನು ವಾಪಸ್ ಆಹಾರ ಧಾನ್ಯವನ್ನು ಬೆಳೆಯುವ ಸ್ಥಿತಿಗೆ ತರೋದು ಒಂದು ಮೊದಲನೇ ಚಾಲೆಂಜ್. ಅದು ಶಿವಮೊಗ್ಗಕ್ಕೂ ಬರ್ತದೆ, ಧಾರವಾಡಕ್ಕೂ ಬರ್ತದೆ. ಎರಡನೇ ಚಾಲೆಂಜು, ಬಹುಶಃ ನಾವೇನೀಗ ಸುಮಾರು 20 ಮಿಲಿಯನ್ ಟನ್ನಷ್ಟು
ಅಕ್ಕಿಯನ್ನು ಹೊರದೇಶಗಳಿಗೆ ಕಳಿಸ್ತಾ ಇದ್ದೀವಿ, ಸಂತೋಷ ಪಡ್ತೀವಿ ಕಳಿಸ್ತೀವಂತ. ಆದರೆ ಒಂದು ವಿಚಾರದಲ್ಲಿ ಖೇದ ಪಡಬೇಕಂತಂದರೆ, 1 kg ಅಕ್ಕಿಗೆ ಸುಮಾರು 5,000 ಲೀಟರ್ ನೀರನ್ನು ನೀವು ಬಳಸ್ತಾ ಇದ್ದರೆ, 20 ಮಿಲಿಯನ್ ಟನ್ ಅಕ್ಕಿಯನ್ನು ನೀವು ಹೊರದೇಶಗಳಿಗೆ ಕಳಿಸ್ತಾ ಇದ್ದರೆ, 20 ಮಿಲಿಯನ್ ಟನ್ ಇಂಟು 5,000 ಲೀಟರ್ ಅಂದರೆ ಅಷ್ಟು ನೀರನ್ನು ಹೊರ ದೇಶಗಳಿಗೆ ಕಳಿಸ್ತಾ ಇದ್ದೇವೆ ಅಂತ ಅರ್ಥ. ಅದರ ಅರ್ಥ ನಮ್ಮ ದೇಶದಲ್ಲಿ ನೀರಿನ ಹೆಚ್ಚಿನ ಬಳಕೆಯನ್ನು ಮಾಡಿ ವಾಟರ್ ಫುಟ್ ಪ್ರಿಂಟ್ ಅಂದರೆ ನೀರಿನ ಹೆಜ್ಜೆ ಗುರುತುಗಳನ್ನು ಬಿಡುವ ಬೆಳೆಯನ್ನು ಕಡಿಮೆ ಮಾಡಬೇಕು. 25% ನೀರಿನ ಹೆಜ್ಜೆ ಗುರುತು ವಾಟರ್ ಫುಟ್ ಪ್ರಿಂಟ್ ಕಡಿಮೆ ಮಾಡಬೇಕು ಎಂಬುದು ನಮ್ಮ ಅಜೆಂಡಾ. 3ನೇ ಅಜೆಂಡಾ ಕಾರ್ಬನ್ ಫುಟ್ ಪ್ರಿಂಟ್. ಇವತ್ತು ಅಕ್ಕಿ ಬೆಳೆದ್ರೆ, ಗೋಧಿ ಬೆಳೆದ್ರೆ, ಅಥವಾ ಇನ್ಯಾವುದಾದ್ರೂ C3 ಪ್ಲ್ಯಾಂಟ್ಸ್ ಅಂತೀವಿ ನಾವು. C3 ಅಂದರೆ ರೈತರ ಭಾಷೆನಲ್ಲಿ ಹೇಳಬೇಕಂದ್ರೆ ಸಸ್ಯ ಶರೀರ ವಿಭಾಗದಲ್ಲಿ C3 ಪ್ಲ್ಯಾಂಟ್ಸ್ ಬೆಳೆದ್ರೆ ನೀರಿನ ವಾಟರ್ ಫುಟ್ ಪ್ರಿಂಟು, ನೀರಿನ ಹೆಜ್ಜೆ, ಇಂಗಾಲದ ಫುಟ್ ಪ್ರಿಂಟು ಇವೆಲ್ಲ ಜಾಸ್ತಿ ಆಗ್ತವೆ. ಇದನ್ನು ಕಡಿಮೆ ಮಾಡಬೇಕಂತಂದರೆ C4 ಪ್ಲ್ಯಾಂಟ್ಸು. ಅದಕ್ಕೆ ನಾವು ಇವತ್ತು ಮಿಲೆಟ್ಸ್ ಸಿರಿಧಾನ್ಯಗಳಿಗೆ ಮೊರೆ ಹೋಗಿದ್ದೇವೆ. ಕಳೆದ 75 ವರ್ಷದಲ್ಲಿ 70% ಸಿರಿಧಾನ್ಯದ ಬೆಳೆಯುವ ಭಾಗ ಕಡಿಮೆ ಆಗಿದೆ. ಆಶ್ಚರ್ಯ ಆಗ್ಬೋದು. ಹಸಿರು ಕ್ರಾಂತಿಯ ಅಬ್ಬರದಲ್ಲಿ, ನೀರುಣಿಸುವ ಅಬ್ಬರದಲ್ಲಿ ಇಂಥ ಬೆಳೆಯನ್ನು ಕಳ್ಕೊಂಡಿದ್ದೀವಿ. ಅದನ್ನು ಪುನಃಸ್ಥಾಪಿಸಬೇಕಾಗಿದೆ. ಅದಕ್ಕಾಗಿ ಇವತ್ತು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್, ಅಂತಾರಾಷ್ಟ್ರೀಯ 70 ದೇಶಗಳ ಸಮೇತವಾಗಿ ಭಾರತ ದೇಶದ ಒತ್ತಾಸೆಯ ಮೇರೆಗೆ ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಿಸ್ತಿದ್ದೇವೆ. ಅದು C4 ಪ್ಲ್ಯಾಂಟ್ ಆಗಿರೋದ್ರಿಂದ, ನೀರನ್ನು ಕಡಿಮೆ ಉಪಯೋಗಿಸೋದ್ರಿಂದ, ಅದರಲ್ಲಿರುವಂಥ ಏನು ವಾತಾವರಣದಲ್ಲಿರುವಂಥ ಇಂಗಾಲವನ್ನು ಉಪಯೋಗಿಸಿ ಇಳುವರಿಯನ್ನು ಕೊಡುವಂಥ ಸಾಮರ್ಥ್ಯ ಇರೋದರಿಂದ ಅದಕ್ಕೆ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತು ಪೋಷಕಾಂಶ, ಇವತ್ತು ನಾವು ಫುಡ್ ಸೆಕ್ಯೂರಿಟಿ ಇದೆ, ಆದರೆ ಪೋಷಕಾಂಶಗಳ ಭದ್ರತೆ ನಮಗಿಲ್ಲ. ಆ ಪೋಷಕಾಂಶಗಳ ಭದ್ರತೆಗೂ ಕೂಡ ಈ ಸಿರಿಧಾನ್ಯಗಳು ಇವತ್ತು ಪೋಷಕಾಂಶಗಳ ಕಣಜ, ಪೋಷಕಾಂಶಗಳ ಆಗರವಾಗಿದೆ. ಅದರಲ್ಲಿರುವಂಥ ಕಬ್ಬಿಣಾಂಶ, ಸತುವಿನಾಂಶ, ಅದರಲ್ಲಿರುವಂಥ ವಿಟಮಿನ್ಸ್, ಅಮಿನೋ ಆ್ಯಸಿಡ್ಸ್, ಫ್ಯಾಟಿ ಆ್ಯಸಿಡ್ಸ್ ಎಲ್ಲವನ್ನು ಹಾರ್ವೆಸ್ಟ್ ಮಾಡಬೇಕು ಎಂಬ ಉದ್ದೇಶದಿಂದ ಪೋಷಕಾಂಶ ಭದ್ರತೆಗೂ ಅದು ಚೆನ್ನಾಗಿದೆ, ಆಹಾರ ಭದ್ರತೆಗೂ ಕೂಡ ಚೆನ್ನಾಗಿದೆ. ಇಂಗಾಲದ ಫುಟ್ ಪ್ರಿಂಟ್ಸ್ ಕಡಿಮೆ ಮಾಡ್ಬೋದು, ವಾಟರ್ ಫುಟ್ ಪ್ರಿಂಟ್ಸ್ ಕಡಿಮೆ ಮಾಡ್ಬೋದು, ಮತ್ತು ಕಡಿಮೆ ನೀರಿನಲ್ಲಿ ಸಾಧಾರಣ 500ರಿಂದ 700 ಲೀಟರ್ ನೀರು ಕೊಟ್ಟರೆ 1 kg ನಾವು ಸಿರಿಧಾನ್ಯವನ್ನು ತೆಗಿಬೋದು. ಬಹುಶಃ 1000ರಿಂದ 1200 ಲೀಟರ್ ನೀರು ಕೊಟ್ಟರೆ ಬೇಳೆಕಾಳುಗಳನ್ನು ಬೆಳಿಬೋದು. 5000 ಲೀಟರ್ ನೀರು ಕೊಟ್ಟರೆ 1 kg ಅಕ್ಕಿ ತೆಗಿಬೋದು. 10,000 ಲೀಟರ್ ನೀರು ಕೊಟ್ಟರೆ 1 kg ಅರೆಕನಟ್ ತೆಗಿಬೋದು. 10,000 ಲೀಟರ್ ನೀರು ಕೊಟ್ಟರೆ ಬಹುಶಃ 1 kg ಚಿಕನ್ನ ಮಟನ್ನ ತೆಗಿಬೋದು. ಇಂಥ ಅವಸ್ಥೆಯಲ್ಲಿ ಬಹುಶಃ ನಾವು ಈಗ ನೀರನ್ನು ಕಡಿಮೆ ಉಪಯೋಗಿಸುವ ಅಂಥ ಬೆಳೆಗಳಿಗೆ ಮೊರೆ ಹೋಗುವಂಥ ಕಾರ್ಯಕ್ರಮ ಆಗಬೇಕಾಗಿದೆ. ಅದರಲ್ಲಿ ಈ ವಿಶ್ವವಿದ್ಯಾಲಯ ಮುಂಚೂಣಿನಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಇವತ್ತೇನು ನಮ್ಮ ಪ್ರಧಾನಮಂತ್ರಿಗಳು 2 ಫೆಬ್ರವರಿ 2016ರಂದು ರಾಯ್ಬೇರೇಲಿನಲ್ಲಿ ಕೊಟ್ಟಂಥ ಘೋಷಣೆ, ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಅಂದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ 7 ಸಪ್ತ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಆ ಸೂತ್ರಗಳಲ್ಲಿ ಮೊದಲನೆಯದೇ ಪರ್ ಡ್ರಾಪ್ ಮೋರ್ ಕ್ರಾಪ್. ಪ್ರತಿಯೊಂದು ಹನೆಗೂ ಕೂಡ ಜಾಸ್ತಿ ಬೆಳೆ ಬರಬೇಕು, ಇಳುವರಿ ಬರಬೇಕು. ಸೀಡ್ ಪ್ರೊಡಕ್ಷನ್ನು, ಪ್ಲ್ಯಾಂಟಿಂಗ್ ಮಟೀರಿಯಲ್ಲು, ಗೋಡಾಣು, ಸ್ಟೋರೇಜು ಇವೆಲ್ಲವೂ ಕೂಡ 7 ಸಪ್ತ ಸೂತ್ರಗಳಲ್ಲಿ ಬರ್ತವೆ. ಆ ದಿಸೆಯಲ್ಲಿ ಬಹುಶಃ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬೈ ಡಿಫಾಲ್ಟ್ ಎವ್ರಿ ಫಾರ್ಮರ್ ಇಸ್ ಎ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಫಾರ್ಮರ್. ಪ್ರತಿಯೊಬ್ಬ ರೈತನೂ ಕೂಡ ಬೈ ಡಿಫಾಲ್ಟ್ ಇವತ್ತು ಪ್ಲಾಂಟೇಶನ್ ಕ್ರಾಪ್ ಇರ್ಬೋದು, ಹಣ್ಣಿನ ಬೆಳೆ ಇರ್ಬೋದು, ನಮ್ಮ ಈ ಫೀಲ್ಡ್ ಕ್ರಾಪ್ಸ್ ಇರ್ಬೋದು, ಅಕ್ಕಿ ಇತರೆ ಬೆಳೆಗಳು ಸದಾ ಒಂಥರ ಬೈ ಡಿಫಾಲ್ಟ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಉಪಯೋಗಿಸ್ಕೊಂಡು ಇವತ್ತು ನಮ್ಮ ರೈತರು ಇದ್ದಾರೆ ನೋಡಿ. ಇಲ್ಲಿ ದುರ್ಗಪ್ಪ ಅಂಗಡಿ ಅಂತ ಇದ್ದಾರೆ, ಶಿಕಾರಿಪುರದಿಂದ ಬಂದಿದ್ದಾರೆ. ಅವ್ರ ಕತೆ ಕೇಳಿದ್ರೆ ಗೊತ್ತಾಗತ್ತೆ ನಮಗೆ. ಒಂದು ಇರುವಂಥ ಭೂಮಿನಲ್ಲಿ ತೊಂಡೆಕಾಯಿಯನ್ನು ಬೆಳೆದು ಇವತ್ತು ತೊಂಡೆಕಾಯಿ ದುರ್ಗಪ್ಪ ಅಂತೇಳಿ ಫೇಮಸ್ ಆಗಿದ್ದಾರೆ. ಅದಲ್ಲದೆ ಸೌತೆಕಾಯಿ,
ಬೇರೆ ಬೇರೆ ಬೆಳೆಗಳು, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಮೊಲ ಸಾಕಾಣಿಕೆ ಎಲ್ಲ ಉಪಕಸುಬುಗಳನ್ನು ತಂದಿದ್ದರಿಂದ ಇವತ್ತು ನಿರಂತರವಾಗಿ ಆದಾಯವನ್ನು ಜೇಬಿಗೆ ತುಂಬಿಸಿಕೊಳ್ಳುವ ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ಗೆ ಒಳ್ಳೆಯ ಒಂದು ಉದಾಹರಣೆ. ಡಾಕ್ಟರ್ ಹೇಮಲಾ ನಾಯ್ಕ ಅವರು ಈಗ ಹೇಳ್ತಾ ಇದ್ದರು, ಆ ಸೀಡಿನಲ್ಲಿ 140 ಅಂಥ ಯಶಸ್ವಿ ರೈತರ ಯಶೋಗತೆಯನ್ನು ಅವರು ಪ್ರಸ್ತುತಪಡಿಸಿದ್ದಾರೆ ಅಂತ. ಬಹುಶಃ ಅಂಥ ಕಥೆಗಳು, ಅಂಥ ಯಶೋಗತೆ ಪಡೆದಂಥ ರೈತರ ಯಶೋಗತೆಗಳನ್ನು ಇನ್ನಷ್ಟು ಬೇರೆ ಬೇರೆ ಹೊಲದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ, ರೆಪ್ಲಿಕೇಶನ್ ಮಾಡಿ, ಡುಪ್ಲಿಕೇಶನ್ ಮಾಡಿದವಾಗ ಬಹುಶಃ ಆದಾಯ, ಅದೇನು ನಮ್ಮ ಪ್ರಧಾನಮಂತ್ರಿಗಳ ಕನಸಿತ್ತು 2025ಕ್ಕೆ, ಅದು ಈಗ ನಾವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ, ಅದನ್ನು ಕನಸನ್ನು ನನಸಾಗಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ, ಡಬ್ಲಿಂಗ್ ಆಫ್ ಫಾರ್ಮರ್ಸ್ ಇನ್ಕಮ್ ಬರುವ ದಿನಗಳಲ್ಲಿ ಆ ಕನಸು ನನಸಾಗಲಿ. ಮತ್ತು ಈ ವಿಶ್ವವಿದ್ಯಾಲಯ ಆ ಎಲ್ಲ ವಿಭಾಗಗಳಲ್ಲಿ ಇವತ್ತು ಸಿರಿಧಾನ್ಯ ಇರ್ಬೋದು, ಉಪಕಸುಬುಗಳು ಇರ್ಬೋದು, ಮೌಲ್ಯವರ್ಧನೆ ಇರ್ಬೋದು. ಕೆಲವೊಂದು ಸ್ಟಾಲ್ಗಳನ್ನು ನಾನು ನೋಡಿದೆ, ಅದರಲ್ಲಿ ODOP, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಒಂದು ಪದಾರ್ಥ ಒಂದು ಜಿಲ್ಲೆಯ ಮೌಲ್ಯಗಳನ್ನು ಇವತ್ತೇನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಶೇಂಗಾ, ಪೆಪ್ಪರ್ ಮೆಣಸಿನಕಾಳು ಮತ್ತು ಅನಾನಸ್ ಇರುವಕ್ಕಿನಲ್ಲಿ ಇದು 3 ಮಾಡಿದ್ದಾರೆ. ಅದರಲ್ಲಿ ಒಬ್ಬಿಬ್ಬರು ಇನ್ಕ್ಯುಬೇಟರ್ಸ್ ಬಂದಿರೋದು ತುಂಬ ಹರ್ಷವಾಗಿದೆ. ನನಗಂತೂ ಆ ಇನ್ಕ್ಯುಬೇಟರ್ಸು ಬೆನಿಫಿಷಿಯರ್ಸ್ ನೋಡಿದಾಗ ಇವತ್ತೇನು ಪ್ರೈಮ್ ಮಿನಿಸ್ಟರ್ಸ್ ಮೈಕ್ರೋ ಎಂಟರ್ಪ್ರೈಸ್, ಪ್ರಧಾನಮಂತ್ರಿಗಳ ಸೂಕ್ಷ್ಮ ಆಹಾರ ಎಂಟರ್ಪ್ರಿನರ್ಶಿಪ್ನಲ್ಲಿ ಕೆಲವು ಬೆನಿಫಿಷರೀಸ್ ಕೂಡ ಲಿಸ್ಟ್ ಹಾಕಿದ್ದಾರೆ. ಇವು ಬಹುಶಃ ಮುಂದಿನ ದಿನಗಳಲ್ಲಿ ಜಾಸ್ತಿಯಾಗಿ ಇನ್ನಷ್ಟು ರೈತರು ಕೃಷಿ ಮೇಳದಲ್ಲಿ ಜಾಸ್ತಿ ಬಂದು ಲಕ್ಷಗಟ್ಟಲೆ ಬಂದು ಪಾರ್ಟಿಸಿಪೇಟ್ ಮಾಡಿ ಅದರ ಲಾಭವನ್ನು ಪಡೀಲಿ ಅಂತ ಹಾರೈಸುತ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಡಾಕ್ಟರ್ ಜಗದೀಶ್ ಅವರಿಗೆ ಮತ್ತು ಸಂಶೋಧನಾ ನಿರ್ದೇಶಕರಿಗೆ, ವಿಸ್ತರಣಾ ನಿರ್ದೇಶಕರಿಗೆ ಮತ್ತು ವಿಶ್ವವಿದ್ಯಾಲಯಕ್ಕೆ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ನಮಸ್ಕಾರ. ಕೃಷಿ ಬದುಕಿನ ಸವಾಲುಗಳು, ಕೃಷಿ ನಡೆದು ಬಂದ ದಾರಿ. ಕೋವಿಡ್ ಮಹಾಮಾರಿಯಲ್ಲಿಯೂ ಸಹ ಕೃಷಿ ಕ್ಷೇತ್ರ ಸಾಧನೆಯ ಉತ್ಪಾದನೆ ಮಾಡಿದೆ. ಹಲವಾರು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಿ ಮಾತನಾಡಿದ ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ನಿಕಟಪೂರ್ವ ಕುಲಪತಿಗಳು ಶಿವಮೊಗ್ಗ ಡಾಕ್ಟರ್ MK ನಾಯ್ಕ್ ಸರ್ ಅವರಿಗೆ ಕೃಷಿ ಮೇಳದ ಪರವಾಗಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲರ ಪರವಾಗಿ ಹಾಗೂ ರೈತರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ಹಾಗೆಯೇ ವಿಶ್ವವಿದ್ಯಾಲಯವು ಸ್ಮರಣಿಕೆಯನ್ನು ನೀಡುವುದರೊಂದಿಗೆ ಗೌರವ ಸಮರ್ಪಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿರುವ SAS ಭೂಮಿ ನವೋದ್ಯಮದ ಮಾಲೀಕರಾದ ಶ್ರೀ AS ಶಿವಪ್ರಕಾಶ್ ರವರು ಗುರುಗಳಿಗೆ ಮತ್ತು ವಿಶ್ವವಿದ್ಯಾಲಯದ ಅಧಿಕಾರಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ. ವೇದಿಕೆ ಮೇಲಿರೋಂಥ ಶ್ರೀಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ವೇದಿಕೆ ಮೇಲಿರೋಂಥ ಎಲ್ಲ ಗಣ್ಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಈ SAS ಭೂಮಿ ಒಂದು ಅಗ್ರಿ ಸ್ಟಾರ್ಟಪ್ ಮಾಡಿಕೊಟ್ಟ ಅಂತ ಎಲ್ಲ ವಿಶ್ವವಿದ್ಯಾಲಯದ ಗಣ್ಯರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಲು ಮನಪೂರ್ವಕವಾಗಿ ಬಯಸ್ತೇನೆ. ಕೇಳಿಸಿಲ್ವಾ ಮೇಡಮ್? ಇದು ತಗೊಳ್ಳಿ ಮೇಡಮ್. ಹಲೋ, ಎಲ್ರಿಗೂ ನಮಸ್ಕಾರ. SAS ಭೂಮಿ ವತಿಯಿಂದ ನಾವು ಗಣ್ಯ ವ್ಯಕ್ತಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ಕಂಪ್ನಿಯ ಡೈರೆಕ್ಟರ್ ಆದ AS ಶಿವಪ್ರಕಾಶ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ಪರಮ ಪೂಜೆ ಗುರುಗಳಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ನಮ್ಮ ಕಂಪ್ನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕೇಳಿಸಿದೆ. ಎರಡನೇದಾಗಿ ಡಾಕ್ಟರ್ RC ಜಗದೀಶ್, ಆನರಬಲ್ ವೈಸ್ ಚಾನ್ಸಲರ್.
ಇವರಿಗೆ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ MC ವಾಲಿ, ಡೈರೆಕ್ಟರ್ ಆಫ್ ರಿಸರ್ಚ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ ಹೇಮ್ಲಾ ನಾಯಕ್, ಡೈರೆಕ್ಟರ್ ಆಫ್ ಎಕ್ಸ್ಟೆನ್ಷನ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ BM ದುಷ್ಯಂತ್ ಕುಮಾರ್, ಡೀನ್ ಅಗ್ರಿ ಆ್ಯಂಡ್ ಕ್ಯಾಂಪಸ್ ಹೆಡ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ R ಲೋಕೇಶ್, ರಿಜಿಸ್ಟ್ರಾರ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ ನಂದೀಶ್ MS, ಅಸೋಸಿಯೇಟ್ ಪ್ರೊಫೆಸರ್ ಆ್ಯಂಡ್ ಮೆಂಟರ್ ಆಫ್ SAS ಭೂಮಿ, ಇವರಿಗೂ ಕೂಡ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಸರ್, ಆ ಕಡೆ ಹೋಗಿ. ಡಾಕ್ಟರ್ SU ಪಾಟೀಲ್, ADE ಆ್ಯಂಡ್ ನೋಡಲ್ ಆಫೀಸರ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ ಸೌಮ್ಯ, ಅಸೋಸಿಯೇಟ್ ಪ್ರೊಫೆಸರ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಡಾಕ್ಟರ್ ಶಶಿಧರ್, ಸ್ಪೆಷಲ್ ಆಫೀಸರ್, ಇರುವಕ್ಕಿ ಕ್ಯಾಂಪಸ್, ಇವರಿಗೂ ಕೂಡ ನಮ್ಮ ಕಂಪನಿ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿ. ಥ್ಯಾಂಕ್ ಯು. ಎಲ್ಲರಿಗೂ ನೆನಪಿನ ಕಾಣಿಕೆಯನ್ನು ನೀಡಿದ್ದಕ್ಕಾಗಿ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಡಾಕ್ಟರ್ ರವಿ ಹುಂಜಿ ಸರ್, ವಿಶೇಷಾಧಿಕಾರಿಗಳು ಬೀಜ ಘಟಕ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ.
ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಇವತ್ತಿನ ದಿವಸ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಾ. ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟು ನನ್ನ ಆತ್ಮೀಯ ಗೆಳೆಯರು, ಈ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂಥ ಡಾಕ್ಟರ್ ಆರ್ ಸಿ ಜಗದೀಶ್ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಜೊತೆಗೆ ಈ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಬಹುಶಃ ಎಲ್ಲ ಅಧಿಕಾರಿ ವರ್ಗದವರು ಕೂಡ ನನ್ನ ಆತ್ಮೀಯ ಗೆಳೆಯರು, ಅವರೆಲ್ಲರಿಗೂ ಕೂಡ ನಾನು ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನನಗೆ ಭಾಗವಹಿಸಲಿಕ್ಕೆ ಅತಿ ಸಂತೋಷವೆನಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ನಾನು ಕೆಲವು ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಬೇಕೆಂದರೆ, ಕೃಷಿ ನಮ್ಮ ದೇಶದ ಬೆನ್ನೆಲುಬು, ಕೃಷಿ ಪ್ರಧಾನವಾದ ದೇಶ. ಈ ದೇಶದ ಸಂಪತ್ತು, ಸಮೃದ್ಧಿ ಮತ್ತು ವಿಶ್ವದಲ್ಲಿ ಅಗ್ರಮಾನ್ಯ ಸ್ಥಾನ ಪಡೀಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಕೃಷಿಯೇ ಮುಖ್ಯ. ಅದಕ್ಕೆ ಕೃಷಿಯಲ್ಲಿ ಅತಿ ಮುಖ್ಯವಾದ ಪರಿಕರ ಬೀಜ ಇಲ್ಲದೇ ಇದ್ದರೆ ಕೃಷಿ ಇಲ್ಲ. ಬೀಜದಿಂದನೇ ಕೃಷಿ ಅಂತ ನಾನು ಒತ್ತಿ ಹೇಳಬೇಕಾಗಿದೆ. ಅನಾದಿ ಕಾಲದಿಂದಲೂ ಕೃಷಿ ಯಾವತ್ತು ನಮ್ಮ ಈ ಜಗತ್ತಿನಲ್ಲಿ ಕೃಷಿ ಪ್ರಾರಂಭವಾದಾಗಿನಿಂದಲೂ ಕೃಷಿಯಲ್ಲಿ ಬೀಜದ ಒಂದು ಮಹತ್ವ, ಬೀಜದ ಉಪಯೋಗ, ಬೀಜದಿಂದ ಆಗ್ತಕ್ಕಂಥ ಲಾಭಗಳ ಬಗ್ಗೆ ಎಲ್ಲ ಒಂದು ನಮ್ಮ ಪುರಾಣಗಳಲ್ಲಾಗಲಿ, ನಮ್ಮ ಯಾವುದೇ ಒಂದು ವೇದಗಳಲ್ಲಾಗಲಿ, ಉಪನಿಷತ್ತುಗಳಾಗಲಿ, ಬೈಬಲ್ ಆಗಲಿ, ಕುರಾನ್ ಆಗಲಿ, ಯಾವುದೇ ಒಂದು ಧಾರ್ಮಿಕ ಗ್ರಂಥಗಳಲ್ಲಿ ಕೂಡ ಚಾಲಕ್ಯನ ನೀತಿ ಆಗಲಿ, ಎಲ್ಲದರಲ್ಲಿ ಕೂಡ ನಮ್ಮ ಈ ಬೀಜದ ಬಗ್ಗೆ ಅತಿ ಮುಖ್ಯವಾದ ಒಂದು ಪ್ರಧಾನವನ್ನು ಕೊಟ್ಟಿದ್ದಾರೆ. ಕೃಷಿ ಬೀಜದಂತೆ ಬೆಳೆಯಂತೆ ನಮ್ಮ ಸಮೃದ್ಧಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ನಮ್ಮ ನಿಕಟಪೂರ್ವ ಕೃಷಿ ಇಲ್ಲಿಯ ವಿಶ್ವವಿದ್ಯಾಲಯದ ಕುಲಪತಿ ಹೇಳ್ತಾ ಇದ್ದರು, ಕೃಷಿ ನಮ್ಮ ಭಾರತ ಯಾವಾಗ ಸ್ವಾತಂತ್ರ್ಯ ಆಯಿತು ಅವತ್ತಿನ ದಿವಸ ನಾವು ಬೆಗ್ಗಿಂಗ್ ಬೌಲು, ಪರದೇಶಗಳಿಂದ ನಾವು ಆಹಾರದ ಮೇಲೆ ಅವಲಂಬನೆ ಆಗಿದ್ವಿ. ಇವತ್ತಿನ ದಿವಸ ನಮ್ಮ ಭಾರತ ದೇಶ ಸುಮಾರು 340 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಮಾಡಿ ಅನೇಕ ರಾಷ್ಟ್ರಗಳಿಗೆ ನಾವು ಇವತ್ತಿನ ದಿವಸ ಆಹಾರವನ್ನು ಕಳಿಸ್ತಿದ್ದೀವಿ. ಅದರ ಜೊತೆಗೆ ವಿದೇಶ ವಿನಿಮಯ ಕೂಡ ನಮ್ಮ ರಾಷ್ಟ್ರ ಗಳಿಸ್ತಾ ಇದೆ. ಇದರ ಅರ್ಥ ಇದಕ್ಕೆ ಬೇಕಾಗಿರ್ತಕ್ಕಂಥ ಅತಿ ಮುಖ್ಯ ಮೂಲವಾದಂಥ ಪರಿಕರ ಬೀಜ. ಈ ಬೀಜವನ್ನು ಉತ್ತಮವಾಗಿದ್ದರೆ ನಮ್ಮ ಕೃಷಿ ಆಗ್ತದೆ. ಒಳ್ಳೆಯ ಬೀಜ ಉಪಯೋಗ ಮಾಡೋದ್ರಿಂದ ಕನಿಷ್ಠ 15-20% ನಮ್ಮ ಬೆಳೆ ಜಾಸ್ತಿ ಆಗ್ತದೆ ಅಂತ ನಮಗೆ ನಿಮ್ಮೆಲ್ಲರಿಗೂ ಗುರುತು. ಇದರ ಕೃಷಿ ಮಾಡಬೇಕಾದ್ರೆ ಕೃಷಿಯಲ್ಲಿ ಇತರ ಪರಿಕರಗಳ ಎಷ್ಟೇ ಒಂದು ಔಚಿತ್ಯಪೂರ್ಣವಾಗಿ, ಸಮಂಜಸವಾಗಿ, ಸಮರ್ಪಕವಾಗಿ ಕೂಡ ಉಪಯೋಗಿಸಿದ್ರು ಬೀಜ ಒಳ್ಳೆಯದಿಲ್ಲ ಅಂದರೆ ಅದು ಬೆಳೆ ಬರುವುದಿಲ್ಲ, ಒಳ್ಳೆಯ ಬೆಳೆ ಬರುವುದಿಲ್ಲ, ಒಳ್ಳೆಯ ನಮಗೆ ಆರ್ಥಿಕ ಸದೃಢತೆ ಕೊಡೋದಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿವಸ ಈ ವೇದಿಕೆ ಮೂಲಕ ಎಲ್ಲ ಕೃಷಿಕರಲ್ಲಿ ನಾನು ಮೊಟ್ಟ ಮೊದಲನೇದಾಗಿ ಕೇಳಿಕೊಳ್ಳುವುದಂದರೆ, ನೀವು ಉತ್ತಮವಾದ ಬೀಜಗಳನ್ನು ಉಪಯೋಗಿಸಬೇಕು, ಉತ್ಕೃಷ್ಟ ಗುಣಮಟ್ಟದ ಬೀಜಗಳನ್ನು ಉಪಯೋಗಿಸಬೇಕು. ಈ ಬೀಜದಿಂದ ಆಗ್ತಕ್ಕಂಥ ಲಾಭಗಳು ಅನೇಕ ಇವೆ. ನೀವೆಲ್ಲ ನಿರ್ವಹಣೆಗಳಲ್ಲಿ, ಪರಿಕರಗಳ ನಿರ್ವಹಣೆಯಲ್ಲಿ ಅತಿ ಕಡಿಮೆ ಇರುವುದಂದರೆ ಬೀಜದ ಖರ್ಚು ಭಾಳ ಕಡಿಮೆ. 1 kg ಗೊಬ್ಬರ ತಗೋರಿ, ಯಾವುದೇ ಒಂದು ಕೀಟನಾಶಕಗಳು ತಗೊಳ್ಳಿ, ಏನಾದರೂ ತಗೊಳ್ಳಿ, ಅದಕ್ಕೆ ಬೆಲೆ ಬಹಳ ಇರ್ತದೆ. ಅದಕ್ಕೋಸ್ಕರ ನಾವು ಬೀಜವನ್ನು ಉಪಯೋಗಿಸಬೇಕು. ಇವತ್ತಿನ ದೇಶ, ಭಾರತ ದೇಶ ಬಹಳ ಮುಂದುವರಿತಾ ಇದೆ, ಸದೃಢ ದೇಶವಾಗ್ತಾ ಇದೆ, ವಿಶ್ವಗುರು ಆಗ್ತಾ ಇದೆ. ಅದಕ್ಕೆ ಭಾರತದ ಯಾಕೆ ಅಂದರೆ ನಮ್ಮ ಕೃಷಿ ಭಾಳ ಸದೃಢವಾಗಿದೆ. ಇವತ್ತಿನ ದಿವಸ ಭಾರತ ಕೃಷಿ ಕಾರ್ಗಿಲ್ ವಾರಲ್ಲಿ ಯಾಕೆ ಗೆದ್ದು ಗುರ್ತಾ? ಕಾರ್ಗಿಲ್ ವಾದ ನಾವು ಪಾಕಿಸ್ತಾನ ಜೊತೆ ಗೆದ್ದಬೇಕಾದ್ರೆ ಕಾರಣ ನಮ್ಮ ದೇಶದಲ್ಲಿ ಉಗ್ರಾಣದಲ್ಲಿ ಸಮೃದ್ಧವಾದಂಥ ಆಹಾರ ಇತ್ತು. ಮೊಟ್ಟ ಮೊದಲನೇದು ಈ ಜೀವಿಗಳಿಗೆ ಭೂಮಿಯಲ್ಲಿ ಬೇಕಾಗಿರುವುದು ನಮಗೆ ಆಹಾರ ಇದ್ಮೇಲೆ ಬಟ್ಟೆ ಆದಮೇಲೆ ನಮ್ಮ ಎಲ್ಲವುಗಳು ನಡೀತವೆ. ಅವತ್ತಿನ ದಿವಸ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ನೋಡ್ತಾ ಇದ್ದೀವಿ, ನಾವು ಆಹಾರದ ಕೊರತೆಯನ್ನು ನಲುಗ್ತಾ ಇದ್ದೇವೆ. ಇದಕ್ಕೆಲ್ಲವೂ ನಾವು ಒಂದು ಸದೃಢ ಭಾರತ, ಸುಭದ್ರ ಭಾರತ, ಆರ್ಥಿಕ ಪ್ರಗತಿಪರವಾದ ರಾಷ್ಟ್ರವನ್ನು ನಿರ್ಮಿಸುವಲ್ಲಿ ಬೀಜದ ಒಂದು ಅತಿ ಪ್ರಾಮುಖ್ಯತೆ ಇದೆ. ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಅತಿ ಒಳ್ಳೆಯ ಗುಣಮಟ್ಟದ ಬೀಜಗಳ ಕಾರ್ಯಕ್ರಮಗಳು ನಾವು ದುಷ್ಯಂತವರು ಅನೇಕ ಸಲ ಭೇಟಿಯಾಗಿ ಮಾತಾಡ್ತಿರ್ತೀವಿ. ಅದಕ್ಕೆ ರೈತರು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಬೀಜಗಳನ್ನು ತಗೊಂಡು ತಮ್ಮ ಕೃಷಿಯನ್ನು ಒಳ್ಳೆಯ ರೀತಿಯಿಂದ ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ತಮ್ಮ ಆರ್ಥಿಕ ಸದೃಢರಾಗಿ ಒಂದು ಒಳ್ಳೆಯ ಪ್ರಜೆಗಳಾಗಿ ನಮ್ಮ ದೇಶದ ಪ್ರಗತಿಯಲ್ಲಿ ತಾವೆಲ್ಲರೂ ಸಹಕಾರಿಯಾಗ್ತೀರಿ ಅಂತ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಗುರು ಹಿರಿಯರಿಗೂ ಪರಮ ಪೂಜ್ಯರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೃಷಿಯ ಮೂಲ ಪರಿಕರ ಬೀಜ. ಗುಣಮಟ್ಟದ ಬೀಜವನ್ನು ಬಳಸಿದಾಗ ಮಾತ್ರ ರೈತ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಎಂದು
ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ವಿಶೇಷಾಧಿಕಾರಿಗಳು ಬೀಜ ಘಟಕ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ರವಿ ಹುಂಜಿ ಸರ್ ಅವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನೆರೆದಿರುವ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಗಣೇಶ್ ತಿಮ್ಮಯ್ಯ, ಮಾಜಿ ಯೋಧರು ಮತ್ತು ಕೃಷಿ ಪಂಡಿತರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ಗುರುಗಳಿಗೆ ವಂದಿಸುತ್ತಾ, ಹಾಗೆ ಈ ವೇದಿಕೆಯಲ್ಲಿ ಎಲ್ಲ ವಿಶ್ವವಿದ್ಯಾಲಯದ ಕುಲಪತಿಗಳು, ಎಕ್ಸ್ಟೆನ್ಷನ್ ಯೂನಿಟ್ ಅವರು, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ಈ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ರೈತ ಮಹಿಳೆಯರಿಗೆ ವಂದಿಸುತ್ತಾ, ನಾನೊಬ್ಬ ಕೃಷಿಕನಾಗಿ, ಒಬ್ಬ ಮಾಜಿ ಯೋಧನಾಗಿ ನನ್ನ ಒಂದು 40 ವರ್ಷ ಕೃಷಿ ಪ್ರಯಾಣದ ಬಗ್ಗೆ ಒಂದು ಮಧ್ಯಾಹ್ನದ ಊಟದ ಹೊತ್ತಾಗಿದೆ, ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ, ಒಂದು ಸಂಕ್ಷಿಪ್ತವಾಗಿ ಒಂದು 2-3 ನಿಮಿಷದಲ್ಲಿ ಮುಗಿಸ್ತೇನೆ. ಮೊದಲನೇದಾಗಿ ನಾನು ಕೊಡಗಿನ ನಲ್ಲೂರು ಗ್ರಾಮದ ಒಬ್ಬ ಮಾಜಿ ಯೋಧ, ಹಾಗೆ ಒಬ್ಬ ಕೃಷಿಕ. ನಾನು ನನ್ನ ಕೃಷಿಗೆ ನನ್ನ 13ನೇ ವಯಸ್ಸಿನಿಂದ ನಾನು ಕೃಷಿಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ. 8ನೇ ಕ್ಲಾಸಿಂದ 10ನೇ ಕ್ಲಾಸು ಕೃಷಿ ಮಾಡುತ್ತಾ ಶಾಲೆಗೆ ಹೋಗಿ, ನಂತರ ನಾನು ನಮ್ಮ ಸೇನೆಯಲ್ಲಿ ಒಂದು ಸೇವೆ ಸಲ್ಲಿಸಲಿ ಸೇನೆಗೆ ಸೇರಿಕೊಂಡೆ. ಸೇನೆಯಲ್ಲಿ ಸರ್ವಿಸ್ ಮಾಡುತ್ತಲೇ ವರ್ಷದ ರಜೆಯಲ್ಲಿ ಕೃಷಿಯನ್ನು ಮುಂದುವರಿಸುತ್ತಾ 17 ವರ್ಷದ ನಿವೃತ್ತಿ ನಂತರ ಮತ್ತೆ ನಾನು ಕೃಷಿಯನ್ನು ಆಯ್ಕೆ ಮಾಡಿಕೊಂಡೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ನನ್ನ 3ನೇ ವಯಸ್ಸಲ್ಲಿ ನನ್ನ ತಂದೆ ತೀರ್ಕೊಂಡ್ರು, ಹಾಗೆ ನನ್ನ 7ನೇ ವಯಸ್ಸಲ್ಲಿ ತಾಯಿ ತೀರ್ಕೊಂಡ್ರು. ನನ್ನ ತಂದೆಗೆ ಒಬ್ಬ ಜಮೀನ್ದಾರಾಗಿದ್ದರು, 100 ಎಕರೆ ಆಸ್ತಿ ಇದ್ದರು. ತಂದೆ ತಾಯಿಯ ಮರಣ ನಂತರ ನನ್ನ ಆಸ್ತಿನೆಲ್ಲ ಕಿತ್ಕೊಂಡ್ರು. ಅದರಲ್ಲಿ ಒಂದು 10-15 ಎಕರೆ ಉಳಿದಿತ್ತು. ಅದನ್ನು ಈಗ ಸಂರಕ್ಷಕವಾಗಿ ಸುರಕ್ಷಣೆ ಮಾಡಿ ನಾನು ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ. ಮೊದಲನೇದಾಗಿ ನಾನು ನಮ್ಮ ರೈತರಲ್ಲಿ ಮನವಿ ಮಾಡಿಕೊಳ್ಬೇಕಂದ್ರೆ, ಮೊದಲನೇದಾಗಿ ಮಣ್ಣಿನ ಸೂಕ್ಷ್ಮತೆಯನ್ನು ಅರಿತುಕೊಳ್ಬೇಕು. ಕಾರಣ, ಇತ್ತೀಚೆಗೆ ನಾವು ಯಥೇಚ್ಛವಾಗಿ ಬಳಸುವ ರಾಸಾಯನಿಕ ಗೊಬ್ಬರದಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಅದನ್ನು ನಾವು ಸಾಯಿಸ್ತಾ ಇದ್ದೀವಿ. ಆದರೆ ಆ ಮಣ್ಣಿನ ಸೂಕ್ಷ್ಮತೆ ಅರಿಬೇಕಾದರೆ ಆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳನ್ನು ನಾವು ರಕ್ಷಣೆ ಮಾಡಬೇಕು. ಹಾಗೆ ನಮ್ಮ ರೈತ ಮಿತ್ರ ಎರೆಹುಳು, ಇದನ್ನು ರಕ್ಷಣೆ ಮಾಡಬೇಕು. ಕಾರಣ ಏನಂತ ಹೇಳಿದರೆ, ಇತ್ತೀಚೆಗೆ ತುಂಬ ವರ್ಷದಿಂದ ನಮ್ಮ ಭಾರತ ದೇಶದಲ್ಲಿ 2014ರಿಂದ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಮಣ್ಣಿನ ರಕ್ಷಣೆ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ. ಇದಕ್ಕೆ ಕಾರಣ, ಮಣ್ಣು ಹುಳಿಯಾಗಿದೆ. ಈ ಹುಳಿಯಾಗಿರುವ ಮಣ್ಣನ್ನು ಮರಳಿ ನಾವು ಕೃಷಿಗೆ ಯಾವ ರೀತಿ ಅವಲಂಬಿಸಬೇಕು, ಅದರ ನಿಟ್ಟಿನಲ್ಲಿ ರೈತರು ಅದರ ಸೂಕ್ಷ್ಮತೆಯನ್ನು ಅರಿತುಕೊಂಡು, ಅದರ ಏನು ಮಣ್ಣಿನ ರಸಸಾರ, ಲಘು ಪೋಷಕಾಂಶ ಅದರ ಅಭಿವೃದ್ಧಿ ಆಗಬೇಕು. ಅದರಲ್ಲಿ ನಾವು ಗಮನ ಹರಿಸದೆ ಹೋದರೆ ಮುಂದಿನ ಒಂದು ಕಾಲದಲ್ಲಿ ನಾವು ದೊಡ್ಡ ಒಂದು ದುರಂತವನ್ನೇ ಅನುಭವಿಸಬೇಕಾಗ್ತದೆ. ಹಾಗೆ ನಾವು ರೈತರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು. ಕಾರಣ ಏನಂತ ಹೇಳಿದರೆ, ಒಂದಲ್ಲ ಒಂದು ಕೃಷಿಯನ್ನು ನಾವು ಲಾಸ್ ಆದರೆ ಒಂದು ಕೃಷಿಯಲ್ಲಿ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಬೋದು. ಈಗ ಅನೇಕ ನಮ್ಮ ಇಲ್ಲಿರುವ ಮಹನೀಯರು, ನಮ್ಮ ಆಶ್ರಮದ ಗುರುಗಳೆಲ್ಲ ಮಾತನಾಡಿದ್ದಾರೆ ಕೃಷಿ ಬಗ್ಗೆ. ನನ್ನ ಈಗ ಮಧ್ಯಾಹ್ನದ ಟೈಮ್ ಆಗಿದೆ, ಆದ್ದರಿಂದ ಮಧ್ಯಾಹ್ನದ ಮೇಲೆ ನಮ್ಮದು ಒಂದು ಕಾರ್ಯಕ್ರಮ ಇದೆ. ಮೊದಲನೇದಾಗಿ ನಾವು ಸಣ್ಣ ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಬರುವ ನಿಟ್ಟಿನಲ್ಲಿ ಯೋಚಿಸಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಒಂದು ಜೇನು ಕೃಷಿ, ಎರಡನೇದು ಮೀನು ಕೃಷಿ. ಕಾರಣ ಅಂತ ಏನು ಹೇಳಿದರೆ, ನಾನು ಇತ್ತೀಚೆಗೆ ನಮ್ಮ ಹೊಲದಲ್ಲಿ ಹಲವಾರು ವರ್ಷದಿಂದ ನಾನು ಕೃಷಿ ಮಾಡ್ತಾ ಬಂದಿದ್ದೇನೆ. ಲಾಭ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅದರ ಶ್ರಮ ಬಹಳ ಇದೆ. ಅದರ ಲಾಭವನ್ನು ಮಧ್ಯವರ್ತಿಗಳು ಪಡೆದುಕೊಳ್ಳುತ್ತಾರೆ. ಕಾರಣ ಅದನ್ನು ವಿವರಿಸ್ತಾ ಹೋದರೆ ತುಂಬ ಹೊತ್ತಾಗ್ತದೆ. ಈಗ ನಾನು 1 kg ಭತ್ತ ಬೆಳಿಬೇಕಾದರೆ ನಮಗೆ 3,000ರಿಂದ 4,000 ಲೀಟ್ರ್ ನೀರು ಹಳೆಯ ಪದ್ಧತಿಯಲ್ಲಿ ನಾವು ಅದರ ಖರ್ಚು ಆಗ್ತಿತ್ತು. 1 kg ಭತ್ತಕ್ಕೆ 4,000 ಲೀಟ್ರ್ ನೀರು. ಈಗ ನಾವು ಯೋಚನೆ ಮಾಡೋದು ಅಂತೇಳಿ, ಈ 4,000 ಲೀಟರ್ನ ಸಂಗ್ರಹಣೆ ಮಾಡಿ
ಮಾರಾಟ ಮಾಡಿದರೆ ನಮಗೆ 1 ಲೀಟ್ರ್ ನೀರಿಗೆ 5 ರೂಪಾಯಿ ಆದರೂ ನಮ್ಮ ಬದುಕನ್ನು ನಾವು ಕಟ್ಕೋಬೋದು. ಅದೊಂದು ಕಡೆ ಇರಲಿ. ಈಗ ಸಣ್ಣ ರೈತರು ಸಣ್ಣ ಒಂದು ನಿಮ್ಮ ಹೊಲದಲ್ಲಿ ಮೀನು ಕೃಷಿನ ಮಾಡಲೇಬೇಕು. ಕಾರಣ ಅಂತ ಹೇಳಿದ್ರೆ ಇದಕ್ಕೆ ಕೂಲಿ ಕಾರ್ಮಿಕರ ಸಮಸ್ಯೆ ಇರುವುದಿಲ್ಲ, ಹಾಗೆ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ. ಇದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಒಂದು ಸಣ್ಣ ಒಂದು ಅರ್ಧ ಎಕರೆ ಇರುವವರು ಒಂದು 1/4 ಎಕರೆಲ್ಲ ಮೀನು ಕೃಷಿ ಮಾಡಿಕೊಂಡ್ರೆ ಒಂದು ಜಿಗ್ಜಾಗ್ ಮೆಥಡಲ್ಲಿ ಒಂದು 5ರಿಂದ 7 ಅಡಿ ಅದನ್ನು ತೆಗೆದುಕೊಂಡು ಅದರಲ್ಲಿ ಮೀನು ಕೃಷಿ ಮಾಡಿದರೆ ಆ ಮೀನು ಹಿಡಿಯುವುದು ನಾವೇ ಹಿಡ್ಕೊಳ್ಬೋದು, ಮಾರಾಟವನ್ನು ನಾವೇ ಮಾಡ್ಕೊಳ್ಬೋದು. ಈ ನಿಟ್ಟಿನಲ್ಲಿ ರೈತರು ಯೋಚಿಸಬೇಕು. ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ 1 kg ಮೀನು ಹಿಡಿಲಿಕ್ಕೆ 30 ರೂಪಾಯಿ ಕೇಳ್ತಾರೆ, ಆದರೆ ಅದೇ ಮೀನನ್ನು ಅವರೇ ಪರ್ಚೇಸ್ ಮಾಡ್ಕೊಳ್ತಾರೆ 70 ರೂಪಾಯಿಗೆ. ನಾನು ಹಲವಾರು ವರ್ಷಗಳಿಂದ ಈ ಮೀನು ಕೃಷಿಯನ್ನು ಮಾಡಿಕೊಂಡು ಏನು 1 kg ಮೀನು ಹಿಡಿಯಲು 30 ರೂಪಾಯಿ, 1 kg ಮೀನಿಗೆ 70 ರೂಪಾಯಿಗೆ 100 ರೂಪಾಯಿ ಖರ್ಚು ಅಷ್ಟೇ ಸಿಗೋದು ನಮಗೆ. ಆದರೆ ನಾನು 1 kg ಮೀನನ್ನ ಈ ಕೋವಿಡ್ ಬಂದ ಸಂದರ್ಭದಲ್ಲಿ ಮೀನನ್ನು ಹಿಡ್ಕೊಂಡು 1 kg ಮೀನಿಗೆ 300 ರೂಪಾಯಿ ಪ್ರಕಾರ ನಾನು ನನ್ನ ಮಕ್ಕಳನ್ನು ಸೇರಿ ಹಿಡ್ಕೊಂಡು ಒಬ್ಬ ಕೂಲಿ ಕಾರ್ಮಿಕರನ್ನ ಇಟ್ಕೊಂಡು ಒಂದು ದಿವಸಕ್ಕೆ 300, 400, 500 kg ಮೀನನ್ನು 2-3 ಗಂಟೆಯಲ್ಲಿ ಮಾರಾಟ ಮಾಡಿದ್ದೀನಿ. ಇದನ್ನು ನಾವು ನಮ್ಮ ರೈತರಿಗೆ ಹೇಳಲಿಕ್ಕೆ ನಾನು ಇಚ್ಛಿಸ್ತಿದ್ದೀನಿ. ಹಾಗೆ ಜೇನು ಕೃಷಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಖರ್ಚು ಇಲ್ಲ. ಒಂದು ಜೇನು ನೊಣಗಳು ಕಟ್ಟಕಡೆ ಹುಳಗಳು ಯಾವಾಗ ಈ ಭೂಮಿಯಲ್ಲಿ ಇರೋದಿಲ್ಲವೋ ಅಲ್ಲಿಗೆ ಈ ಮನುಕುಲವೇ ನಾಶವಾಗ್ತದೆ ಅಂತ ಒಂದು ತಜ್ಞರು ಹೇಳ್ತಾರೆ. ಕಾರಣ ಅಂತ ಹೇಳಿದ್ರೆ ಒಂದು ಜೇನು ಹುಳಗಳಿಂದ ನಮ್ಮ ಕಾಫಿ ಜಾಸ್ತಿ ನಾವು ಬೆಳಿತೀವಿ, 33% ಪಾಲಿನೇಷನ್ ಅದರ ಪರಾಗಸ್ಪರ್ಶದಿಂದ ನಮಗೆ ಲಾಭ ಬರ್ತದೆ. ಹಾಗೆ ಏಲಕ್ಕಿ ಬೆಳೆಗೆ ಜೇನು ಹುಳಗಳು ಇಲ್ಲದೆ ಹೋದರೆ ಆ ಏಲಕ್ಕಿ ಕಾಯಿ ಆಗೋದೇ ಇಲ್ಲ. 90% ಜೇನು ಹುಳಗಳಿಂದ ಏನು ನಮಗೆ ಪರಾಗಸ್ಪರ್ಶದಿಂದ ಇಳುವರಿ ಸಿಗ್ತದೆ. ಇದರಿಂದ ನಮಗೇನು ಮುಖ್ಯವಾಗಿ ಒಂದು ಜೇನು ಕೃಷಿ, ಮೀನು ಕೃಷಿ, ಅದರ ಜೊತೆಗೆ ಉಪಕಸಬುಗಳು ಏನು ಕೋಳಿ ಸಾಕಾಣಿಕೆ. ಇವತ್ತು ಹೊರಗಡೆಯಿಂದ ಎಲ್ಲರೂ ಗಮನಿಸ್ತಾ ಇದ್ದೀರಿ, ಈ 30ರಿಂದ 40 ದಿವಸಕ್ಕೆ ಒಂದು ಕೋಳಿಯನ್ನು ಬೆಳೆಸೋದರ ರೀತಿ ನೋಡಿದರೆ ತುಂಬ ಭಯಾನಕ ಆಗಿದೆ. ಆಂಟಿಬಯೋಟಿಕ್ ಇಂಜೆಕ್ಷನ್ ಮಾಡಿ ಅದನ್ನು ಸೇವಿಸಿದಂಥ ಯಥೇಚ್ಛವಾಗಿ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಅದು ಜಾಸ್ತಿ ದಪ್ಪ ಬಂದು ಇಲ್ಲದ ಕಾಯಿಲೆಗಳು ಇವತ್ತು ನಮಗೆ ಬರಲು ಸಾಧ್ಯವಾಗ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ನಾವು ನಮ್ಮ ಮನೆಯಲ್ಲಿ ಒಂದು ತರಕಾರಿ ಇರ್ಬೋದು, ಒಂದು ನಮ್ಮ ಊಟಕ್ಕಿರುವ ಅನ್ನ ಇರ್ಬೋದು, ಬೇರೆ ಬೇರೆ ಎಲ್ಲ ಕೃಷಿಗಳನ್ನು ನಾವು ಖುದ್ದಾಗಿ ಮಾಡ್ಕೊಳ್ಬೋದು. ಆದರೆ ಅದರ ಬಗ್ಗೆ ನಮ್ಮ ರೈತರು ಗಮನ ಹರಿಸಬೇಕು. ಕಾರಣ ಅಂತ ಹೇಳಿದ್ರೆ ಇವತ್ತು ಹೊರಗಡೆ ಪ್ರತಿಯೊಂದು ವಸ್ತು ವಿಷಮುಕ್ತವಾಗಿದೆ. ಇದರಿಂದ ರೈತರಿಗೆ ನಾನು ಒಂದು ಸಲಹೆ ನೀಡ್ತೇನೆ ಅಂತ ಹೇಳಿದ್ರೆ, ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳನ್ನು ಕೃಷಿಯಲ್ಲಿ ತೊಡಗಿಸಿಕೊಂಡು ನಾವು ಮುಂದುವರಿಯಬೇಕಾಗ್ತದೆ. ಮುಂದಕ್ಕೆ ಏನು ನಾನು ಹೇಳಬೇಕು ಬಯಸುತ್ತೇನೆ ಅಂತ ಹೇಳಿದ್ರೆ, ನಾವು ನಮ್ಮ ಶಿಸ್ತು ಎಲ್ಲಿ ಶುರು ಆಗ್ತದೆ ಅಂತ ಹೇಳಿ ಬೆಳಿಗ್ಗೆ ಏಳುವುದರಲ್ಲಿ ನಾವು ಬೆಳಿಗ್ಗೆ ಎಷ್ಟು ಬೇಗ ಎದ್ದು ನಮ್ಮ ಕೃಷಿಯನ್ನು ನಾವೇ ಮಾಡ್ಕೊಳ್ತೀವಿ, ಅಲ್ಲಿಗೆ ನಮ್ಮ ಕೃಷಿ, ನಮ್ಮ ಬದುಕು ಬಂಗಾರವಾಗ್ತದೆ. ಮುಖ್ಯವಾಗಿ ಹೇಳಬೇಕಾದರೆ ಅಗ್ರಿಕಲ್ಚರ್, ಇದು ಏನು ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಬೇಸಾಯ ಮತ್ತು ಉಳುಮೆ, ಭೂಮಿಯನ್ನು ಮಣ್ಣನ್ನು ಒಂದು ಹದ ಮಾಡೋ ಪ್ರಕ್ರಿಯೆ ಮಾತ್ರ. ಆದರೆ ಇತ್ತೀಚೆಗೆ ಒಂದು ರೋಟ್ರಿವೇಟ್ರ್ ಅಂತ ಹೇಳ್ತಾರೆ, ಏನೆಲ್ಲೋ ಮಣ್ಣಲ್ಲಿ ಆ ನೀರನ್ನು ಕಲಸಿ ಆ ಎರೆಹುಳುಗಳನ್ನು ತುಂಡಾಗಿ ಮಾಡಿ ಅವರು ಸಾಯುವ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಳ್ತದೆ. ಆದರೆ ಒಂದು ಮಾತನ್ನು ನಾನು ಭತ್ತದ ಕೃಷಿ ಮಾಡುವ ರೈತರಿಗೆ ಹೇಳಲು ಬಯಸುತ್ತೇನೆ ಎಂದರೆ, ಯಥೇಚ್ಛವಾಗಿ ಮಣ್ಣನ್ನು ಉಳುಮೆ ಮಾಡಲು ಹೋಗಬೇಡಿ. ಒಂದು ಹದ ಮಾಡುವ ಪ್ರಕ್ರಿಯೆ ಮಾತ್ರ, ಮಣ್ಣನ್ನು ಹದ ಮಾಡುವ ಪ್ರಕ್ರಿಯೆ. ಇದರಲ್ಲಿ ಮಣ್ಣೊಳಗೆ ಗಾಳಿ ಆಡಬೇಕು. ಗಾಳಿ ಆಡದೆ ಹೋದರೆ ಆ ನೀರು ಕಟ್ಟಿ ಆ ರೋಟ್ರಿವೇಟ್ರಲ್ಲಿ ಉಳುಮೆ ಮಾಡಿ ಒಂದು ಆ ಎರೆಹುಳನ್ನು ಸಾಯಿಸ್ತೀವಿ. ಎರಡನೇದಾಗಿ ಆ ಮಣ್ಣೆಲ್ಲ ಮಳೆ ನೀರು ಇಂಗುವಾಗ ಸಿಮೆಂಟ್ ಆದಂಗೆ ಗಟ್ಟಿಯಾಗಿ ಅದರ ಒಳಗೆ ನಮ್ಮ ಏನು ಕೃಷಿ ಮಾಡ್ತೀವಿ ಅದು ತಡವಾಗ್ತದೆ. ಹಾಗೆ ಇವತ್ತು ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ನಾವು ಏನು ಬಳಲ್ತಾ ಇದ್ದೀವಿ, ಒಂದು ಕಡೆ ಮಧ್ಯವರ್ತಿ ಹಾವಳಿ, ಇನ್ನೊಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಇದಕ್ಕೆಲ್ಲ ನಾವು ನಮ್ಮದೇ ಆದ ಒಂದು ರೂಪದಲ್ಲಿ ನಾವು ಅದನ್ನು ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಯೋಚನೆ ಮಾಡಬೇಕು. ಇವತ್ತು ಯಾಂತ್ರಿಕತಾ ನಾಟಿ ಮೂಲಕ ಒಂದು 3-4 ಸಾವಿರ ರೂಪಾಯಿ ಖರ್ಚಲ್ಲಿ 1 ಎಕರೆ ನಾಟಿಯನ್ನು ಮಾಡ್ಕೊಳ್ಬೋದು. ಒಂದು 4 ಜನ ಕಾರ್ಮಿಕರಿದ್ದಾರೆ, ಇಲ್ಲದ್ರೆ ನಾವೇ ಖುದ್ದಾಗಿ ಮಾಡಿದರೆ ಒಂದು ದಿವಸಕ್ಕೆ 4 ಎಕರೆ ನಾಟಿಯನ್ನು ಸುಲಭವಾಗಿ ಮಾಡ್ಬೋದು. ಅದೇ 4 ಎಕರೆ ನಾಟಿ ಮಾಡಬೇಕಾದರೆ ಕೂಲಿ ಕಾರ್ಮಿಕರ ಸಮಯದಲ್ಲಿ 1 ಎಕರೆಗೆ 15ರಿಂದ 20 ಸಾವಿರ ಬೇಕಾಗ್ತದೆ. ಇಲ್ಲಿ 2-3 ಸಾವಿರ, ನಮಗೆ ಈ ಒಂದು 10-15 ಸಾವಿರ ಏನಿದೆ ಅದು ನಮಗೆ ಜೋಬಿಗೆ ಬರ್ತದೆ. ಹೀಗೆ ಆದಾಯನೂ
ಜಾಸ್ತಿ ಬರ್ತದೆ. ಈ ನಿಟ್ಟಿನಲ್ಲಿ ನಾವು ಯೋಚಿಸಬೇಕಾದ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಮತ್ತು ಮುಂದುವರಿದು ಜೇನು ಸಾಕಾಣಿಕೆ ಬಗ್ಗೆ ನಾನು ಹೇಳಿದ್ದೀನಿ. ಹಾಗೆ ನಮ್ಮ ಸಮಗ್ರ ಕೃಷಿ ಪದ್ಧತಿ ಇವತ್ತು ಈಗ ಶುಂಠಿ ಬೆಳೆ ಬೆಳಿಬೇಕಾದರೆ ನಾವು ಹೊರಗಡೆ ಪ್ರದೇಶದಲ್ಲಿ ನಾವು ತುಂಬ ಜನರಿಗೆ ಕೊಡ್ತೀವಿ. ಆದರೆ ಆ ಶುಂಠಿ ಬೇಸಾಯದಲ್ಲಿ ಅದಕ್ಕೆ ಏನು ವಿಷಮುಕ್ತವಾದ ಆಹಾರವನ್ನು ಬೆಳೆಸಿ ನಮ್ಮ ಮಣ್ಣನ್ನು ಹಾಳು ಮಾಡ್ತಾ ಇದ್ದಾರೆ. ಆದರೆ ನಾವು ನಮ್ಮ ಏನು ಕೃಷಿ ಮಾಡಬೇಕು, ನಾವು ಖುದ್ದಾಗಿ ಮಾಡಬೇಕು, ಹೊರಗಿನಿಂದ ಬಂದವರಿಗೆ ಕೊಡದೆ ಈ ಶುಂಠಿ ಬೇಸಾಯವನ್ನು ಮಾಡಬೇಕಾಗಿ ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಮುಂದಕ್ಕೆ ನಾನು ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ನಮ್ಮ ರೈತರು ನಮಗೆ ಸಾಲ ಮನ್ನಾ ಬರ್ತದಾ, ಸಬ್ಸಿಡಿ ಬರ್ತದೆ, ಅದರ ಬಗ್ಗೆ ನೀವು ಗಮನನೇ ಕೊಡಬೇಡಿ, ಸಿಕ್ಕಿದರೆ ತಗೊಳ್ಳಿ. ಆದರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯವನ್ನು ತೆಗೆಯುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು. ನಾವು ಏನು ಈ ಭಾರತ ಮಾತೆಗೆ, ಈ ಭೂಮಿ ತಾಯಿಗೆ ನಮ್ಮ ಒಂದೊಂದು ಬೆವರು ಹನಿಯನ್ನು ಆ ಮಣ್ಣಿಗೆ ಬಿದ್ದರೆ ಆ ಭೂಮಿ ತಾಯಿ ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ. ಕಾರಣ ಅಂತ ಹೇಳಿದರೆ ಅದಕ್ಕೆ ಆ ಥರ ಒಂದು ಕೆಲಸವನ್ನು ನಾವು ಮಾಡಬೇಕಾದ ನಿಟ್ಟಿನಲ್ಲಿ ಇವತ್ತು ನಾನು ನನ್ನನ್ನೇ ಹೇಳ್ಕೊಳ್ಳೋದು ಸರಿಯಿಲ್ಲ. ಆದರೆ ನಾನು ಎಲ್ಲ ಕೃಷಿಯನ್ನು ಮಾಡಿ ಇವತ್ತು ಇದಕ್ಕೆ ಹಿಂದ್ಗಡೆ ನಾನು ಏನು 1-2 ಈ ಕೃಷಿಯಲ್ಲಿ ಏನು ಕಡಿಮೆ ಲಾಭ ಬರ್ತಾಯಿತ್ತಿಲ್ಲ, ನಮ್ಮ 2 ವರ್ಷದ ನಮ್ಮದು ಏನು ಪೆನ್ಷನ್ ಬರ್ತಾಯಿತ್ತು, ಆ ಹಣದಲ್ಲಿ ಕೃಷಿಗೆ ನಾನು ತೆಗೆದು ಇಡ್ತಿದ್ದೆ. ಇವತ್ತು ನನಗೆ ಇದುವರೆಗೆ ಕೃಷಿಯಲ್ಲಿ ಲಾಭ ನಷ್ಟ ಇನ್ನೂ ಆಗಿರಲಿಲ್ಲ. ನಮ್ಮ ಹೊಲಗಳಿಗೆ ಪ್ರತಿಯೊಂದು ವಿಜ್ಞಾನಿಗಳು, ರೈತರು, ಶಾಲೆ ಮಕ್ಕಳು, PhD ಸ್ಟೂಡೆಂಟ್ಸ್ಗಳು ಎಲ್ಲರೂ ಬಂದು ಅವ್ರದ್ದು ಪ್ರಾಜೆಕ್ಟ್ ವರ್ಕ್ ಇರ್ಬೋದು, ಕೃಷಿಯ ಬಗ್ಗೆ ಇರ್ಬೋದು, ಬಂದು ಸಂಶೋಧನೆಗೆ ಮುಂದಾಗಿದ್ದಾರೆ. ಇದು ನನಗೆ ಖುಷಿಯ ವಿಷಯ. ಅದೇ ರೀತಿ ಕೊನೆಯದಾಗಿ ನಾನು ಏನು ಹೇಳ ಬಯಸಿದ್ದು ಹೇಳಿದ್ರೆ, ನಾನೊಬ್ಬ ಯೋಧ. ಒಬ್ಬ ಯೋಧ, ಒಬ್ಬ ಕೃಷಿಕ ಈ ದೇಶದ ಒಂದು ನಾಣ್ಯದ 2 ಮುಖಗಳು. ಕಾರಣ ಏನಂತ ಹೇಳಿದ್ರೆ, ಗಡಿ ಪ್ರದೇಶದಲ್ಲಿ ಒಬ್ಬ ಯೋಧ ರಾತ್ರಿ ಹಗಲು ಏನು ಅಲ್ಲಿ ಅವನ ಶ್ರಮ, ತಂದೆ ತಾಯಿ, ಅವನ ಹೆಂಡತಿ ಮಕ್ಕಳನ್ನು ಕಡ್ಕೊಂಡು ಅಲ್ಲಿ ಒಂದು ಕಡೆ ಯೋಧ, ಇಲ್ಲಿ ಒಂದು ಕಡೆ ರೈತ. ಈ ರೈತನಿಗೆ ಬೆಳೆದ ಬೆಳೆಗೆ ವೈಜ್ಞಾನಿಕವಾಗಿ ಏನು ಬೆಳೆ ಸಿಕ್ಕದೆ ಅವನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆದರೆ ಇದರ ನೋವು ನಲಿವು ಯಾರಿಗೆ ಬರುತ್ತದೆ ಅಂತ ಹೇಳಿದ್ರೆ, ಒಬ್ಬ ಗಂಡನ ಕಳ್ಕೊಂಡ ವಿಧವೆ, ಹಾಗೆ ತಂದೆಯನ್ನು ಕಳ್ಕೊಂಡೊಬ್ಬ ತಬ್ಬಲಿ ಮಕ್ಕಳಿಗೆ ಮಾತ್ರ ಅದರ ನೋವು ಅರ್ಥ ಆಗ್ತದೆ. ಅದರಿಂದ ನಮ್ಮನ್ನು ಆಳುವ ಏನು ಈಗ ಕೃಷಿ ವಿಜ್ಞಾನಿಗಳು, ಇಲ್ಲಿಯ ಕೃಷಿ ಇಲಾಖೆಯ ಎಲ್ಲ ವಿಜ್ಞಾನಿಗಳು ತುಂಬ ಪ್ರಯತ್ನ ಮಾಡ್ತಾರೆ. ಈ ರೈತರನ್ನ ಏನಾದರೂ ಒಂದು ದಾರಿ ತರಬೇಕು, ಅವರಿಗೆ ಸಲಹೆ ಸೂಚನೆ. ಆದರೆ ರೈತರಿಗೆ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡುವುದು ಈ ದೇಶ ನಮ್ಮನ್ನು ಆಳುವ, ನಾವು ಓಟ್ ಹಾಕಿ ಆ ಚೇರಲ್ಲಿ ಕುಳಿಸಿರುವಂಥ ಒಂದು ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು. ನಾನು 2014ರಲ್ಲಿ ಡೆಲ್ಲಿಯಲ್ಲಿ ಕೃಷಿ ಉನ್ನತಿ ಕೃಷಿ ಮೇಳಕ್ಕೆ ಹೋಗಿರುವಾಗ ಈ ಥರ ನಾನು ಇದೇ ಥರ ಕೂತಿದ್ದೆ. ಈ ಥರ ನಮ್ಮ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಬಲಿಂಗ್ ಅಂತ ಹೇಳೋ ಮೊಟ್ಟ ಮೊದಲ ಬಾರಿಗೆ 2014ರಲ್ಲಿ ಹೇಳಿದ್ದಾರೆ. ನಾನು ಅಲ್ಲೇ ಅವ್ರನ್ನ ಕ್ವಶನ್ ಮಾಡಿದ್ದೀನಿ, ನಾವು ಡಬಲ್ ಅಲ್ಲ ತ್ರಿಬಲ್ ಮಾಡ್ತೀವಿ, ಆದರೆ ಕೃಷಿಕರ ಬೆಲೆ ಸಿಂಗಲ್ ಆಗಬಾರದು. ಇವತ್ತಿನವರೆಗೆ ಇದರ ಬಗ್ಗೆ ಯೋಚಿಸಲು ಯಾರೂ ಇಲ್ಲ. ಮುಂದೊಂದು ದಿನದಲ್ಲಿ ಈ ದೇಶದ ಬಗ್ಗೆ, ಕೃಷಿಯ ಬಗ್ಗೆ ಯಾರು ನಿರ್ಲಕ್ಷ್ಯ ನೋಡಿದರೆ ಲಕ್ಷ ರೂಪಾಯಿ ಕೈಗೆ ಇಟ್ಕೊಂಡ್ರೂ ಕೃಷಿಕನು ಸಿಗೋದು ಕಷ್ಟವಾಗ್ತದೆ. ಕಾರಣ ಯಾಕೆಂತ ಹೇಳಿದ್ರೆ, ನಮ್ಮ ಸ್ವಲ್ಪ ಹಿಂದಿನ ವರ್ಷದಲ್ಲಿ ನಮ್ಮ ಒಬ್ಬ ತಂದೆಗೆ ತಾಯಿಗೆ 3, 4, 5 ಮಕ್ಕಳಿದ್ದಾರೆ. ಒಬ್ಬರನ್ನ ಕೃಷಿಗೆ, ಇನ್ನೊಬ್ಬರನ್ನ ಬೇರೆ ಬೇರೆ ಉದ್ಯೋಗಕ್ಕೆ ಬಿಡ್ತಾಯಿದ್ದರು. ಇಂದು ಒಂದೇ ಮಕ್ಕಳು, ಅವನು ಕೃಷಿಗೆ ಬಿಡ್ತಾನ, ಅಲ್ಲ ಅವನ ಒಂದು ಆರ್ಥಿಕ ಪರಿಸ್ಥಿತಿಗೆ ಹೋಗ್ತಾರಾ, ಇದು ನಮಗೆ ಗೊತ್ತಾಗೋದಿಲ್ಲ. ಕಾರಣ ಇಷ್ಟೇ, ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕೃಷಿಯನ್ನು ಬಿಟ್ಟು ಹಳ್ಳಿಯಿಂದ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅದರಿಂದ ನಾನು ಇವತ್ತು ಈ ಕೃಷಿ ವಿಶ್ವವಿದ್ಯಾಲಯ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ಒಬ್ಬ ನರೇಂದ್ರ ಮೋದಿ ಆಗಲಿ, ಒಬ್ಬ ಆದಿತ್ಯನಾಥಿನಿಂದ ಅಲ್ಲ, ಒಬ್ಬ ಕರ್ನಾಟಕ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಈ ದೇಶವನ್ನು ಕಟ್ಟಲಾಗುವುದಿಲ್ಲ. ಪ್ರತಿಯೊಬ್ಬರು ರೈತರಿಂದ ಹಿಡಿದು IAS ಅಧಿಕಾರಿಗಳಿಂದ ಜಿಲ್ಲೆಯ ಪ್ರಥಮ ಪ್ರಜೆ IAS ಅಧಿಕಾರಿಗಳಿಂದ ಹಿಡಿದು ಎಲ್ಲ ಶಾಸಕರಿಂದ ಹಿಡಿದು ಪ್ರತಿಯೊಬ್ಬರು ಈ ಕೃಷಿಯ ಬಗ್ಗೆ ಇವತ್ತು ಯೋಚನೆ ಮಾಡದೆ ಹೋದರೆ ಮುಂದಿನ ಕಾಲದಲ್ಲಿ ದೊಡ್ಡ ಅನಾಹುತ ಕಾದಿದೆ ಅಂತ ಹೇಳಲು ಒಂದು ಸಂದೇಶವನ್ನು ನಾನು ಇಲ್ಲಿ ನೀಡ್ತಾ ಇದ್ದೇನೆ. ಅದರಿಂದ ಇಲ್ಲಿ ಇಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟಿದ್ದ ಎಲ್ಲ ಕುಲಪತಿಗಳಿಗೂ, ಇಲ್ಲಿಯ ಎಲ್ಲ ಶಾಂತವಾಗಿ ಕೇಳಿರುವ ಎಲ್ಲ
ಅತಿಥಿಗಳಿಗೆ ನಾನು ವಂದಿಸ್ತಾ ಇದ್ದೇನೆ. ಕೊನೆಯದಾಗಿ ಇವತ್ತು ಏನು ಈ ಅಗ್ನಿಪಥ್ ಅಂತ ಒಂದು ಯೋಜನೆ ಬಂದಿದೆ, ಯುವಕರಿಗೆ ಒಳ್ಳೆಯ ಅವಕಾಶ, ಇದನ್ನು ಮಿಸ್ ಮಾಡಿಕೊಳ್ಬೇಡಿ. ಕಾರಣ ಏನಂತ ಹೇಳಿದ್ರೆ SLC ಎಕ್ಸಾಮ್ ಬರೆದ ನಂತರ ಒಂದು ಅಂತಿಮವಾಗಿ BCom MCom ಗ್ರ್ಯಾಜುಯೇಷನ್ ಆಗೋವರೆಗೆ ನಿಮಗೆ 10, 20, 30 ಲಕ್ಷ ಕಡಿಮೆಯನ್ನು ಆಗೋದಿಲ್ಲ. ಆದರೆ ನಿಮಗೆ ಒಂದು ಶಿಸ್ತನ್ನು ಕೊಟ್ಟು, ನಿಮಗೆ ಒಂದು ಸಂಬಳವನ್ನು ಕೊಟ್ಟು ಬಂದ ನಂತರ ನಿಮಗೆ ಸರ್ಕಾರಿ ನೌಕರಿಯಲ್ಲಿ ಒಂದು ಕೆಲಸವನ್ನು ಕೊಡುವ ಒಂದು ಭರವಸೆಯನ್ನು ನಮ್ಮ ಈ ದೇಶದ ಪ್ರಧಾನಮಂತ್ರಿಯವರು ನೀಡಿದ್ದಾರೆ. ಇದು ನಿಮಗೆ ಸಿಕ್ಕಿರುವ ಭಾಗ್ಯ ಅಂತ ತಿಳ್ಕೊಂಡು ಇದನ್ನು ಮಿಸ್ ಮಾಡ್ಕೊಳ್ಕೊಬೇಡಿ. ಆದರೆ ಡೈರೆಕ್ಟ್ ಹೋದರೆ ನಿಮಗೆ ಅದು ಸಿಗೋದಿಲ್ಲ. ಇವತ್ತಿನಿಂದಲೇ ಅದರ ಏನು ಫಿಸಿಕಲ್ ಫಿಟ್ನೆಸ್ಸು, ಮೆಡಿಕಲ್, ನಿಮ್ಮ ಎಲ್ಲ ಥರದ ಒಂದು ಆರೋಗ್ಯವನ್ನು ನೀವು ಫಿಸಿಕಲ್ನ ಸರಿ ಮಾಡಿಕೊಂಡು ಅಗ್ನಿಪಥಿಗೆ ಯೋಜನೆಗೆ ಮುಂದಾಗಿ ಅದನ್ನು ಮಿಸ್ ಮಾಡಿಕೊಳ್ಬೇಡಿ. ಈ ಮಧ್ಯಾಹ್ನದ ಮೇಲೆ ನಮಗೆ ಬೇರೆ ಇಲ್ಲಿ ಮಾತಾಡೋದು ಬೇರೆ ಬೇರೆ ವಿಷಯಗಳಿದೆ. ಹಾಗೆ ಅಂತಿಮವಾಗಿ ನಮ್ಮ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಈ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಪ್ರತಿಯೊಬ್ಬರಿಗೂ, ಹಾಗೆ ಶಾಂತವಾಗಿ ಕೇಳಿದ ಈ ಮುಂದೆ ಕುಳಿತಿರುವ ರೈತ ಮಹನೀಯರಿಗೂ ಮಹಿಳೆಯರಿಗೂ ವಂದಿಸುತ್ತಾ, ಹಾಗೆ ಮಾಧ್ಯಮದವರಿಗೂ ವಂದಿಸುತ್ತಾ, ನನ್ನ ಮಾತಲ್ಲಿ ಏನಾದರೂ ತಪ್ಪಿರ್ಬೋದು. ನಾನೊಬ್ಬ ರೈತ, ಸ್ವಾಭಿಮಾನಿ. ನನಗೆ ಈ ಸ್ವಾಭಿಮಾನಿ ರೈತರಿಗೆ ನಮ್ಮ ಇವರು ಗುರುಗಳು ಹೇಳಿದಂಗೆ ರೈತ ಸ್ವಾಭಿಮಾನಿ ಇದ್ದಾರೆ, ಒಕ್ಕಲ್ತನ ಬಿಡಬೇಡಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಅನಿವಾರ್ಯ ಆಗಿದೆ ಕೆಲವರಿಗೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಇವತ್ತಿನಿಂದಲೇ ಈ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ, ರೈತರನ್ನು ಕಡೆಗಣಿಸಬೇಡಿ, ಮುಂದೆ ಒಂದು ಅನಾಹುತ ಕಾದಿದೆ ಎನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿಗೆ ಅಂತಿಮ ಪೂರ್ಣ ವಿದಾಯ. ಕೊನೆಯದಾಗಿ ಇಲ್ಲಿ ನೆರೆದಿರೋರು ಎಲ್ಲರೂ ಎದ್ದು ನಿಂತುಕೊಂಡು 3 ಬಾರಿ ಜೈ ಜವಾನ್, ಜೈ ಕಿಸಾನ್, ಜೈ ವಿಜಾನ್ ಅಂತ ಕೊಡಬೇಕು. ಇದು ನನ್ನ ಒಂದು ದೊಡ್ಡ ಖುಷಿಯ ವಿಚಾರ. ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು. ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ವಿಜ್ಞಾನ್. ನಮಸ್ಕಾರ. 40 ವರ್ಷದ ತಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವ ಶ್ರೀಯುತ ಗಣೇಶ್ ತಿಮ್ಮಯ್ಯ, ಮಾಜಿ ಯೋಧರು ಮತ್ತು ಕೃಷಿ ಪಂಡಿತರು, ಇವರಿಗೆ ವಿಶ್ವವಿದ್ಯಾಲಯದ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೀಜ ಘಟಕದ ವಿಶೇಷಾಧಿಕಾರಿಗಳಾದಂಥ ರವಿ ಉಣ್ಜಿ ಸರ್ ಅವರು ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತಾದ ತಾಂತ್ರಿಕ ಕೈಪಿಡಿಯನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಂಡು, ಈ ತಾಂತ್ರಿಕ ಕೈಪಿಡಿಯ ಲೇಖಕರು ಡಾಕ್ಟರ್ ಡಿ ಶಶಿಕಲಾಬಾಯಿ, ಡಾಕ್ಟರ್ ಅಮರೇಶ್ ಕುಮಾರ್, ಡಾಕ್ಟರ್ ಹೇಮ್ಲಾ ನಾಯಕ್ ಹಾಗೂ ಮಂಜೇಶ್ ರವರು. ಈ ಒಂದು ತಾಂತ್ರಿಕ ಕೈಪಿಡಿಯು ಸಿರಿಧಾನ್ಯಗಳ ಸಂಸ್ಕರಣೆ ಕುರಿತು ಮತ್ತು ಮೌಲ್ಯವರ್ಧನೆ ಒಳಗೊಂಡಿದೆ. ಹಾಗೆಯೇ ಮಾಜಿ ಯೋಧರು ಆಗಿರ್ತಕ್ಕಂಥ ಗಣೇಶ್ ತಿಮ್ಮಯ್ಯರವರು ಮಣ್ಣಿನ ಫಲವತ್ತತೆ ನಿರ್ಧರಿಸುವ 10 ಅಂಶಗಳು ಎಂಬ ಹಸ್ತಪ್ರತಿಯನ್ನು ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಣ್ಯರೆಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ. ಈ ಹಸ್ತಪ್ರತಿಯ ಲೇಖಕರು ಡಾಕ್ಟರ್ ತಿಪ್ಪೇಶಪ್ಪ ಜಿ, ಪ್ರಾಧ್ಯಾಪಕರು, ಮಣ್ಣು ವಿಜ್ಞಾನ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಶಿವಮೊಗ್ಗ. ಶ್ರೀ ತೀರ್ಥೇಶ್ HR, ನಿರ್ದೇಶಕರು, ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ರವರು ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಕುರಿತಾದ ಹಸ್ತಪ್ರತಿಯನ್ನು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಗಿ ಬೆಳೆಯಲ್ಲಿ ಸುಧಾರಿತ ತಾಂತ್ರಿಕತೆಗಳು ಕುರಿತಾದ ಹಸ್ತಪ್ರತಿಯನ್ನು ಶ್ರೀ ರಾಜಶೇಖರಪ್ಪರವರು, ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ರಾಜಶೇಖರಪ್ಪ ಎನ್ ರವರು ಬಿಡುಗಡೆಗೊಳಿಸಿ ರೈತರ ಅನುಕೂಲಕ್ಕಾಗಿ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಸಿರಿಧಾನ್ಯಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ, ಮಣ್ಣಿನ ಫಲವತ್ತತೆ ನಿರ್ಧರಿಸುವ 10 ಅಂಶಗಳು, ಮೆಕ್ಕೆಜೋಳದ ಸುಧಾರಿತ ಬೇಸಾಯ ಕ್ರಮಗಳು ಹಾಗೂ ರಾಗಿ ಬೆಳೆಯಲ್ಲಿ ಸುಧಾರಿತ ತಾಂತ್ರಿಕತೆಗಳು. ಇದೀಗ ಬಿಡುಗಡೆಗೊಂಡ ತಾಂತ್ರಿಕ ಕೈಪಿಡಿ ಮತ್ತು ಹಸ್ತಪ್ರತಿ ಮತ್ತು ತಾಂತ್ರಿಕ ಕೈಪಿಡಿಗಳನ್ನು ಬಿಡುಗಡೆಗೊಳಿಸಿದ ಗಣ್ಯರಿಗೆ ನನ್ನ ನಮನಗಳು. ಮತ್ತೊಮ್ಮೆ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಈಗ ವಿಶ್ವವಿದ್ಯಾಲಯದ ವತಿಯಿಂದ ಸ್ಮರಣಿಕೆ ಮತ್ತು ಗೌರವ ಸಮರ್ಪಣೆ ಡಾಕ್ಟರ್ ರವಿ ಉಣ್ಜಿ ಅವರಿಗೆ. ಮಾನ್ಯ ಕುಲಪತಿಗಳಲ್ಲಿ ಕೋರಿಕೆ. ನೆಕ್ಸ್ಟ್ ಮಾನ್ಯ ಕುಲಪತಿಗಳಿಂದ ಗಣೇಶ್ ತಿಮ್ಮಯ್ಯರವರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸರ್ ನೆಕ್ಸ್ಟ್ ವಿಶ್ವವಿದ್ಯಾಲಯದ ವತಿಯಿಂದ ಸ್ಮರಣಿಕೆ ಮತ್ತು ಗೌರವ ಸಮರ್ಪಣೆ ಶ್ರೀ ತೀರ್ಥೇಶ್ HR ರವರಿಗೆ. ನಿರ್ದೇಶಕರು ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್. ಶ್ರೀ ರಾಜಶೇಖರಪ್ಪ ಎನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಬ್ಬಲಗೆರೆ ಇವರಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಸ್ಮರಣಿಕೆ. ಗೌರವ ಸ್ವೀಕರಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ನುಡಿ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ RC ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ, ಇಂದು ನಾವು ಕೃಷಿ ಮತ್ತು ತೋಟಗಾರಿಕೆ ಮೇಳ 2023 ಈ ದಿನಾಂಕ 17ರಿಂದ 20ರವರೆಗೆ ಆಚರಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಲು ಆಗಮಿಸಿರುವ ತಮ್ಮೆಲ್ಲರಿಗೂ ಆಶೀರ್ವಾದಗಳನ್ನು ಉಣಬಡಿಸಿರುವ ಪರಮ ಪೂಜ್ಯರಾದ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ, ನಂದವೇರಿ ಮಠ, ಕಪ್ಪತ್ಗುಡ್ಡ, ಗದಗ ಜಿಲ್ಲೆ ಇವರ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನನ್ನ ಹಳೆಯ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಅವರು ಕೃಷಿ ವಿಶ್ವದ ಧಾರವಾಡದಿಂದ ಆಗಮಿಸ್ತಾರೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯ ನಿಕಟಪೂರ್ವ ಕುಲಪತಿಗಳಾಗಿದ್ದ ಡಾಕ್ಟರ್ MK ನಾಯಕ್ ಸಾಹೇಬ್ರೆ, ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಶ್ರೀ K ನಾಗರಾಜ್ ಅವರೇ, ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ಮಿತ್ರರೇ, ಡಾಕ್ಟರ್ ಮೃತ್ಯುಂಜಯ C ವಾಲಿ ಅವರೇ, ಡಾಕ್ಟರ್ ಹೇಮಲಾ ನಾಯಕ್ ಅವರೇ, ಡಾಕ್ಟರ್ N ಶಿವಶಂಕರ್ ಅವರೇ, ಡಾಕ್ಟರ್ ಗಿರಿಜೇಶ್ ಅವರೇ, ಡಾಕ್ಟರ್ K ಮಂಜಪ್ಪನವರೇ, ಮೊಹಮ್ಮದ್ ಅರೀಫ್ ಖಾನ್ ಅವರೇ, ನಾರಾಯಣ್ ಮಾವಾರ್ಕರ್ ಅವರೇ, ಡಾಕ್ಟರ್ ದಿನೇಶ್ ಕುಮಾರ್ ಅವರೇ, ಡಾಕ್ಟರ್ ತಿಪ್ಪೇಶ್ ಅವರೇ, ಶ್ರೀಮತಿ ಸರೋಜಾಬಾಯಿ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ತೀರ್ಥೇಶ್ ಅವರೇ, ಅದೇ ರೀತಿ ಅಬ್ಬಲಗೆರೆಯ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ರಾಜಶೇಖರಪ್ಪನವರೇ, ಮತ್ತು ಯೋಧರು ಮತ್ತು ಪ್ರಗತಿಪರ ರೈತರಾದ ಗಣೇಶ್ ತಿಮ್ಮಯ್ಯ ಅವರವರೇ, ಸೊ ಅದೇ ರೀತಿ ನನ್ನ ಮುಂದಿರುವ ಎಲ್ಲ ರೈತ ಬಾಂಧವರೇ, ರೈತ ಮಹಿಳೆಯರೇ, ವಿಜ್ಞಾನಿಗಳೇ, ಬೋಧಕೇತರ ಸಿಬ್ಬಂದಿಯವರೇ ಮತ್ತು ನನ್ನ ವಿದ್ಯಾರ್ಥಿನಿಯರೇ ಮತ್ತು ಇಲ್ಲೆಲ್ಲಕ್ಕಿಂತ ಮುಖ್ಯವಾಗಿ
ಇಲ್ಲಿ ನಮ್ಮನ್ನೆಲ್ಲ ನಮ್ಮ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹೇಳ್ತಾ, ಇಂದು ಒಂದು ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದರೆ, ಯಾರಾದರೂ ಮಹಾಸ್ವಾಮಿಗಳು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಆಶೀರ್ವಚನ ನೀಡ್ತಾರೆ ಅಂದರೆ ಅದು ನಮ್ಮ ವಿಶ್ವವಿದ್ಯಾಲಯ ಮತ್ತು ನಮ್ಮ ಕೃಷಿ ಮಹಾವಿದ್ಯಾಲಯ ಅವತ್ತು ಪಾವನವಾಗಿದೆ. ಯಾಕಂತ ಹೇಳಿದರೆ, ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಕಪ್ಪತ್ಗುಡ ಅಲ್ಲಿ ಅದನ್ನು ಉಳಿಸ್ಲಿಕ್ಕೆ ಅವರು ಹೋರಾಡಿದ ಹೋರಾಟ ಭಾಳ ಮುಖ್ಯ. ಅದು ಅಲ್ಲಿ ಎಲ್ಲೂ ಸಿಗದೇ ಇರುವಂಥ ಔಷಧೀಯ ಮತ್ತು ಸುಗಂಧ ಸಸ್ಯಗಳು ಆ ವನದಲ್ಲಿದ್ದಾವೆ, ಕಪ್ಪತ್ಗುಡದಲ್ಲಿದ್ದಾವೆ. ಕಪ್ಪತ್ಗುಡ ಒಂದು ಚಿನ್ನದ ಗಡಿ ಪ್ರದೇಶ. ಅಲ್ಲಿ ಬಯೋಡೈವರ್ಸಿಟಿ ಇದೆ, ಅನೇಕ ಔಷಧೀಯ ಸಸ್ಯಗಳಿದ್ದಾವೆ. ಅದಕ್ಕೆ ಉಳಿಸ್ಲಿಕ್ಕೆ ಹೋರಾಟ ಮಾಡಿದಂಥ ಒಬ್ಬ ಮಹನೀಯ ವ್ಯಕ್ತಿ ಅಂತ ಹೇಳಿದರೆ ಅವರು ನಮ್ಮ ಶಿವಕುಮಾರ ಸ್ವಾಮೀಜಿಗಳು. ಅವರಿಗೆಲ್ಲರಿಗೂ ಸಹ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಮನಗಳನ್ನು ಸಲ್ಲಿಸಬೇಕು. ಯಾಕೆ ಅಂತ ಹೇಳಿದರೆ, ಇವತ್ತು ನಾವೆಲ್ಲ ವಿಜ್ಞಾನಿಗಳು ಬಯೋಡೈವರ್ಸಿಟಿ ಬಗ್ಗೆ ಮಾತಾಡ್ತಿದ್ದೀವಿ, ಕನ್ಸರ್ವೇಷನ್ ಬಗ್ಗೆ ಮಾತಾಡ್ತಿದ್ದೀವಿ, ಆದರೆ ಯಾರೂ ಮಾಡ್ತಾ ಇಲ್ಲ, ಮಾತಾಡ್ತಾ ಇದ್ದೀವಿ. ಆದರೆ ನಿಜವಾಗಿ ನಮ್ಮ ಎಲ್ಲ ಸಸ್ಯ ಸಂಕುಲಗಳನ್ನು ಕಪ್ಪತ್ಗುಡದಲ್ಲಿ ಕನ್ಸರ್ವೇಷನ್ ಮಾಡಿದಂಥ ಮಹಾನ್ ವ್ಯಕ್ತಿ ಅವರು ನಮ್ಮ ಬಯೋಡೈವರ್ಸಿಟಿಗೆ ಅತ್ಯುತ್ತಮ ಅಡಿಪಾಯವನ್ನು ಹಾಕ್ಕೊಟ್ಟಿದ್ದಾರೆ. ಯೂಶಲಿ ನಮ್ಮ ಕರ್ನಾಟಕ ಭಾಳ ಪುಣ್ಯಭೂಮಿ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಮಠಮಾನ್ಯಗಳಿದ್ದಾವೆ. ಮಠಮಾನ್ಯಗಳು ಏನು ಮಾಡಿದ್ದಾವೆ, ಎಲ್ಲ ಕೃಷಿಕರ ಮಠಮಾನ್ಯಗಳೇ. ಅದಕ್ಕೆ ಬೇರೆ ವ್ಯಾಖ್ಯಾನ ಕೊಡಬೇಕಾಗಿಲ್ಲ. ಪ್ರತಿಯೊಂದು ಮಠಗಳು ಕೃಷಿಕರನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾವೆ. ನಾವು ಉತ್ತರ ಕರ್ನಾಟಕದಲ್ಲಿ ಯಾವುದೇ ರೈತ ತರಬೇತಿ ಕಾರ್ಯಕ್ರಮಗಳಾಗಿದ್ದರೆ ಪ್ರತಿಯೊಂದು ಕಾರ್ಯಕ್ರಮಗಳು ಒಬ್ಬೊಬ್ಬರು ಮಠಾಧೀಶನ ಕರ್ಕೊಂಡು ಹೋಗ್ತಾ ಇದ್ವಿ. ಅವರಿಂದ ಆಶೀರ್ವಚನ ಮಾಡಿದರೆ ಮಾತ್ರ ಅದು ರೈತರ ತಲೆಗೆ ಹೋಗ್ತದೆ. ನಾವು ಮಾತಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ರೈತರಿಗೆ ನಮ್ಮ ಮಹಾ ಸ್ವಾಮಿಗಳಿಂದ ಹೇಳಿಸಿದ್ರೆ ಸ್ವಲ್ಪ ಮಟ್ಟಿಗಾದರೂ ಅವರ ಮನಸ್ಸಿಗೆ ನಾಡ್ತಂತೇಳಿ ಯೂಶಲಿ ನಾವು ಎಲ್ಲ ಕಾರ್ಯಕ್ರಮಗಳಿಗೆ ಮಹಾ ಸ್ವಾಮೀಜಿಗಳನ್ನು ಆಮಂತ್ರಣ ಮಾಡಿ ನಮ್ಮ ಒಂದು ಭಾವನೆಗಳನ್ನು ಅವರ ಮೂಲಕ ವ್ಯಕ್ತಪಡಿಸ್ತಾ ಇದ್ವಿ. ಈಗ ಸ್ವಾಮಿಗಳು ಹೇಳಿದರು, ಸಾವಯವ ಕೃಷಿ ಪದ್ಧತಿ ಭಾಳ ಮುಖ್ಯ, ಅದಕ್ಕೆ ಗೋವು ಬಹಳ ಮುಖ್ಯ, ಮತ್ತು ಇವತ್ತು ಕೃಷಿ ಏನಾದ್ರು ಇರಬೇಕಾದ್ರೆ ಗೋವು ಬಹಳ ಮುಖ್ಯ ಅಂತ ಹೇಳಿದರು. ಪ್ರತಿಯೊಂದು ಮಠದಲ್ಲೂ ಸಹ ಗೋವುಗಳಿದ್ದಾವೆ. ಅನೇಕ ಮಠಗಳು ಗೋವನ್ನು ಪೂಜೆಗೆ ಮಾಡ್ತವೆ ಮತ್ತು ಅದನ್ನು ಸಾಕ್ತವೆ, ಅದರ ಉತ್ಪನ್ನಗಳನ್ನು ಮಾರಾಟ ಮಾಡ್ತವೆ. ಅದೇ ರೀತಿ ಸ್ವಾಮಿಗಳು ಗೋವು ಆಧಾರಿತ ಕೃಷಿಯ ಬಗ್ಗೆ ತಮಗೆಲ್ಲ ಹೇಳಿದರು. ಕೃಷಿಯನ್ನು ಬಿಟ್ಟರೆ ನಮ್ಮ ದೇಶದ ಜನಕ್ಕೆ ಬೇರೆ ಚಿಂತನೆ ಇಲ್ಲ, ನಾವು ಕೃಷಿಯೇ ನಮ್ಮ ಜೀವಾಳ ಅಂತ ಹೇಳಿದ್ದಾರೆ. ಆಮೇಲೆ ಪಂಚಭೂತಗಳ ಬಗ್ಗೆ ಹೇಳಿದರು. ಪಂಚಭೂತಗಳಂದರೆ ಮಣ್ಣು, ಗಾಳಿ, ನೀರು, ಆಕಾಶ, ಅಗ್ನಿ. ಇವೆಲ್ಲವನ್ನು ಸಂರಕ್ಷಣೆ ಮಾಡಿದರೆ ಮಾತ್ರ ಈ ಮನುಕುಲಕ್ಕೆ ಇಲ್ಲಿ ಬದುಕಲಿಕ್ಕೆ ಅವಕಾಶ ಇದೆ. ಮಣ್ಣನ್ನು ಮೊದಲು ಬದುಕಿಸ್ಬೇಕು ಅಂತ ಬಹಳಷ್ಟು ವಿಶಿಷ್ಟವಾಗಿ ಹೇಳಿದರು. ಇವತ್ತು ಮಣ್ಣು ಬದುಕಬೇಕಾದರೆ ಅದರಲ್ಲಿ ಜೀವಿಗಳು ಜಾಸ್ತಿ ಆಗಬೇಕು, ಇಂಗಾಲದ ಅಂಶ ಜಾಸ್ತಿ ಆಗಬೇಕು ಅಂತ ಅವರು ಒತ್ತಿ ಹೇಳಿದರು. ನಮ್ಮ ಕರೆಗೆ ಹೋಗೊಟ್ಟು ಬಂದು ಇವತ್ತು ಅನೇಕ ವಿಚಾರಗಳನ್ನು ತಿಳಿಸಿದಂಥ ಮಹಾಸ್ವಾಮಿಗಳಿಗೆ ನಾನು ನನ್ನ ಪರವಾಗಿ, ವಿಶ್ವದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಡಾಕ್ಟರ್ PL ಪಾಟೀಲ್ ಅವರು ನಮ್ಮ ಸ್ನೇಹಿತರು. ನಾವೆಲ್ಲ ಒಂದೇ ವಿಶ್ವವಿದ್ಯಾಲಯದಲ್ಲಿ ಮತ್ತು ಒಂದೇ ಮಹಾವಿದ್ಯಾಲಯದಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡಿದರು. ಅವರ ಕ್ಷೇತ್ರ ಮಣ್ಣು ಮತ್ತು ನೀರು ಸಂರಕ್ಷಣೆ, ಅದನ್ನು ಬಹಳಷ್ಟು ಚೆನ್ನಾಗಿ ಅವರು ಎಲ್ಲ ಕಡೆ ವಿವರಣೆ ಮಾಡ್ತಾರೆ. ಇವತ್ತು ವಾಟರ್ ಶೆಡ್ ಪ್ರಾಜೆಕ್ಟ್ಸು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಶಸ್ವಿಯಾಗಿರುವ ಜಲಾನಯನ ಅಭಿವೃದ್ಧಿ ಬೇರೆ ಯಾವ ವಿಶ್ವವಿದ್ಯಾಲಯಗಳಲ್ಲೂ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಮಣ್ಣು ವಿಜ್ಞಾನಿಗಳಾದ PL ಪಾಟೀಲ್. ಅವರು ಮಣ್ಣು ವಿಜ್ಞಾನಿಯಾಗಿ ಜಾಸ್ತಿ ಖ್ಯಾತಿ ಪಡೆದಿದ್ದಾರೆ ಮತ್ತು ಎಲ್ಲ ರೈತರ ಒಡನಾಟವನ್ನು ಹೊಂದಿದ್ದಾರೆ. ಅವರು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ, ಕೃಷಿಯ ಬಗ್ಗೆ ಅನೇಕ ಮಾತುಗಳನ್ನು ಆಗಿದ್ದಾರೆ. ಅವೆಲ್ಲ ಮಾತುಗಳನ್ನು ತಾವು ಅಭ್ಯಾಸ ಮಾಡಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಅವರು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಹೇಳಿದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಾಡಿರುವಂಥ ಸಾಧನೆ ಭಾಳಷ್ಟು ಪ್ರಮುಖವಾಗಿದೆ. ಯಾವುದ್ರಲ್ಲಂದರೆ ಮಿಲೆಟ್ಸ್ ರಿಸರ್ಚ್ ಆ್ಯಂಡ್ ಪ್ರೊಡಕ್ಷನಲ್ಲಿ.
ಅನೇಕ ತಳಿಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಪ್ರೊಡಕ್ಷನ್ ಟೆಕ್ನಾಲಜಿಗಳನ್ನು ಮಾಡಿದ್ದಾರೆ. ಸುಮಾರು 150 ವಿವಿಧ ಖಾದ್ಯಗಳನ್ನು ಅವರು ಮಾಡಿಬಿಟ್ಟು ಅದನ್ನು ಜನರಿಗೆ ಪರ್ಚೇಸ್ ಮಾಡಿದರೆ ಇವತ್ತು ನಾವು ಮಿಲೆಟ್ ಇಯರ್ ಅಂತ ನೋಡ್ತೀವಿ. ಧಾರವಾಡ ಕೃಷಿ ವಿಶ್ವದಲ್ಲಿ 25 ವರ್ಷಗಳಿಂದನೇ ಮಿಲೆಟ್ಸ್ ಪ್ರೋಗ್ರಾಮ್ ನಡೀತಾ ಇದೆ. ಪ್ರತಿ ವರ್ಷ ಅದರ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ಶ್ರೇಯಸ್ಸು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಸಲ್ಲಿಸಬೇಕಾಗ್ತದೆ. ಅದೇ ರೀತಿ ನಮ್ಮ ವಿಶ್ರಾಂತ ಕುಲಪತಿಗಳು ಡಾಕ್ಟರ್ ಎಂ ಕೆ ನಾಯಕ್ ಸಾಹೇಬರು ಅವರು ಭಾಳಷ್ಟು ಆಳವಾಗಿ ಅಧ್ಯಯನವನ್ನು ಮಾಡ್ತಾರೆ, ಭಾಳಷ್ಟು ಮನಮುಟ್ಟುವಂತೆ ನಮಗೆಲ್ಲ ಹೇಳ್ತಾರೆ. ಮೊದಲನೇದಾಗಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಗ್ಗೆ ತಮಗೆಲ್ಲ ಹೇಳಿದರು. ಇವತ್ತು ಬ್ರಿಟನ್ ದೇಶದಲ್ಲಿ ಒಬ್ಬರಿಗೆ ಒಂದು ವಾರಕ್ಕೆ 2 ಟೊಮೆಟೊ 2 ಉಳ್ಳಾಗಡ್ಡಿ ಕೊಡ್ತಾರೆ. ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ. ನಾವು ಎಷ್ಟಾರು ಉಳ್ಳಾಗಡ್ಡಿ ತೊಗೋಬೋದು, ಎಷ್ಟಾರು ಟೊಮೆಟೊ ತೊಗೋಬೋದು. 2 ರೂಪಾಯಿಗೊಂದು ಉಳ್ಳಾಗಡ್ಡಿ ಈಗ, ಆಮೇಲೆ 10 ರೂಪಾಯಿಗೆ 4 kg ಟೊಮೆಟೊ ಬರ್ತದೆ. ಅಂಥ ಸಮೃದ್ಧವಾದ ನಾಡು ನಮ್ಮ ನಾಡು. ಅದಕ್ಕೆ ಫುಡ್ ಸಪ್ಲೈ ಸಿಸ್ಟಮು ಚೆನ್ನಾಗಿದೆ ಅಂತೆಲ್ಲ ಹೇಳಿದರು. ವಾಟರ್ ಫುಡ್ ಬಗ್ಗೆ ಅವರು ಹೇಳಿದರು. ಈಗ ಅವ್ರು ಇನ್ನೊಂದು ಮಾತನ್ನು ಹೇಳಿದರು, ಕಾರ್ಬನ್ನು ನಮಗೆ ಬೇಕಾಗಿರೋದು ಆಕಾಶದಲ್ಲ ಭೂಮಿನಲ್ಲಿ ಅಂತ ಅವರು ಸಮಗ್ರವಾಗಿ ಹೇಳಿದ್ದಾರೆ. ಸೊ ಡಬ್ಲಿಂಗ್ ದ ಫಾರ್ಮರ್ ಇನ್ಕಮ್ ಮಾಡಬೇಕಾದ್ರೆ ಸಮಗ್ರ ಕೃಷಿ ಒಂದೇ ಮತ್ತು 2 ಅದರ ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳ್ತಾ, ಈಗ ಡಾಕ್ಟರ್ ರವಿ ಹುಣಜಿ ಅವರು ನನ್ನ ಸ್ನೇಹಿತರು ಮತ್ತು ಅವರು ಬೀಜ ಘಟಕದ ಮುಖ್ಯಸ್ಥರು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಇನ್ನೊಂದು ಮುಖ್ಯ ಅಂಶ ಅಂದರೆ ಬೀಜ. ಅವರು ಸುಮಾರು 50ರಿಂದ 60 ಕೋಟಿಗಳಷ್ಟು ವ್ಯಾಪಾರವನ್ನು ಬೀಜ ಮಾಡ್ತಾರೆ. ರೈತರಿಗೆ ಮೊದಲು ಬೇಕಾಗಿರೋದು ಬೀಜ. ದಟ್ ಇಸ್ ಅ ಫಸ್ಟ್ ಟೆಕ್ನಾಲಜಿ. ಅದಕ್ಕೆ ಯಾವುದೇ ಒಂದು ಪ್ರೈಸ್ ಇಲ್ಲ. ನೀವು ಈ ಬೀಜನ ತೊಗೋಬೋದು, ಈ ಬೀಜನ ತೊಗೋಬೋದು. ಆದ್ರೆಗೆ ಓನ್ಲಿ ನಿರ್ಧಾರ ಮಾಡುವಂಥ ಮನಸ್ಸು, ಯಾವ ಬೀಜಗಳನ್ನು ತಗೊಳ್ಬೇಕು ಅಂತ ನಿರ್ಧಾರ ಮಾಡುವಂಥ ಮನಸ್ಸು ರೈತರಲ್ಲಿ ಇರಬೇಕಾಗ್ತದೆ. ಒಳ್ಳೆಯ ಬೀಜ ಯಾವುದು, ಕೆಟ್ಟ ಬೀಜ ಯಾವುದು, ಎಷ್ಟು ಮೊಳಕೆ ಹೊಡೆಯುತ್ತದೆ ಅನ್ನೋ ಒಂದು ಬೀಜಗಳನ್ನು ಆಯ್ಕೆ ಮಾಡುವಂಥ ಶಕ್ತಿ ರೈತರಿಗಿದ್ದರೆ, ಅದರ ತಿಳುವಳಿಕೆ ಇದ್ದರೆ ಆದಾಯ ದ್ವಿಗುಣ ಆಗ್ತದೆ, ಪ್ರೊಡಕ್ಷನ್ ಜಾಸ್ತಿ ಆಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳ ಅಂದರೆ ಹೇಗಿರ್ತಪ್ಪ ಅಂದರೆ, ರೈತರ ಕೃಷಿ ಮೇಳೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲರ ತಲೆ ಮೇಲೂ ಗೋವಿನ ಜೋಳದ್ದು, ಬಿಳಿಜೋಳದ್ದು, ಕಡಲೆದೋ, ಗೋಧಿದೋ, ಕುಸುಬೆದೋ ಒಂದು ಬೀಜ ಅವ್ರ ತಲೆ ಮೇಲೆ ಇರ್ತದೆ. ಧಾರವಾಡದ ಕೃಷಿ ಮೇಳ ಅಷ್ಟು ಯಶಸ್ವಿ ಆಗಲಿಕ್ಕೆ ಕಾರಣ ಬೀಜ. ಅವರು ಪ್ರತಿಯೊಂದು ಬೀಜಗಳನ್ನು ರೈತರಿಗೆ ಕೊಡ್ತಾರೆ. ಯಾಕೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಭಾಳ ಸಮೃದ್ಧವಾಗಿದೆ. ಯಾಕಂತ ಹೇಳಿದ್ರೆ ಅವರು ಬೀಜ ಪ್ರೊಡಕ್ಷನ್ ಮಾಡ್ತಾರೆ. ಅದಕ್ಕೆಲ್ಲ ಕಾರಣಕರ್ತರು ಬೀಜ ಘಟಕ. ಅವರಿಗೂ ಸಹ ನನ್ನ ನಮನಗಳನ್ನು ಹೇಳ್ತೇನೆ. ಈಗ ನಮ್ಮ ಕರೆಗೆ ಹೋಗೊಟ್ಟು ತೀರ್ಥೇಶ್ವರ್ ಬಂದಿದ್ದಾರೆ, ನಮ್ಮ ಅಬ್ಬಲಗೆರೆಯ ರಾಜಶೇಖರಪ್ಪ ಬಂದಿದ್ದಾರೆ. ಅವರಿಗೂ ಸಹ ಧನ್ಯವಾದ ಹೇಳ್ತಾ, ಈಗ ನಮ್ಮ ಪ್ರಗತಿಪರ ರೈತರು, ಗಡಿಯಲ್ಲಿ ಕಾಯುವ ಯೋಧ, ಗದ್ದೆಯಲ್ಲಿ ಇರುವ ರೈತನಿಗೆ ನಮ್ಮ ವಿಶ್ವವಿದ್ಯಾಲಯ ಯಾವತ್ತೂ ನಮನಗಳನ್ನು ಸಲ್ಲಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ದೇಶವನ್ನೇ ಕಾಯ್ತಾರೆ. ಇವರು ಎಲ್ಲ ಜನಗಳ ಆಹಾರವನ್ನು ಕಾಯುವವರು ರೈತರು. ಇವೆರಡಕ್ಕೂ ಸಹ ಇರುವವರು ಗಣೇಶ್ ತಿಮ್ಮಯ್ಯನವರು. ಅವರು ಕಾರ್ಗಿಲ್ ಅಲ್ಲ, ಬ್ಲೂ ಸ್ಟಾರ್ ಆಪರೇಷನಲ್ಲಿ ಪಂಜಾಬಲ್ಲಿದ್ದವರು. ಬಿಂದ್ರೇವಾಲ್ ಅವರು ನೋಡಿದ್ದಾರೆ. ಸೊ ಹೋರಾಟ ಮಾಡಿ ಬಂದು ನಿವೃತ್ತಿ ಆದಮೇಲೆ ಅವರನ್ನು ವೃತ್ತಿಯಾಗಿ ಮಾಡಿದ್ದು ಕೃಷಿ ಕ್ಷೇತ್ರ. ಅವರು ನಮ್ಮ ವಿಶ್ವವಿದ್ಯಾಲಯ ಹೆಮ್ಮೆಯ ಪ್ರಶಸ್ತಿ ಪಡೆದ ರೈತರು, ನಮ್ಮ ಹೆಮ್ಮೆ ರೈತರು ಕೂಡ. ಅವ್ರು ಹೇಳಿದಾಗೆ ಸಮಗ್ರ ಕೃಷಿ ಪದ್ಧತಿ ನಾವು ಮಾಡಲೇಬೇಕಾಗ್ತದೆ. ರೈತರು ಯಾರಿಗೂ ಕೈ ಒಡ್ಡಬೇಕಾಗಿಲ್ಲ. ಯಾರು ರೈತರು ಪ್ರತಿ ದಿವಸ ಹೊಲಕ್ಕೆ ಹೋಗ್ತಾರೆ ಅವರು ನಿಜವಾಗಿಯೂ ನೌಕರಿಗಿಂತ ಜಾಸ್ತಿಯನ್ನು ಗಳಿಸ್ತಾರೆ. ಹಳ್ಳಿಯಿಂದ ದಿಲ್ಲಿಗೆ ಹೋಗೋ ಬದಲು ದಿಲ್ಲಿಗೆ ಹಳ್ಳಿಯಿಂದ ಬನ್ನಿ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಕೂರ್ಗಲ್ಲೇ ಏನಾಗಿದೆ ಅಂದರೆ ಹನಿಬಿ ಅಂದರೆ ಜೇನು ಸಾಕಾಣಿಕೆ ಭಾಳ ಇದೆ. ಜೇನು ಸಾಕಾಣಿಕೆಗೆ ಯಾರ್ದು ಖರ್ಚಿಲ್ಲ. ಒಂದು ಪೆಟ್ಟಿಗೆ, ಏನ್ರಿ ಕೆಂಚಾರೆಡ್ಡಿ ಅವರೇ, ಒಂದು ಪೆಟ್ಟಿಗೆ ಸಾಕು. ಆ ಪೆಟ್ಟಿಗೆ ಇಟ್ಟರೆ ಜೇನುಗಳು ಅವೇ ಬರ್ತವೆ, ಅವೇ ಮಕರಂದವನ್ನು ಇರ್ತದೆ. ಅದನ್ನು ಪ್ರೋಸೆಸ್ ಮಾಡಿ ನೀವು ದುಡ್ಡು ತಗೊಳ್ಳೋ ಅಷ್ಟೇ. ನಾವಂತೂ ಮಕರಂದ ತರೋದಿಲ್ಲ, ಪರಾಗವನ್ನು ತರೋದಿಲ್ಲ. ತರುವುದು ಯಾವುದು? ಜೇನುಗಳು. ಅದು ಕೂರ್ಗಲ್ಲಿರೋದ್ರಿಂದ ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ಮತ್ತು ಫಿಶ್ ಕಲ್ಚರ್, ಈಗ ಒಳನಾಡಿನ ಮೀನು ಕೃಷಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಪ್ರಚಲಿತವಾಗ್ತದೆ. 1 ಎಕರೆ ಭತ್ತ ಬೆಳೆದರೆ ನಮಗೆ 18,000 ಲಾಭ ಬರ್ತದೆ. ಅದೇ 1 ಎಕರೆನಲ್ಲಿ
ಮೀನು ಮತ್ತು ಭತ್ತವನ್ನು ಬೆಳೆದ 60,000 ಲಾಭ ಬರ್ತದೆ. ಇದನ್ನು ನಾವು ರೈತರಿಗೆ ಇತ್ತಿತ್ತಲಾಗಿ ಹೇಳ್ಕೊಡ್ತೇವೆ. ಕಳೆ ತೆಗೆಯೋದು ಬೇಕಾಗಿಲ್ಲ, ಗೊಬ್ಬರ ಹಾಕೋದು ಬೇಕಾಗಿಲ್ಲ. ಯಾಕೆಂದರೆ ಗೊಬ್ಬರ ಹಾಕಿದ್ರೆ ಸತ್ತೋಗ್ತವೆ, ಔಷಧಿ ಸಿಂಪಡಣೆ ಮಾಡೋಂಗಿಲ್ಲ, ಮೀನು ಸಾಯ್ತವೆ. ಆದ್ದರಿಂದ ಇದೊಂದು ಸಾವಯವ ಸಂಸ್ಕೃತಿ ಅಂತ ಹೇಳ್ತಾ ಅದನ್ನು ಉಣಬಡಿಸಿದ ಯಾರಿಗೆ ಗಣೇಶ್ ತಿಮ್ಮಯ್ಯವರವ್ರಿಗೆ ಮತ್ತು ನಮಗೆ ಕೂರ್ಗ್ ಅಂದರೆ ಹಂದಿ ಮರಿಗಳು ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯ ಭಾಳ ಬೇಡಿಕೆ. ನಮ್ಮ ಪೊನ್ನಂಪೇಟೆ ಕಾಲೇಜಿನಲ್ಲಿ ಜಾಸ್ತಿ ಸೇಲ್ ಆಗೋದು ಅಂತ ಹೇಳಿದ್ರೆ ಯಾರ್ಕ್ಷೈರ್ ಹಂದಿ ಮರಿಗಳು, ಎರಡನೇದು ನಮ್ಮ ಹನಿ ಬೀಸ್. ಇವೆರಡೂ ಸಹ ನಮ್ಮ ಪೊನ್ನಂಪೇಟೆ ಮಹಾವಿದ್ಯಾಲಯದಲ್ಲಿ ಆಗ್ತದೆ. ರೈತರಿಗೆ ಮನಮುಟ್ಟುವಂತೆ ಹೇಳಿದರೆ ಒಬ್ಬ ಯೋಧನಾಗಿ ಒಬ್ಬ ರೈತನಾಗಿ ಅವರಿಗೆ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಕಳೆದ 3 ದಿನಗಳಿಂದ ನಾವೆಲ್ಲ ರೈತರನ್ನು ನೋಡ್ತಾ ಇದ್ದೇವೆ. ಎಲ್ಲ ವಿಭಾಗಗಳಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಗೋಡಂಬಿ ಕೃಷಿ ಆಯಿತು, ಸಾವಯವ ಕೃಷಿ ಆಯಿತು, ಅಣಬೆ ಕೃಷಿ ಆಯಿತು, ಮತ್ತು ಇತ್ತೀಚೆಗೆ ಮೀನಿನ ಕೃಷಿಯ ಬಗ್ಗೆ ನಾವು ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇವೆ. ಒಳಾಂಗಣ ಪುಷ್ಪ ಕೃಷಿ, ತಾರಸಿ ಕೃಷಿ, ಈ ಸಿಟಿನಲ್ಲಿ ಬೇಕಾಗಿರೋದು ತಾರಸಿ ಕೃಷಿ ಮತ್ತು ಮಲ್ಟಿ ಸ್ಟೋರಿಡು, ಇವೆಲ್ಲವನ್ನು ಸಹ ಇಲ್ಲಿ ವಿಚಾರವಾಗಿ ಮಾಡಿದ್ವಿ. ಇವತ್ತು ಶ್ವಾನದ ಪ್ರದರ್ಶನವನ್ನು ಕೊಟ್ಟಿದ್ವಿ. ಅಭೂತಪೂರ್ವವಾದ ಒಂದು ಸ್ವಾಗತ ಮತ್ತು ಸಲಹೆಗಳು ಅನೇಕ ನಮಗೆ ಬಂದಿದ್ದಾವೆ. ಮುಂದಿನ ವರ್ಷಗಳು ಸಹ ಈ ವಿಶ್ವವಿದ್ಯಾಲಯ ಕೃಷಿ ಮೇಳವನ್ನು ಆಚರಿಸುತ್ತೆ. ಇದರಲ್ಲಿ ರೈತರು ಸಕ್ರಿಯವಾಗಿ ಭಾಗವಹಿಸಬೇಕು. ಯಾಕೆಂದರೆ ನಾವು ಯಾರನ್ನೂ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಬರಲ್ಲ. ಅವರು ತಮ್ಮ ಮನಪೂರ್ವಕವಾಗಿ ಬರಬೇಕು, ನಮ್ಮನಿಂದ ವಿಚಾರ ವಿನಿಮಯ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ದೇಶ ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೊಮ್ಮೆ ಎಲ್ಲ ಮಳಿಗೆಗಳನ್ನು ಮತ್ತು ನಮ್ಮ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಎಲ್ಲ ವಿದ್ಯಾರ್ಥಿಗಳ ಮಳಿಗೆಗಳಿರ್ತಾರೆ, ಅವರು ತಯಾರಿದ ಉತ್ಪನ್ನಗಳನ್ನು ಇಟ್ಟಿದ್ದಾರೆ. ಎಲ್ಲ ನಮ್ಮ ಕೇಂದ್ರಗಳಿಂದ ಇಲ್ಲಿ ಬಂದಿದ್ದಾವೆ. ಸುಮಾರು 1,40,000 ಗಿಡಗಳನ್ನು ಇಲ್ಲಿ ನಾವು ಮಾರಾಟ ಮಾಡಲಿಕ್ಕೆ ಇಟ್ಟಿದ್ದೇವೆ. ಸುಮಾರು ನಾವು 14,000 ಕ್ವಿಂಟಲಷ್ಟು ಬೀಜಗಳನ್ನು ನಾವು ವಿಶ್ವವಿದ್ಯಾಲಯ ಮಾರಾಟ ಮಾಡ್ತೀವಿ. 3,000 kg ಹನಿಗಳನ್ನು ಅಂದರೆ ಜೇನನ್ನು ಮಾರಾಟ ಮಾಡ್ತೀವಿ. ಸುಮಾರು 60 ಟನ್ನಷ್ಟು ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ನಮ್ಮ ವಿಶ್ವವಿದ್ಯಾಲಯ ಇದ್ದೇವೆ. ಮತ್ತು ಇದೆಲ್ಲಲೇ ಸುಮಾರು 4 ಲಕ್ಷ ರೈತರಿಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾವು ತಲುಪ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಭಾಳ ಹರ್ಷ ಅನಿಸ್ತದೆ. ಈ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಿ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಮ್ಮ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೀರಾ, ಆನಂದಿಸಿದ್ದೀರಾ. ಕೆಲವು ವಿಚಾರಗಳನ್ನು ತಮ್ಮ ಮನೆಗೆ ತಗೊಂಡೋಗಿ ಪ್ರತಿಯೊಬ್ಬರು ರೈತರು ಇಲ್ಲಿಂದ ಅಟ್ಲೀಸ್ಟ್ 1 ಗಿಡವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಅದನ್ನು ನಡೆ ಅಂತ ಹೇಳ್ತಾ, ಮತ್ತು ನಮ್ಮ SCS ಭೂಮಿಯ ಶಿವಪ್ರಕಾಶ್ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸನ್ಮಾನ ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ ಈ ವೇದಿಕೆ ಮೇಲೆಯವರಿಗೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ವಿರಾಮ ಹೇಳ್ತೇನೆ. ಧನ್ಯವಾದಗಳು. ತಮ್ಮ ಅಧ್ಯಕ್ಷೀಯ ನುಡಿಗಳಿಗೆ ಧನ್ಯವಾದಗಳು ಸರ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರಿಗೂ ಅಮೃತ್ ನೋನಿ ರಾಮೀನ್ಕೊಪ್ಪ ಶಿವಮೊಗ್ಗ ಇವರು ನೋನಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೆನಪಿನ ಕಾಣಿಕೆಯಾಗಿ ನೀಡುತ್ತಿದ್ದಾರೆ. ಈಗ ವಂದನಾರ್ಪಣೆ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಆರ್ ಲೋಕೇಶ್ ಸರ್ ಅವರಿಂದ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ 3ನೇ ದಿವಸದ ಇವತ್ತಿನ ಬೆಳಗಿನ ಕಾರ್ಯಕ್ರಮದ ವಂದನಾರ್ಪಣೆಯ ಜವಾಬ್ದಾರಿ ನನ್ನ ಹೆಗಲಿಗೆ. ಪ್ರತಿ ಬಾರಿ ನಾನು ಪ್ರಾರಂಭ ಮಾಡಬೇಕಾದ್ರೆ ಗಡಿಯಲ್ಲಿ ಯೋಧರಿಂದ ಪ್ರತಿಕ್ಷಣ ಜೀವದಾನ, ಗಡಿಯೊಳಗೆ ಅನ್ನದಾತರಿಂದ ಅನ್ನದಾನ ಅಂಥೇಳಿ ನಾನು ಪ್ರಾರಂಭ ಮಾಡ್ತಿದ್ದೆ. ಇವತ್ತು ಪ್ರತ್ಯಕ್ಷವಾಗಿ ನಾನು ಅವರನ್ನು ಕಾಣುವಂಥ ಸೌಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಪ್ರಪ್ರಥಮವಾಗಿ ನಾನು ಧನ್ಯವಾದ ತಿಳಿಸ್ತಕ್ಕಂತಹದ್ದು ಗಣೇಶ್ ತಿಮ್ಮಯ್ಯ ಅವರಿಗೆ ನಾನು ತಿಳಿಸೋದಕ್ಕೆ ಧನ್ಯವಾದ ತಿಳಿಸ್ತೀನಿ. ಅವರು ಯೋಧರಾಗಿ, ರೈತರಾಗಿ, ಪ್ರಗತಿಪರ ರೈತರಾಗಿ ಇವತ್ತು ಕಾಣಿಸ್ಕೊಂಡಿದ್ದಾರೆ. ಅವರಿಗೆ ವಿಶ್ವವಿದ್ಯಾಲಯ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಹಾಗೆ ಮಾನ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿ ಅದ್ಭುತವಾದಂತಹ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಯುವ ಪೀಳಿಗೆಗೆ ಯಾವ ರೀತಿಯ ಬದುಕನ್ನು ನೀವು ಕಟ್ಕೋಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ತಮಗೆ ಕೊಟ್ಟಿದ್ದಾರೆ. ಅವರಿಗೆ ಅವರ ಹೋರಾಟ ಹೇಗಿದೆ ಅಂತ ಹೇಳಿದ್ರೆ, ಆ ಕಪ್ಪದ ಗುಡ್ಡ ಹೇಗಾದರೂ ಮಾಡಿ ಉಳಿಸಲೇಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿ ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಪತ್ರವನ್ನು ಬರೆದಿದ್ದಾರಂತೆ. ಅವರು ಈ ಒಂದು ಕಪ್ಪದ ಗುಡ್ಡವನ್ನು ದಯಮಾಡಿ ಉಳಿಸ್ಕೊಡಿ ನಮಗೆ ಅನ್ನುವಂಥ, ಅಂದರೆ ಅಷ್ಟರ ಮಟ್ಟಿಗೆ ಅವರ ಒಂದು ಪ್ರಯತ್ನ ನಡೆದಿದೆ. ಇವರು ಗದಗ ಜಿಲ್ಲೆಯ ನಂದಿಬೇರಿ ಮಠ
ಅಲ್ಲಿ ಅವರು ವಾಸ್ತವ್ಯವಾಗಿ ರೈತರಾಗಿ ಒಂದು ತಮ್ಮ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವಿಶ್ವವಿದ್ಯಾಲಯದ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಇಬ್ಬರು ಮಹನೀಯರು ಹೊರಗಡೆಯಿಂದ ಬಂದಿದ್ದಾರೆ. ಒಂದು ಡಾಕ್ಟರ್ PL ಪಾಟೀಲ್ ಅವರು, ಕುಲಪತಿಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಹಾಗೂ ಡಾಕ್ಟರ್ MK ನಾಯಕ್ ಸರ್ ಅವರು, ಇವರು ವಿಸ್ತರಣಾ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು ಕೂಡ ನಿಕಟಪೂರ್ವ ಕುಲಪತಿಗಳಾಗಿದ್ದರು ಈ ವಿಶ್ವವಿದ್ಯಾಲಯದ. ಹಾಗೆ ಅವರಿಬ್ಬರಿಗೂ ಕೂಡ ವಿಶ್ವವಿದ್ಯಾಲಯ ಪರವಾಗಿ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆ ನನ್ನ ಇನ್ನೊಬ್ಬ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಡಾಕ್ಟರ್ RC ಜಗದೀಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ, ಅವರಿಗೆ ಧನ್ಯವಾದ. ಇವತ್ತು ದಿವಸ ಸನ್ಮಾನ್ಯ ಶ್ರೀ K ನಾಗರಾಜಪ್ಪ ಅವರು ಪ್ರಗತಿಪರ ರೈತರಾಗಿ ಆಡಳಿತ ಮಂಡಳಿಯ ಸದಸ್ಯರಾಗಿ ಭಾಗವಹಿಸಿದ್ದಾರೆ, ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಿರತಕ್ಕಂಥವರು ಸನ್ಮಾನ್ಯ ಶ್ರೀ ರವಿ ಹುಂಜೆ, ಡಾಕ್ಟರ್ ರವಿ ಹುಂಜೆ ಅವರು, ಸ್ಪೆಷಲ್ ಆಫೀಸರ್ US ಧಾರವಾಡ. ಡಾಕ್ಟರ್ TH ಗೌಡ್ರಿದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಅಬ್ಬಲಗೆರೆ ಗ್ರಾಮದ ಅಧ್ಯಕ್ಷರಾದಂಥ ಶ್ರೀ ರಾಜಶೇಖರ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ತೀರ್ಥೇಶ್ HR ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಉಳಿದಂತೆ ನಮ್ಮ ಈ ವೇದಿಕೆ ಮೇಲೆ ಇರತಕ್ಕಂತಹ ಆಸೀನರಾಗಿರುವಂಥ ಡಾಕ್ಟರ್ ದಿನೇಶ್ ಕುಮಾರ್, ಡಾಕ್ಟರ್ N ಶಿವಶಂಕರ್, ಡಾಕ್ಟರ್ ಮೃತ್ಯುಂಜಯ C ವಾಲಿ ಅವರು, ಡಾಕ್ಟರ್ ಹೇಮಲಾ ನಾಯಕ್ ಸರ್ ಅವರು, ಡಾಕ್ಟರ್ GK ಗಿರಿಜೇಶ್ ಅವರು, ಹಾಗೆ ಇಬ್ಬರು ಡೀನ್ರು ಇಲ್ಲಿದ್ದಾರೆ. ಒಂದು ಡಾಕ್ಟರ್ ನಾರಾಯಣ್ S ಮಾವರ್ಕರ್ ಹಾಗೂ ಡಾಕ್ಟರ್ ಮಂಜಪ್ಪ ಅವರು, ಹಾಗೆ ಹಾರಿಫ್ ಖಾನ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಒಬ್ಬರು ಮಹಿಳಾಧಿಕಾರಿಯಾಗಿರೋ ನಮ್ಮಲ್ಲಿ ವಿಶ್ವವಿದ್ಯಾಲಯದಲ್ಲಿರುವಂಥವರು ಶ್ರೀಮತಿ ಸರೋಜಾಬಾಯಿ ಅವರು, ಹಣಕಾಸು ನಿಯಂತ್ರಣಕಾರಿ, ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆ ಈ ಒಂದು ಪ್ರಾರ್ಥನೆಯನ್ನೇ ರೈತಗೀತೆ ಮತ್ತು ನಾಡಗೀತೆಯನ್ನು ಅತ್ಯಂತ ಸುಶ್ರಾವಾಗಿ ನಡೆಸಿಕೊಟ್ಟಂತಹ ಮಕ್ಕಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಿನಿಂದ ಇಲ್ಲಿಯ ತನಕ ತಾವುಗಳು ಕೂತು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೆ, ರೈತಾಪಿ ವರ್ಗಕ್ಕೆ, ಶಿವಮೊಗ್ಗ ನಗರದಿಂದ ಬಂದಿರತಕ್ಕಂಥ ಎಲ್ಲ ನಾಗರಿಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಈ ಶ್ವಾನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಆಯೋಜಕರಿಗೆ ಧನ್ಯವಾದ ತಿಳಿಸ್ತೀನಿ. ಇನ್ನೊಂದು SAS ಕೃಷಿ ಅವರು ಕೂಡ ಎಲ್ಲರಿಗೂ ಒಂದಿಷ್ಟು ತಮ್ಮ ಒಂದು ಪ್ರೀತಿಯ ದ್ಯೋತಕವಾಗಿ ನಮಗೆ ಸನ್ಮಾನವನ್ನು ಮಾಡಿದರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು ಸರ್. ಈ ಕೃಷಿ ಮೇಳದ ಇಂದಿನ ಅತ್ಯಾಕರ್ಷಣೆ ಎಂದು ಹೇಳ್ಬೋದಾದಂಥ ಶ್ವಾನ ಪ್ರದರ್ಶನ ನಡೆದಿತ್ತು. ಶ್ವಾನ ಪ್ರದರ್ಶನದಲ್ಲಿ ಪೊಲೀಸ್ ಸ್ಕ್ವಾಡ್ ಡಾಗ್ಸ್ ಕೂಡ ತಮ್ಮ ವಿಶೇಷವಾದ ಪ್ರದರ್ಶನವನ್ನು ನೀಡಿದ್ವು. ಹಾಗೆ ಹಲವಾರು ಬಗೆಯ ತಳಿಗಳು, ಶ್ವಾನ ತಳಿಗಳು ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ವು. ಅದರಲ್ಲಿ ಚಾಂಪಿಯನ್ ತಳಿಯನ್ನು ಆಯ್ಕೆ ಮಾಡಿ ಅದಕ್ಕೆ ಒಂದು ಅವಾರ್ಡ್ ಕೂಡ, ಪ್ರಶಸ್ತಿಯನ್ನು ಕೂಡ ನಿರ್ಧರಿಸಲಾಗಿದೆ. ಇದನ್ನು ನೆರವೇರಿಸಿಕೊಡಬೇಕೆಂದು ಡಾಕ್ಟರ್ ಅಶೋಕ್ M ರವರಲ್ಲಿ ನಾನು ಕೇಳಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಅತಿ ವಿಶೇಷವಾಗಿ ನಮ್ಮ ಶ್ವಾನ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸುಮಾರು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಮತ್ತು ಫಾರಿನ್ ಬ್ರೀಡ್ಸ್ ಸುಮಾರು 18 ಬ್ರೀಡ್ಸ್ ಭಾಗವಹಿಸಿತ್ತು. ಇದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯವರು ಭಾಳಷ್ಟು ಜನ ಇದರಲ್ಲಿ ಭಾಗವಹಿಸಿದರು. ಎಲ್ಲ ರೈತರು ಭಾಳ ಖುಷಿಯಾಗಿ ಈ ಕಾರ್ಯಕ್ರಮವನ್ನು ನೋಡಿದ್ದಾರೆ. ನಾವು ಪ್ರತಿಯೊಂದು ಬ್ರೀಡಿಗೂ ಕೂಡ ಒಂದೊಂದು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸನ್ನು ಕೊಟ್ಟಿದ್ದೀವಿ. ಮತ್ತು ಈ ರೀತಿ ಬ್ರೀಡ್ ವೈಸ್ ಮಾಡಿ ಈಗ ಕೊನೆಯದಾಗಿ ಎಲ್ಲ ಚಾಂಪಿಯನ್ ಆಫ್ ದಿ ಚಾಂಪಿಯನ್ ಅಂದರೆ ಅದರಲ್ಲಿ ಸುಮಾರು 16 ಬ್ರೀಡನ್ನು ಕಾಂಪಿಟೇಷನ್ ಬಿಟ್ಟು ಅದರಲ್ಲಿ ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಈಗ ಸರ್ ಮಾಡ್ತೀರಾ? ಈಗ ಫಸ್ಟ್ ಪ್ರೈಸ್ ಆ್ಯಂಡ್ ಸೆಕೆಂಡ್ ಪ್ರೈಸ್ ಆ್ಯಂಡ್ ಥರ್ಡ್ ಪ್ರೈಸ್. ಥರ್ಡ್ ಪ್ರೈಸ್ ಗೋಸ್ ಟು ಎಕ್ಸಿಬಿಟ್ ನಂಬರ್ 20 ಸಂಗಮೇಶ್. ಇವರಿಗೆ ಮೊಮೆಂಟೋ ಮತ್ತು ಸರ್ಟಿಫಿಕೇಟ್ ಹಾಗೂ ನಗದು ಬಹುಮಾನ ಕೂಡ ಇದೆ. ಅದೇ ರೀತಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಗೋಸ್ ಟು ಎಕ್ಸಿಬಿಟ್ ನಂಬರ್ 21 ಗಂಗಾಧರ್ ಹರಿಹರ.
ಇವರಿಗೂ ಕೂಡ ಮೊಮೆಂಟೋ ಮತ್ತು ಕ್ಯಾಶ್ ರಾಟ್ ವೀಲರ್ಗೆ ಸೆಕೆಂಡ್ ಪ್ರೈಸ್ ಬಂದಿದೆ. ಥರ್ಡ್ ಪ್ರೈಸ್ ಗೋಲ್ಡನ್ ರಿಟ್ರವರ್. ಫಸ್ಟ್ ಪ್ರೈಸ್ ದ ಬ್ಯೂಟಿಫುಲ್ ಫೇಡ್ ಗೋಸ್ ಟು ಎಕ್ಸಿಬಿಟ್ ನಂಬರ್ 15 ಜರ್ಮನ್ ಶೆಫರ್ಡ್. ಎಲ್ಲ ಸಹಕರಿಸಿದ ಎಲ್ಲ ಪಶು ವೈದ್ಯಾಧಿಕಾರಿಗಳಿಗೆ, ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರುಗಳಿಗೆ ಹಾಗೂ ಪಶು ವಿಜ್ಞಾನಿಗಳಾದಂಥ ಡಾಕ್ಟರ್ ಅಶೋಕ್ ಎಂ ಹಾಗೂ ಡಾಕ್ಟರ್ ದಿವ್ಯಾರವರಿಗೆ ಧನ್ಯವಾದಗಳು. ಇಲ್ಲಿಗೆ ಇಂದಿನ ವೇದಿಕೆ ಕಾರ್ಯಕ್ರಮ ಮುಗಿತಾ ಇದೆ. ಈ ರಾಷ್ಟ್ರಗೀತೆಗಾಗಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೋರಿಕೆ. ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಇದೀಗ ರಾಷ್ಟ್ರಗೀತೆಯ ಪ್ರಸ್ತುತಿ. ಇಲ್ಲಿಗೆ ಈ ದಿನದ ಬೆಳಗಿನ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಮಧ್ಯಾಹ್ನ